Recording in progress. ಓಕೆ ವೀಕ್ಷಕರಿಗೂ ಸ್ವಾಗತ. ಇವತ್ತು 7ನೇ ಅಧ್ಯಾಯ ನಾವು ಮುಗಿಸ್ತೀವಿ. ಸೊ ಇಲ್ಲಿವರೆಗೂ ನಾವು 7ನೇ ಅಧ್ಯಾಯದಲ್ಲಿ ಏನ್ ನೋಡಿದೀವಿ? ಯಾರು ಹೇಳ್ತೀರಾ? ಏನೇನ್ ಚರ್ಚೆ ಮಾಡಿದೀವಿ? 7ನೇ ಅಧ್ಯಾಯದಲ್ಲಿ ನಾವು ಇಲ್ಲಿವರೆಗೂ ಏನೇನ್ ನೋಡಿದೀವಿ ವಿಷಯಗಳು? ದೇವತೆಗಳ ಬಗ್ಗೆ ಹೇಳಿದ್ದಾರೆ ಮಾತಾಜಿ. ನೀವು ಗಿಡಗಳಿಗೆ ನೀರ್ ಹಾಕುವಾಗ ಬೇರಿಗೆ ಹೆಂಗ್ ಹಾಕ್ತಿರೋ, ಬೇರಿಗೆ ಹಾಕಿದ್ರೆ ನನ್ನನ್ನೇ ಸೇರ್ತೀರಾ ಅಂತ ಆ ಒಂದು ಕಂಪ್ಯಾರಿಸನ್ ಅಲ್ಲಿ ದೇವರು ಪರಮಾತ್ಮ ದೇವೋತ್ತಮ ಪರಮ ಪುರುಷ ಹೇಳಿದ್ದಾರೆ. ಓಕೆ, ವೆರಿ ನೈಸ್. ಸೊ ಭಗವಂತನ ಪೂಜೆ ಅಂದ್ರೆ ಬೇರಿಗೆ ನೀರ್ ಹಾಕ್ದಂಗೆ ಗಿಡದಲ್ಲಿ, ಹೌದಾ? ದೇವತೆಗಳನ್ನ ಪೂಜಿಸಿದ್ರೆ ಆ ಲೆವೆಲ್ಗೆ ಹೋಗ್ತೀರಾ, ನನ್ನ ಪೂಜಿಸಿದ್ರೆ ನನ್ನ ಧಾಮಕ್ಕೆ ಬರ್ತೀರಾ ಅಂತ ಹೇಳ್ತಾರೆ. ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ದೇವತಾ ಲೋಕಗಳಿಗೆ ಹೋಗ್ತೀವಿ, ಹೌದಾ? ದೇವತೆಗಳ ಒಂದು ಪ್ರಜ್ಞೆದಲ್ಲಿ ನಾವಿರ್ತೀವಿ ಅಲ್ವಾ? ಸೊ ದೇವತೆಗಳು ವಾಸಿಸುವಂತ ನಿವಾಸಕ್ಕೆ ನಾವು ಹೋಗ್ತೀವಿ. ದೇವತೆಗಳಿರೋದು ಎಲ್ಲಿ? ಅವರು ಇದೇ ಭೌತಿಕ ಪ್ರಪಂಚದಲ್ಲೇ ಇದ್ದಾರೆ ಅವರು, ಅಲ್ವಾ? ಇದೇ 14 ಲೋಕದಲ್ಲಿ ಒಂದು ಲೋಕದಲ್ಲಿ ಅವ್ರು ಇದ್ದಾರೆ. ಬಟ್ ನಮಗೆ ಅದೇ ಲೋಕಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇದ್ರೆ ಕಂಟಿನ್ಯೂ ಮಾಡ್ಬೋದು ನಮ್ಮ ದೇವತೆ ಆರಾಧನೆ. ಇಲ್ಲಪ್ಪ ನಮ್ಗೆ ಎಲ್ಲಾ ಕಷ್ಟಗಳಿಂದ ಪರಿಹಾರ ಬೇಕು, ನಿತ್ಯ ನಿವಾಸ ನಿತ್ಯ ಧಾಮಕ್ಕೆ ಹೋಗ್ಬೇಕು ಭಗವಂತಂದು ಅಂದ್ರೆ ಅವಾಗ ಭಗವಂತ ಹೇಳುವಂತ ಅವನ ಆದೇಶದಲ್ಲಿ ಅವನ ಶರಣದಲ್ಲಿ ನಾವು ಹೋಗ್ಬೇಕು. ಅವನ್ನ ಪೂಜಿಸಿದ್ರೆ ಅವಾಗ ಅವನ ಪ್ರಜ್ಞೆ ನಮ್ಗೆ ಬರುತ್ತೆ, ಅವನ ಗುಣಗಳು ನಮ್ಮಲ್ಲಿ ಬರುತ್ತೆ. ನಮಗೂ ಸಚ್ಚಿದಾನಂದ ಶರೀರ ಅನ್ನೋದು ನಮಗೂ ಕಲ್ಗತ್ತೆ. ಇಲ್ಲ ಅಂದ್ರೆ ಭೌತಿಕ ಶರೀರಗಳು ನಾವು ಮತ್ತೆ ಮತ್ತೆ ಪಡ್ಕೋಬೇಕಾಗತ್ತೆ. ವೆರಿ ನೈಸ್. ಮತ್ತೆ ಎಂತ 4 ಜನ ವ್ಯಕ್ತಿಗಳು ಭಗವಂತನ ಹತ್ರ ಬರೋದಿಲ್ಲ? ದುಃಖಿಗಳು, ಜಿಜ್ಞಾಸುಗಳು, ಅವ್ರ ಬಗ್ಗೆ ಹೇಳ್ತಾರಲ್ಲ. ಭಗವಂತನ ಹತ್ರ ಯಾರು 4 ಜನ ಬರಲ್ಲ? ಭಗವಂತನಿಗೆ ಯಾರು ಬರಲ್ಲ? ಮತ್ತೆ ಯಾರು ಉತ್ತರ ಕೊಡ್ತೀರಾ? ಥ್ಯಾಂಕ್ ಯು ಮಾತಾಜಿ. ಇನ್ಯಾರು ಡಿವೋಟಿಸ್? ಸುಗುಣ ಮಾತಾಜಿ, ಹೇಮಾ ಮಾತಾಜಿ, ಸುಜಾತ ಮಾತಾಜಿ, ಅನ್ನಪೂರ್ಣ ಮಾತಾಜಿ. ಅಧಮರು ಮಾತಾಜಿ ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲದವರು ಮಾತಾಜಿ. ಅದೇ ಯಾರು 4 ಪೀಪಲ್ ಹೆಸರು? ಮೂಢ, ನರಾಧಮರು, ಆಸುರಿ ಸ್ವಭಾವದವರು, ಮಾಯೆಯಿಂದ ಜ್ಞಾನ ನಷ್ಟ ಆದವರು, ಜ್ಞಾನ. ವೆರಿ ಗುಡ್. ಮೂರ್ಖರು, ಅತ್ಯಂತ ಮೂರ್ಖರು. ಅತ್ಯಂತ ಮೂರ್ಖರು. ಈ 4 ಜನ ವ್ಯಕ್ತಿಗಳು ಭಗವಂತನ ಶರಣಕ್ಕೆ ಬರೋದೇ ಇಲ್ಲ, ಅವರಿಗೆ ಸಾಮರ್ಥ್ಯ ಇಲ್ಲ, ಅವರಲ್ಲಿ ಆ ಲೆವೆಲ್ ಇಲ್ಲ, ಆ ರೇಂಜ್ ಇಲ್ಲ. ಹೇಳ್ತಾರಲ್ಲ, ನಾವು ಮಾತ್ರ ಹೇಳ್ತೀವಲ್ವ, ಒಂದು ರೇಂಜ್ ಅನ್ನೋದು ಇರ್ಬೇಕು, ಒಂದು ಲೆವೆಲ್, ಒಂದು ಟೇಸ್ಟ್, ಒಂದು ಸ್ಟ್ಯಾಂಡರ್ಡ್. ಸೊ ಕೃಷ್ಣನ ಹತ್ರ ಬರೋದಕ್ಕೆ ಎಲ್ಲರೂ ಬರಕ್ಕಾಗಲ್ಲ. ಯಾರಂದ್ರೆ ಅವನು ಹೊರಟು ಬರಕ್ಕಾಗಲ್ಲ. ತುಂಬಾ ಅಪರೂಪದ ವ್ಯಕ್ತಿಗಳು ಮಾತ್ರ ಕೃಷ್ಣನ ಶರಣಕ್ಕೆ ಬರ್ತಾರೆ. ತುಂಬಾ ಗ್ರೇಟ್ ಸೋಲ್ಸ್. ಮಹಾತ್ಮ ಕೃಷ್ಣ ಮಹಾತ್ಮ ಅಂತಾರಂತವ್ರಿಗೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಃ. ಮಹಾತ್ಮ ಆಕ್ಚುಲಿ ನಾವು ಮಹಾತ್ಮ ಗಾಂಧಿ ಅಂತೀವಲ್ವ, ಗಾಂಧಿಗೆ ಮಹಾತ್ಮದ ಬಿರುದು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಅವ್ರು ಮಾಡಿರೋ ಕಾರ್ಯಗಳಿಗೆ, ಸ್ಯಾಕ್ರಿಫೈಸಸ್ಗೆ. ಬಟ್ ನಿಜವಾದ ಮಹಾತ್ಮದ ಅರ್ಥ ಆಕ್ಚುಲಿ ಡಿವೋಟಿಸ್ಗೆ ಮಹಾತ್ಮ ಅಂತ ಬಿರುದು ಕೊಡ್ತಾನೆ ಕೃಷ್ಣ. ಯಾಕಂದ್ರೆ ಅವರಲ್ಲೆಲ್ಲ ಮಹಾನ್ ಗುಣಗಳಿರುತ್ತೆ, ಮಹಾನ್ ಕಾರ್ಯ ಮಾಡ್ತಾರೆ, ಅವ್ರ ಸೇವೆ ಮಾಡ್ತಾರೆ. ಕೃಷ್ಣನ್ ಸೇವೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಅವ್ರು ಸೇವೆ ಮಾಡ್ದಂಗೆ. ಇವತ್ತನೇ ಮಾತಾಜಿ ಹೇಳ್ದಂಗೆ ಬೇರೆ ನೀರ್ ಹಾಕಿದ್ರೆ ಇಡೀ ಗಿಡಕ್ಕೆ ಪೋಷಣೆ ಸಿಗತ್ತಲ್ವಾ? ಸೊ ಅವ್ರು ಮಾಡ್ತಾರಂತ. ಫಾರ್ ಎಕ್ಸಾಂಪಲ್ ಎಲ್ಲ ಆಚಾರ್ಯರೆಲ್ಲ ಏನೇನ್ ಮಾಡ್ತಾರೆ ಅವರು? ಅದು ಆಕ್ಚುಲಿ ಒನ್ ಆಫ್ ದ ಪರ್ಪೋರ್ಟ್ಸ್ ಬರುತ್ತೆ. ಇವತ್ತು ಶ್ಲೋಕಗಳು ನಾವೇನು ಓದ್ತೀವೋ ಹೇಳಿದ್ರೆ, ನಿತ್ಯ ಸಿದ್ಧಾಸ್ ಅಂದ್ರೆ ಕೃಷ್ಣ ಕಳಿಸಿರುವಂತ ಪ್ರತಿನಿಧಿಗಳು ಅವ್ರಿಗೆ ಎಷ್ಟು ಗ್ರೇಟ್ ಅಂದ್ರೆ ಆಕ್ಚುಲಿ ಅವ್ರು ಹ್ಯಾಪಿಯಾಗಿ ಭಗವಂತನ ಧಾಮದಲ್ಲಿ ಇರ್ಬೋದು. ಅವ್ರೇನು ಭೌತಿಕ ಪ್ರಪಂಚಕ್ಕೆ ಬರೋ ಅವಶ್ಯಕತೆ ಇಲ್ಲ. ಆಚಾರ್ಯ ಆಗ್ಬಿಟ್ಟು ಅವರು 108 ಜನ 55 ಜನ ಫಾಲೋವರ್ಸ್ನ ಮಾಡ್ಕೊಂಡು ಶಿಷ್ಯರನ್ನ ಮಾಡ್ಕೊಂಡು ಅವರು ಕಷ್ಟಪಡೋ ಅವಶ್ಯಕತೆ ಇಲ್ಲ ಆಕ್ಚುಲಿ. ಬಟ್ ಆದ್ರೆ ಅವ್ರು ನಮ್ಮ ಮೇಲೆ ಕರುಣೆಗೋಸ್ಕರ ಬರ್ತಾರೆ. ನಮ್ಮನ್ನ ಯಾರು ಕಾಪಾಡ್ತಾರೆ? ನಮ್ಮಂತ ಸಾಧಾರಣ ವ್ಯಕ್ತಿಗಳನ್ನ ನಿತ್ಯ ಬದ್ಧಸ್ಥ ಕಾಪಾಡೋಕೆ ಯಾರು ಬೇಕಲ್ವಾ? ಒಂದು ಲಿಬರೇಟೆಡ್ ಪೀಪಲ್. ಹಾಗಾಗಿ ಇವರು ಕೆಳಗಿಳಿದು ಬರ್ತಾರೆ. ನಿತ್ಯ ಪಾರ್ಷದರು ಬರ್ತಾರೆ. ಕೃಷ್ಣನ ನಿತ್ಯ ಪಾರ್ಷದರು ಮಾತ್ರ ಕೆಳಗಡೆ ಇಳಿದು ಬರ್ತಾರೆ. ಸೊ ಕೃಷ್ಣಂಗೂ ಅವ್ರಿಗೂ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಗುರು ಮತ್ತೆ ಕೃಷ್ಣನಿಗೆ ಅವ್ರು ಒಂದೇ, ತಕಡಿ ಹಾಕಿದ್ರೆ ಒಂದೇ ಅವರು. ಸೊ ಅವ್ರ ನಾರ್ಮಲ್ ಜೀವ ಅಲ್ವೇ ಅಲ್ಲ ಅವರು. ಅವ್ರ ದೇವತೆಗೂ ಮ್ಯಾಚ್ ಅಲ್ಲ ಅವರು. ದೇವತೆಗಳು ಪ್ಯೂರ್ ಡಿವೋಟೀಸ್ ಅಲ್ಲ. ಬಟ್ ಆಚಾರ್ಯರು, ಸ್ಪಿರಿಚುವಲ್ ಮಾಸ್ಟರ್ಸ್ ಅವರೆಲ್ಲ ಪ್ಯೂರ್ ಡಿವೋಟೀಸ್ ಅವರು. ನಾರದ ಮುನಿ ಅವರೆಲ್ಲ ಪ್ಯೂರ್ ಡಿವೋಟಿ. ನಮ್ಮ ಆಚಾರ್ಯರು ಯಾರು ಅಂದ್ರೆ
ನಿಮಗೆ ಭಗವದ್ಗೀತೆ ಶುರುದಲ್ಲಿ ಒಂದು ಎಲ್ಲ ಗುರುಗಳ ಹೆಸರಿದೆ, ನೋಡಿದ್ದೀರಾ? ಕೃಷ್ಣನಿಂದ ಹೇಗೆ ಜ್ಞಾನ ಬರ್ತಾ ಇದೆ ಅನ್ನೋದು, ಕೃಷ್ಣ, ಬಲರಾಮ ಅಂತ ಒಂದು ಚಾರ್ಟ್ ಬರುತ್ತೆ, ನೋಡಿದ್ದೀರಾ? ಯಾರು ತೆಗಿತೀರಾ? ತೆಗೆದು ಓದ್ತೀರಾ ಒಂದ್ಸರಿ? ಸಿಗ್ತಾ ಯಾರಿಗಾರು? ಹಾ, ಒಂದ್ ನಿಮಿಷ ಮೆಸೇಜ್. ಪ್ರಸ್ತಾವನೆ ಕೊನೆಯಲ್ಲಿ, ಪ್ರಸ್ತಾವನೆ ಆದ್ಮೇಲೆ, ಇಂಟ್ರೊಡಕ್ಷನ್ ಆದ್ಮೇಲೆ ಮೊದಲನೇ ಅಧ್ಯಾಯ ಶುರುವಾಗಕ್ಕಿಂತ ಮುಂಚೆ ನಿಮಗೆ 32ನೇ ಪೇಜಲ್ಲಿ ನೋಡಿ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಈ ಭಗವದ್ಗೀತೆಯ ಯಥಾರೂಪವು ಈ ಗುರು ಪರಂಪರೆಯಿಂದ ಪ್ರಾಪ್ತವಾಗಿದೆ. ಮೊದಲು ಈ ಒಂದು ಜ್ಞಾನ ಕೃಷ್ಣ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಬ್ರಹ್ಮ. ಕೃಷ್ಣ, ಬ್ರಹ್ಮ, ನಾರದ, ವ್ಯಾಸ. ಬ್ರಹ್ಮ ನಾರದರಿಗೆ, ನಾರದ ವ್ಯಾಸರಿಗೆ, ವ್ಯಾಸ ಮಧ್ವಾಚಾರ್ಯರಿಗೆ, ಮಧ್ವಾಚಾರ ಪದ್ಮನಾಭನಿಗೆ, ಪದ್ಮನಾಭ ನರಹರಿ, ನರಹರಿ ಅವರು ಮಾಧವ ಅವರು ಅಕ್ಷೋಭ್ಯ, ಜಯತೀರ್ಥ, ಜ್ಞಾನ ಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಾಹ್ಮಣ್ಯ ತೀರ್ಥ, ವ್ಯಾಸತೀರ್ಥ, ಲಕ್ಷ್ಮೀಪತಿ, ಮಾಧವೇಂದ್ರಪುರಿ, ಈಶ್ವರಪುರಿ, ನಿತ್ಯಾನಂದ, ಅದ್ವೈತ, ಚೈತನ್ಯ ಮಹಾಪ್ರಭು, ರೂಪ ಸ್ವರೂಪ ಸನಾತನ, ರಘುನಾಥ ಜೀವ, ಕೃಷ್ಣದಾಸ, ನರೋತ್ತಮ, ವಿಶ್ವನಾಥ, ಬಲದೇವ, ಜಗನ್ನಾಥ, ಭಕ್ತಿ ವಿನೋದ, ಗೌರಕಿಶೋರ, ಭಕ್ತಿ ಸಿದ್ಧಾಂತ ಸರಸ್ವತಿ, MC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. 32 ಗುರುಗಳು. ಶ್ರೀ ಪ್ರಭುಪಾದರು. ಸೊ ಈ ಪರಂಪರೆಯಲ್ಲಿ ಬರ್ತಾರೆ. ಅಂಡ್ ಪ್ರಭುಪಾದರು ಶಿಷ್ಯರು, ನೆಕ್ಸ್ಟ್ ಜನರೇಷನ್ ಆಫ್ಟರ್ ಪ್ರಭುಪಾದ್. ಸೊ ಇವರೆಲ್ಲರೂ ಪರಂಪರೆಯಲ್ಲಿ ಬರ್ತಾ ಇರುವಂತ ಆಚಾರ್ಯರು. ಇವರೆಲ್ಲರಿಗೂ ಗುರು ಅನ್ನೋರು ಇದ್ದಾರೆ, ಪ್ರಾಮಾಣಿಕ ಗುರು ಅನ್ನೋರು ಇದ್ದಾರೆ. ಗುರು ಶಿಷ್ಯ ಪರಂಪರೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಈ ಜ್ಞಾನ ಅನ್ನೋದು ಅಥಾರಿಟಿ ಇರೋಂಥ ಜ್ಞಾನ, ನಿಜವಾದ ಜ್ಞಾನ. ಸೊ ಇಂಥ ವ್ಯಕ್ತಿಗಳೆಲ್ಲ ನಿತ್ಯ ಸಿದ್ಧಿಗಳು. ಯಾಕಂದ್ರೆ ಇವರೆಲ್ಲರೂ ಸ್ವೀಕರಿಸ್ತಾರೆ, ಶಿಷ್ಯರನ್ನ ಸ್ವೀಕರಿಸಿ ಅವ್ರನ್ನ ಉದ್ಧರಿಸ್ತಾ ಇದ್ದಾರೆ, ಈ ಭೌತಿಕ ಪ್ರಪಂಚದಿಂದ ಕಾಪಾಡ್ತಾ ಇದ್ದಾರೆ, ಜ್ಞಾನ ಕೊಡ್ತಾ ಇದಾರೆ ಅವ್ರು, ನಿಜವಾದ ಜ್ಞಾನ ಅಲ್ವಾ? ಸೊ ಹಾಗಾಗಿ ನಾನು ಯಾತಕ್ಕೆ ಪಾಯಿಂಟಿಗೆ ಬಂದೆ ಅಂದ್ರೆ ದಟ್ ಏನದು ಪ್ಯೂರ್ ಡಿವೋಟೀಸ್ ಅನ್ನೋರು ಏನು ಈ ಭೂಮಿ ಮೇಲೆ ನಡೀತಾ ಇದಾರೆ, ಅವರೆಲ್ಲ ಆರ್ಡಿನರಿ ಪೀಪಲ್ ಅಲ್ಲ, ತುಂಬಾ ಗ್ರೇಟ್. ಅವ್ರು ಮಾಡ್ತಾ ಇರೋಂಥ ಸೇವೆ, ಅವ್ರು ಮಾಡ್ತಾ ಇರೋಂಥ ಕಾರ್ಯ, ಅವರ ಗೋಲ್, ಅವ್ರ ಮಿಷನ್ ಇಡೀ ಪ್ರಪಂಚನೇ ಅವರು ಏನಂತಾರೆ ವೃದ್ಧಿಸ್ತಾ ಇದಾರೆ, ಅವ್ರು ಶುದ್ಧೀಕರಿಸ್ತಾ ಇದಾರೆ. ಅವ್ರು ಅಷ್ಟು ದೊಡ್ಡ ಟಾಸ್ಕ್. ಮನ್ಸ್ ಮಾಡಿದ್ರೆ ನಮ್ ಗುರು ಮಹರ್ಷಿ ಯಾವಾಗ ಬೇಕಾದ್ರೂ ಈ ಭೂಮಿ ಬಿಟ್ಟು ಹೋಗ್ಬೋದಾಗಿತ್ತು. ಈ ಪ್ಲಾನೆಟ್ ಬಿಟ್ಟು ಯಾಕೆಲ್ಲ ಇಳ್ಕೋಬೇಕು? ಯಾಕೆಲ್ಲ ಶಿಷ್ಯರ ಪಾಪ ತಗೋಬೇಕು? ಯಾಕೆಲ್ಲ ಆಚಾರ್ಯರು ಅವ್ರ ಶಿಷ್ಯರ ಪಾಪ ತಗೊಂಡು ಕಷ್ಟಪಡ್ಬೇಕು? ಆ ಶಿಷ್ಯ ಏನೇ ಮಾಡ್ತಾನೋ ಎಲ್ಲ ಗುರು ಸ್ವೀಕರಿಸೋದು. ಯಾತಕ್ಕೋಸ್ಕರ? ಯಾಕಂದ್ರೆ ಅದು ತುಂಬಾ ಚಿಕ್ಕ ಗಾತ್ರದಲ್ಲ ಆ ಪಾಪ. ಬಟ್ ಇನ್ ರಿಟರ್ನ್ ಅವನು ಭಕ್ತ ಆದ್ರೆ, ಅವನು ಆಧ್ಯಾತ್ಮಿಕ ಪ್ರಗತಿ ಹೊಂದಿದ್ರೆ, ಅವನು ಭಗವಂತನ ಧಾಮಕ್ಕೆ ಹೋದ್ರೆ ಕೃಷ್ಣ ತುಂಬಾ ಪ್ರಸನ್ನನಾಗ್ತಾನೆ ಅಲ್ವಾ? ಮಕ್ಳು ವಾಪಸ್ ಮನೆಗೆ ಬಂದ್ರೆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೋ ಇಲ್ವಾ? ಎಲ್ಲ ಓದಿ ಎಲ್ಲೆಲ್ಲೋ ಹೋಗಿರ್ತಾರಲ್ಲ, ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾರೆ ತಂದೆ ತಾಯರು. ಎಷ್ಟೋ ವರ್ಷ ಆದ್ಮೇಲೆ ವಾಪಸ್ ಬಂದ್ರೆ ಎಷ್ಟು ಖುಷಿ ಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಅದೇ ರೀತಿ ಕೃಷ್ಣನು ಹಾಗೆ. ಎಲ್ಲಾ ಜೀವಿರಾಶಿಗಳು ವಾಪಸ್ ಮನೆಗೆ ಬಂದ್ರೆ, ಅವ್ರ ನಿತ್ಯ ಧಾಮಕ್ಕೆ ಬಂದ್ರೆ, ಮುಕ್ತಿ ಪಡ್ಕೊಂಡ್ರೆ, ಜನ್ಮ ಮೃತ್ಯು ಚಕ್ರದಿಂದ ಹೊರಗೆ ಬಂದ್ರೆ, ಅದು ನಿಜವಾದ ಸಕ್ಸಸ್. ಅದು ಬಿಟ್ಟು ಬೇರೆ ಏನ್ ಸಕ್ಸಸ್ ಇಲ್ಲ. ಇಲ್ಲಿ ಎಷ್ಟೇ ಸಕ್ಸಸ್ ಪಡೆದ್ರು ಮುಗಿಯತ್ ಕೊನೆಗೆ ಸಾವ ಟೈಮಲ್ಲಿ ಎಲ್ಲ ಕ್ಲೋಸ್ ಆದಂಗ, ಅಕೌಂಟ್ ಎಲ್ಲ ಕ್ಲೋಸ್. ಯಾವ ದುಡ್ಡು ಕಾಸು, ಯಾವ ಹೆಸರು, ಯಾವ ಗಳಿಸಿರೋದು ಏನು ಲೆಕ್ಕಕ್ಕಿಲ್ಲ. ಅದೆಲ್ಲ ಅಲ್ವಾ? ಇರೋವರೆಗೂ ಮಾತ್ರ ಅದು. ಅದರಿಂದ ನಮ್ಮನ್ನ ಗುರುತಿಸ್ಕೊಂಡ್ರೆ ಏನಾಗತ್ತೆ? ನಮ್ಮಲ್ಲಿ ಅಹಮಿಂದ ನಾವು ಕೃಷ್ಣನಿಂದ ದೂರ ಆಗ್ತೇವೆ. ಅದೆಲ್ಲ ನಮ್ಮ ಕೃಷ್ಣನ ಒಂದು ಕೃಪೆಯಿಂದ ನಾವು ಪಡ್ಕೊಂಡಿರೋದಷ್ಟೇ, ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ.
ಅಲ್ವಾ? ನಮ್ ಸ್ವಂತ ನಮ್ಗೇನು ಶಕ್ತಿ ಇಲ್ಲ ಆಕ್ಚುಲಿ. ಸೊ ಇದು ಕೃಷ್ಣ ಹೇಳ್ತಾರೆ, 4 ಜನ ಬರೋದಿಲ್ಲ. ಕೃಷ್ಣನ ಹತ್ರ 4 ತರ ಜನ ಯಾರು ಬರ್ತಾರೆ? ಯಾರು ಹೇಳ್ತೀರಾ? ಯಾವ 4 ಪೀಪಲ್ ಕೃಷ್ಣನ ಹತ್ರ ಬರ್ತಾರೆ? ಜಿಜ್ಞಾಸುಗಳು, ಆಮೇಲೆ ಫಸ್ಟ್ ಅದೇನಾ? ಫಸ್ಟ್ ಇಲ್ಲ. ಜಿಜ್ಞಾಸುನ? ಇಲ್ಲ, ಫಸ್ಟ್ ದುಃಖಿಗಳು. ಹಾ, ದುಃಖಿಗಳು. ಹೌದಾ? ನಾವು ವಿಧಿವಾದಲ್ಲಿ ಕ್ಯಾಟಗರಿದಲ್ಲಿ ಇದೆ ದುಃಖಿಗಳು. ಮತ್ತೆ ಜಿಜ್ಞಾಸು, ಕುತೂಹಲಿಗಳು. ಈಶ್ವರ್ಯವನ್ನು ಬಯಸುವವರು, ಆಮೇಲೆ ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡೋರು. ಅನ್ವೇಷಣೆ ಮಾಡೋರು ಅಷ್ಟೇನಾ? ಜ್ಞಾನಿಗಳು. ಹೌದು, 4 ಪೀಪಲ್. ಜ್ಞಾನಿಗಳು. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷ. ಬರ್ತಾರೆ. ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ. ಆರ್ಥೋ ಅಂದ್ರೆ ಕಷ್ಟದಲ್ಲಿರೋರು, ಅರ್ಥಾರ್ಥಿ ಅಂದ್ರೆ ಹಣಕ್ಕೋಸ್ಕರ ಬರೋರು, ಅದಕ್ಕೋಸ್ಕರ ಐಶ್ವರ್ಯವನ್ನು ಬಯಸುವವರು. ಐಶ್ವರ್ಯ ಬಯಸೋರು. ದುಡ್ಡು ಬೇಕು, ಕಾಸು ಬೇಕು, ಹೆಸರು ಬೇಕು, ಪ್ರಮೋಷನ್ ಬೇಕು, ಜಾಬ್ ಬೇಕು, ಇದೆಲ್ಲ ಅರ್ಥಾರ್ಥಿ. ಹಣ, ಪ್ರಾಸ್ಪೆರಿಟಿ. ಓಕೆನಾ? ಜಿಜ್ಞಾಸು ಕುತೂಹಲ. ಜ್ಞಾನಿ ಆಲ್ರೆಡಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾನೆ. ಜ್ಞಾನಿ ಅನ್ನೋನು ಎಲ್ಲರೂ ಇವ್ರ 3 ಜನಕ್ಕಿಂತ ಉತ್ತಮ ಲೆವೆಲ್ ಅಲ್ಲಿ ಇದೆ ಜ್ಞಾನಿ. ಅದಕ್ಕೆ ಅವನು ಬಹುನಾಂ ಜನ್ಮನಾಮ್ ಅಂತ ಕೃಷ್ಣ ಅಲ್ವಾ? ಎಷ್ಟು ಜನ್ಮ ಆದ್ಮೇಲೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತಾನೆ. ಅಂತವನ್ನ ಮಹಾತ್ಮ ಅಂತ ಕರೀತಾನೆ ಕೃಷ್ಣ. ಸೊ ಜ್ಞಾನಿ ಕಂಡ್ರೆ ಕೃಷ್ಣನ್ಗೆ ತುಂಬಾ ಇಷ್ಟ. ಯಾಕಂದ್ರೆ ಜ್ಞಾನಿ ಅಂದ್ರೆ ಒಂದು ಹಂತಕ್ಕೆ ಅವನು ಬಂದಿದ್ದಾನೆ. ಅವನಿಗೆ ಮೂರ್ಖನ್ ತರ ಅವನಿಗೆ ಶರೀರನೇ ನಾನು ಅನ್ಕೊಂಡು ಕತ್ತೆ ತರ ಬೆಳಿಗ್ಗೆ ರಾತ್ರಿ ದುಡಿಯೋನಲ್ಲ. ಎಷ್ಟು ಬೇಕೋ ಈ ಬದುಕಿರೋದಕ್ಕೆ ಅವನು ಎಲ್ಲಾ ವ್ಯವಸ್ಥೆ ಮಾಡ್ಕೋತಾನೆ. ಮಿಕ್ಕಿದ ಟೈಮು ಅವ್ನ ಸ್ವಂತ ಆತ್ಮ ಸಾಕ್ಷಾತ್ಕಾರಕ್ಕೆ ಅವನು ಟೈಮ್ ಕಳೀತಾನ. ಅವ್ನು ಚಿಂತನೆ ಮಾಡ್ತಾನೆ, ಅವ್ನು ಪರಿಹಾರ ಪಡ್ಕೋತಾನೆ. ಇದೇ ಸಮಯ, ಇದೇ ಲೈಫೇ, ಬೇರೆ ಯಾವ್ದು ಸಪ್ರೇಟ್ ಇಲ್ಲ ನಮ್ಗೆ ಅಲ್ವಾ? ಕೆಲವರು ಹೇಳ್ತಾರಲ್ವಾ, ಕಷ್ಟಗಳೆಲ್ಲ ಮುಗಿದ್ಮೇಲೆ ನಾವು ಬರ್ತೀವಿ ಅಂತ. ಮುಗಿಯತ್ತಾ? ಯಾವ ಕಾಲಕ್ಕೆ ಮುಗಿಯತ್ತೆ ಕಷ್ಟಗಳು? ಅತ್ತೆಜಿ ಯಾರು ಹೇಳ್ತಾರೆ? ನೀವೆಲ್ಲ ಎಷ್ಟು ಅನುಭವ ಇರೋರು, ಯಾವ ಕಾಲಕ್ಕೆ ಮುಗಿಯತ್ತೆ? ಹುಟ್ಟಿದಾಗ ಇರಲ್ವಾ ಕಷ್ಟಗಳು? ಮುಗಿಯಂತದೇ ಅಲ್ಲ ಮಾತಾಜಿ, ಇದು ಕಷ್ಟಗಳು ಯಾವಾಗ ದಿನ ಹೊಸ ಹೊಸದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗ್ತಾ ಇರುತ್ತೆ. ಒಂದೊಂದು ಹೊಸ ಅನುಭವ ಕಷ್ಟದ್ದು. ಯಾವತ್ತೂ ಆ ಸಮಯನೇ ಇಲ್ಲ, ಬರಲ್ಲ ಅದು. ಇವತ್ತು ನಮ್ಗೆಲ್ಲ ಕಷ್ಟಗಳು ತೀರ್ತಪ್ಪ, ಇವತ್ತು ನಾನು ಶರಣಕ್ ಬರ್ತೀನಪ್ಪ ತಂದೆ ಅಂತೀವ? ಅನ್ನಕ್ಕಾಗೋದೇ ಇಲ್ಲ. ಸಮುದ್ರದಲ್ಲಿ ಅಲೆಗಳಿದ್ದಂಗೆ ಬರ್ತಾನೆ ಇರತ್ತದು, ಇಲ್ಲ. ಬಟ್ ನಾವೆಲ್ಲ ಸಮುದ್ರದಲ್ಲಿ ಬಿದ್ದಿದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಷ್ಟೆ ಅಲ್ವಾ? ನಮ್ಗೆ ಎಷ್ಟೇ ಈಜೊಡಿಯಕ್ ಬಂದ್ರು ಕೂಡ, ನಮ್ಗೆ ಎಷ್ಟೆಲ್ಲ ನಾವ್ ಆಸ್ತಿ ಹೆಸರು ಎಲ್ಲ ಮಾಡ್ಕೊಂಡಿದ್ರು ಸಮುದ್ರನ ದಾಟಕ್ಕಾಗಲ್ಲ. ಈ ಎಲ್ಲ ಶಕ್ತಿಗಳಿಂದ ಈಜು ಚೆನ್ನಾಗಿ ಬಂದು ದಾಟಕ್ಕಾಗಲ್ಲ. ಸಮುದ್ರ ತುಂಬಾ ದೊಡ್ಡದಲ್ವಾ? ನಾವ್ ಎಷ್ಟೊಂದು ಈಜೊಡಿತೀವಿ, ಸುಸ್ತೊಡಿತೀವಿ ನಾವು. ಅದಕ್ಕೆ ನಮ್ ರಕ್ಷಸಕ್ಕೆ ಯಾರು ಎತ್ತೋರು ಬೇಕು. ಯಾರು ನೀರಲ್ಲಿ ಬಿದ್ದಿಲ್ವೋ ಅವ್ರು ಬೇಕು ನಮ್ಗೆ ಎತ್ತಕ್ಕೆ. ಹೋಗ್ತೀರಾ? ನೀರಲ್ಲಿರೋರು ನಮ್ನ ಕಾಪಾಡಕ್ ಆಗಲ್ಲ, ನೀರಿಂದ ಹೊರಗಿರ್ಬೇಕು ಅವ್ರು ಅಲ್ವಾ? ಎಲ್ಲರೂ ಹೆಲಿಕಾಪ್ಟರ್ ಇಂದ ಬರ್ಬೇಕು, ಇಲ್ಲ ಬೋಟಲ್ಲಿ ಬರ್ಬೇಕು. ಅವರು ಬಂದ್ ನಮ್ಮನ್ನ ಹೇಳ್ಕೊಂಡು ಹೋದ್ರೆ ಅವಾಗ ನಾವು ಹೊರಗೆ ಬರ್ಬೋದು. ಅವರೇ ಇವರಲ್ಲ ಇವಾಗ ಯಾರು ಇವ್ರ ಹೆಸರುಗಳು ಓದ್ವಲ್ಲ ನಾವು, ಅವರೇ ಇವರಲ್ಲ. ಇವ್ರು ಬರ್ತಾರೆ, ಹೆಲಿಕಾಪ್ಟರ್ ಬರ್ತಾರೆ, ಬೋಟಲ್ಲಿ ಬರ್ತಾರೆ. ಇವ್ರ ಕೃಪೆಯಿಂದಾನೇ ನಾವು ಹೊರಗೆ ಬರ್ತೀವಿ. ಎಲ್ರಿಗೂ ಕೃಷ್ಣ ಪವರ್ ಕೊಟ್ಟಿದ್ದಾನೆ ನಮ್ನ ಭೌತಿಕ ಪರಿಸ್ಥಿತಿಯಿಂದ ಹೊರಗೆ ತೆಗಿಯೋದಕ್ಕೆ. ಆಮೇಲೆ ನಾವೇನ್ ನೋಡಿದ್ವಿ? ಒಬ್ರಿಗಿಂತ ಒಬ್ರು ಕಳ್ರು. ಆಮೇಲೆ ನಾವ್ ಇನ್ನೇನೇನ್ ನೋಡಿದ್ವಿ? ಇನ್ನೇನ್ ಚರ್ಚೆ ಮಾಡಿದ್ವಿ ನಾವು ಈ ಟಾಪಿಕ್ ಅಲ್ಲಿ? ಯಾರು ಹೇಳ್ತೀರಾ? ಕೃಷ್ಣ ಹೇಳದ್ನಲ್ವಾ? ಏನಂದ ಕೃಷ್ಣ? ಕಾಮಸ್ತತ್ರ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಃ. ಇದು ತುಂಬಾ ಮುಖ್ಯವಾದ ಶ್ಲೋಕ. 20ನೇ ಶ್ಲೋಕಗಳಿಂದ ತುಂಬಾ ಅರ್ಥ ಮಾಡ್ಕೋಬೇಕು. ಏನಂತ ಕೃಷ್ಣ? 20ನೇ ಶ್ಲೋಕ ಅನುವಾದ ಓದಿ. 7ನೇ ಅಧ್ಯಾಯ 20ನೇ ಶ್ಲೋಕ. ಮಾತಾಜಿ ಓದ್ತೀರಾ? ಓದಿ ಮಾತಾಜಿ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಎಸ್. ಸೊ ಈಗ ತಪ್ಪೇನಿದ್ರಲ್ಲಿ? ನಮ್ ಬಯಕೆಗಳೆಲ್ಲ ಇದೆಯಪ್ಪ, ನಮ್ಗೆ ಯಾರು ಈಡೇರಿಸೋರು ಬೇಕು,
ತಪ್ಪೇನಿದೆ ಇದರಲ್ಲಿ? ಕೃಷ್ಣ ಏನಂತಾನೆ? ಇದಕ್ಕೆ ಉತ್ತರ ಏನ್ ಕೊಡ್ತಾನೆ? ಯಾರು ತೀರಿಸ್ತಾರೋ ನಮ್ಮ ಬಯಕೆಗಳನ್ನ ಅವ್ರ ಹತ್ರ ಹೋದ್ರೆ ತಪ್ಪಿದ್ಯಾ? ಏನಂತೀರಾ ಮಾತಾಜಿ? ಆ ಕ್ಷಣಕ್ ಮಾತ್ರ ಅವ್ರ ಬಾಕಿ ತೀರಿಸ್ತಾರೆ ಮಾತಾಜಿ. ದೇವತೆಗಳ ಹತ್ರ ಹೋದ್ರೆ ಆ ಕ್ಷಣಕ್ ಮಾತ್ರ ತೀರಿಸ್ತಾರೆ ಮಾತಾಜಿ. ನಮ್ಗೆ ಶಾಶ್ವತ ಪರಿಹಾರ ಅವರು ತೀರ್ಸಕ್ಕಾಗಲ್ಲ ಅವ್ರ ಕೈ. ಎಸ್, ಸರಿ ಬೋಲ್ ಮಾತಾಜಿ. ಶಾಶ್ವತವಾದಂತ ಫಲಿತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅವರು. ಕ್ಷಣಿಕ ಏನಾದ್ರೂ ಒಂದ್ ಸ್ವಲ್ಪ ಏನಾರು ಮಾಯ ಮಾಡ್ಬೋದು ಅಷ್ಟೇ. ಮಕ್ಳುಗಳು ಅಳ್ಬೇಕಾದ್ರೆ ಹೆಂಗ್ ನಾವು ಮಾಯ ಮಾಡ್ತೀವಲ್ವಾ? ಏನಾರು ಆಟ ಸಾಮಾನ್ ತಂದ್ಬಿಟ್ಟು ಏನೋ ಒಂದು ಹೊಸಾದ್ ತೋರಿಸ್ಬಿಟ್ಟು ಪಾಪ ಸ್ವಲ್ಪ ಹೊತ್ತು ಮರ್ತೋಗ್ಬಿಡ್ತಾರ. ನಾವು ಮರ್ತೋಗ್ಬಿಡ್ತೀವಿ ಸ್ವಲ್ಪ ಹೊತ್ತು, ಸಿಕ್ತಲ್ಲ ಬಿಡು ಹೊಸದು ಅಂತ. ಆದ್ರೆ ನಮ್ ಕಷ್ಟ ಎಲ್ಲೂ ಹೋಗಲ್ಲ, ಬರ್ಲೇ ಬರ್ಬೇಕು. ನಮ್ ಕರ್ಮನ ಬದಲಾಯಿಸೋ ಶಕ್ತಿ ದೇವತೆಗಳಿಗೆ ಇಲ್ವೇ ಇಲ್ಲ. ಕರ್ಮ ಬದಲಾಯಿಸೋ ಶಕ್ತಿ ದೇವತೆಗಳಿಗೆ ಇದ್ದಿದ್ರೆ ಅವ್ರ ಕರ್ಮನು ಬದಲಾಯಿಸ್ಕೊತಿದ್ರು ಅಲ್ವಾ? ಅವರು ಭಗವಂತನ ನಾಮಕ್ಕೆ ಹೋಗ್ಬಿಡ್ತಿದ್ರು. ಅಷ್ಟು ಸುಲಭನ? ಮಾಯೆ, ಕೃಷ್ಣನ್ ಮಾಯೆ ಎದುರ್ಸಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಕೃಷ್ಣನ ಹೇಳ್ತಾನಲ್ವಾ, ನನ್ನ ಮಾಯನ ಎದುರ್ಸೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾರು ಎದುರ್ಸಕ್ಕಾಗಲ್ಲ. ಓನ್ಲಿ ಕೃಷ್ಣನ್ ಪೂರ್ತಿ ಸರೆಂಡರ್ ಆಗಿರೋರು ಮಾತ್ರನೇ ಕೃಷ್ಣನ್ ಮಾಯನ ಎದುರಿಸ್ಲಿಕ್ಕೆ ಸಾಧ್ಯ, ದಾಟಕ್ ಸಾಧ್ಯ, ಗೆಲ್ಲಕ್ ಸಾಧ್ಯ. ಇಲ್ಲ ಎಷ್ಟೆಲ್ಲ ದೇವತೆಗಳು, ಎಷ್ಟು ಇಂದ್ರದೇವ ಅಲ್ವಾ? ನಾವು ನೋಡಿದ್ವಲ್ಲ ನಿನ್ನೆ ಗೋವರ್ಧನ್ ಪೂಜೆದಲ್ಲಿ, ನಿನ್ನೆ ಗೋವರ್ಧನ್ ಪೂಜೆ ಇತ್ತಲ್ವಾ? ಸರಿ, ನಾವು ಬಳಿ ಕತೆ ಚರ್ಚೆ ಮಾಡೋದಲ್ವ? ಹೆಂಗೆ ಇಂದ್ರನಿಗೆ ಎಷ್ಟೆಲ್ಲ ಕೋಪ ಬಂದ್ಬಿಡುತ್ತೆ. ನನ್ ಪೂಜೆ ಮಾಡೋದನ್ನ ನಿಲ್ಸದ್ನ ಕೃಷ್ಣ, ಚಿಕ್ಕ ಹುಡುಗ ಕೃಷ್ಣ ಅನ್ನೋದನ್ನು ಮರ್ತಿ. ಅವ್ನು ಭಗವಂತ, ಇವನಿಗೆ ಶಕ್ತಿ ಸಿಗ್ತಾ ಇರೋದೇ ಭಗವಂತನಿಂದ ಅನ್ನೋದು. ಮಾಯೆ ಆತರ ಮೋಡಿ ಮಾಡ್ಬಿಡ್ತಾಳೆ. ನಮ್ಮ ಅಹಮಿಂದ, ನಮ್ಮ ಅಹಂಕಾರದಿಂದ, ನಮ್ಮ ಪದವಿಯಿಂದ, ನಮ್ಮ ಸ್ಥಾನದಿಂದ ಯಾರು ನಮ್ಮ ಮೇಲಿದಾರ ಅಂತ ಮರ್ತೋಗ್ಬಿಡ್ತೀವಿ ನಾವು. ಮದ ಬಂದ್ಬಿಡುತ್ತೆ. ಭೌತಿಕ ಸಂಪತ್ತು ಅಷ್ಟೇ ಕೊಡಕ್ ಸಾಧ್ಯ ಆಕ್ಚುಲಿ. ಅದಕ್ಕೆ ಗುಂದಿ ಮಾರನೇ ಹೇಳ್ತಾರೆ, ಭೌತಿಕ ಸಂಪತ್ತು, ಭೌತಿಕದ ಒಂದು ಗಳಿಸಿಕೆ ಎಲ್ಲ ನಮ್ಗೆ ಆಧ್ಯಾತ್ಮಿಕತೆಗೆ ಎಲ್ಲ ಅಡ್ಡಿ. ಆಕ್ಚುಲಿ ವರ ಅಲ್ಲ ಅದು, ಯಾವತ್ತದು ವರ ಆಗಲ್ಲ. ಅಷ್ಟರಿಂದ ದೂರ ಮಾಡೋತದ. ಬ್ರಹ್ಮ ವಿಮೋಹನ್ ಲೀಲ ಯಾಕೆ ನಡೀತಿತ್ತು ಹಾಗಾದ್ರೆ? ಬ್ರಹ್ಮದೇವ ಇಡೀ ಜಗತ್ತಿಗೆ ಏನಪ್ಪ ಸೃಷ್ಟಿಕರ್ತ, ಅವನು ಸೆಕೆಂಡ್ರಿ ಕ್ರಿಯೇಟರ್ ಬ್ರಹ್ಮದೇವ ಅಲ್ವಾ? ಎಲ್ಲ ಜೀವಿರಾಶಿಗಳಿಗೆ ತಂದೆವ. ಬ್ರಹ್ಮನ್ಗೆ ಅರ್ಥ ಆಗಲಿಲ್ಲ ಕೃಷ್ಣ ಯಾರು ಅನ್ನೋದು. ಕೃಷ್ಣ ಹೇಳ್ತಲ್ಲ, ಯಾವ ಋಷಿ ಮುನಿಗಳಿಗೂ ಅರ್ಥ ಆಗಲ್ಲ, ಯಾವ ದೇವತೆಗಳಿಗೂ ಅರ್ಥ ಆಗಲ್ಲ ಕೃಷ್ಣನ ಸ್ಥಾನ. ಎಲ್ಲರೂ ಮಾಯೆಗೊಳಗಾಗ್ತಾರೆ ಕೃಷ್ಣನ್ ಮಾಯೆಗೆ. ಬಟ್ ಅವ್ರಿಗೆ ನಮ್ಗಿಂತ ಬೆಟರ್ ಪೊಸಿಷನ್ ಇರೋದ್ರಿಂದ ಕೃಷ್ಣ ಬೇಗ ಅವರಿಗೆ ಸಿಗ್ತಾನೆ. ಹೌದಾ? ಅವ್ರು ಬೇಗ ಶರಣಾಗತಿಗೆ ಹೋಗ್ತಾರೆ, ಬೇಗ ಅವರಿಗೆ ಭಗವಂತನ ಒಂದು ಕೃಪೆ ಸಿಗತ್ತೆ. ನಮ್ಮ ಪರಿಸ್ಥಿತಿ ಅಲ್ವಾ? ಅದೇ ಕೃಷ್ಣ ಹೇಳಿದ. ಮತ್ತೇನಂತಾನೆ ಭಗವಂತ? ಎಲ್ಲಾ ಜೀವಿರಾಶಿಗಳೆಲ್ಲ ಹೃದಯದಲ್ಲಿ ಭಗವಂತ ಪರಮಾತ್ಮನಾಗಿ ನೆಲೆಸಿದ್ದಾನೆ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಅದೇನದು? ದೇವತೆ ಮೇಲೆ ಶ್ರದ್ಧೆ ನಮ್ಗೆ ಬರಂಗ್ ಮಾಡೋದು ತಪ್ಪಲ್ವಾ? ಮತ್ತೆ ಭಗವಂತ ಆತರ ಮಾಡ್ಬಾರ್ದಲ್ವಾ? ಅದಕ್ಕೇನಂತಾನೆ ಭಗವಂತ? ಯಾರು ಹೇಳ್ತಾರೆ ಉತ್ತರ ಇದಕ್ಕೆ? ಏನಂತಾನೆ ಭಗವಂತ? ಆ ದೇವತೆಯನ್ನು ಪೂಜಿಸ್ತಿದ್ದಾನೆ, ಆ ಲೆವೆಲ್ಗೆ ಅವನ್ಗೆ ಇದ್ ಮಾಡೋಣ ಅಂತ ಹೇಳಿ ಅಷ್ಟೇ ಶ್ರದ್ಧೆ ಕೊಡ್ತಾನೆ ಮಾತಾಜಿ. ರೈಟ್, ಅಷ್ಟೇ ಶ್ರದ್ಧೆ ಕೊಡ್ತಾನೆ. ಕ್ರಮೇಣ ಅವನು ದೇವತೆಗಳ ಮೂಲಕನೇ ನಾವು ಕೃಷ್ಣನ್ ಪಡೆಯಕ್ಕಾಗುತ್ತೆ ಮಾತಾಜಿ. ಓಕೆ, ಅದು ಆಫ್ಟರ್ ಸೋ ಮೆನಿ ಲೈಫ್ ಟೈಮ್ಸ್, ಎಷ್ಟೋ ಕೋಟಿ ಜನ್ಮಗಳಾದ್ಮೇಲೆ, ಕೋಟಿನೋ ಹೇಳಕ್ಕಾಗಲ್ಲ. ಬಟ್ ಅದು ನಮ್ಮ ಏನಂತಾರೆ, ನಮ್ಮ ಸ್ವಾತಂತ್ರ್ಯ ಅನ್ನೋದು ಏನ್ ಕೃಷ್ಣ ಕೊಟ್ಟಿದ್ದಾನಲ್ಲ ಪ್ರತಿ ಜೀವಿಗೂ, ಅದರಲ್ಲಿ ಅಡ್ಡಿ ಬರಕ್ ಇಷ್ಟಪಡಲ್ಲ ಕೃಷ್ಣ. ಗೊತ್ತಾಗ್ತಿದ್ಯಾ? ಕೃಷ್ಣ ನಮ್ಗೆ ಒಂದು ಇಚ್ಛೆ ಅನ್ನೋದು ಕೊಟ್ಟಿದ್ದಾನೆ, ಸ್ವತಂತ್ರ ಅನ್ನೋದು ಕೊಟ್ಟಿದ್ದಾನೆ ಪ್ರತಿಯೊಂದು ಜೀವಿ. ಆ ಸ್ವತಂತ್ರದ ಮಧ್ಯದಲ್ಲಿ ಅವ್ನು ಬಂದ್ಬಿಟ್ಟು ನನ್ನೇ ಪೂಜಿಸ್ಬೇಕು, ನನ್ ಪೂಜಿಸಿದ್ರೆ ನೀನ್ ನರಕಕ್ಕೆ ಹೋಗ್ತೀಯ ಅಂತ ಹೇಳಲ್ಲ ಕೃಷ್ಣ. ಸರಿ, ನೀನ್ ಯಾರನ್ನ ಪೂಜಿಸಪ್ಪ, ನೀ ಪೂಜಿಸ್ತಾ ಇದೆಯಲ್ಲ, ನೀವೊಂದು ಲೆವೆಲ್ಗೆ ಬಂದಂಗೆ. ಅದು ಒಳ್ಳೇದು ಬೆಸ್ಟ್ ಅನ್ನಕ್ಕಾಗಲ್ಲ, ಅದು ಒಂದು ಲೆವೆಲ್ ಅಷ್ಟೇ ಅಲ್ವಾ? ಅದರಿಂದ ಪೂಜಿಸ್ತಾ ಅವ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನ. ಇದೇನದು, ಇದು ಸರಿನಾ ತಪ್ಪ, ನೆಕ್ಸ್ಟ್ ಅದಾದ್ಮೇಲೆ ಕೆಲವು ಕಾಲ ಆದ್ಮೇಲೆ ಅವನು ಜಿಜ್ಞಾಸ ಪಡ್ಕೋತಾನೆ, ಆತ್ಮ ಸಾಕ್ಷಾತ್ಕಾರ ಮಾಡ್ಬೇಕು ಅಲ್ವಾ, ಜ್ಞಾನದ ಲೆವೆಲ್ ಬರ್ತಾನೆ ಅಲ್ವಾ? ಅವಾಗ ಎಷ್ಟೋ ಜನ್ಮ ಆದ್ಮೇಲೆ ಮತ್ತೆ ಕೃಷ್ಣ ವಾಸುದೇವ ಸರ್ವಮಿತಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾನಲ್ಲ, ಬರ್ಲಿ ಬಿಡು, ನಿಧಾನಕ್ಕೆ ಬರ್ಲಿ ಅಂತ ಬಿಡ್ತಾನೆ ಕೃಷ್ಣ. ಬಟ್ ಅದ್ರ ಅಷ್ಟೊತ್ತಿಗೆ ಎಷ್ಟು ಕಾಲ ಆಗತ್ತೆ?
ಎಷ್ಟು ಸಾವುಗೊಳಗಾಗ್ತೀವಿ ನಾವು. ಒಂದ್ ಸಾವಲ್ಲ, ಎಷ್ಟು ಕೋಟಿ ಕೋಟಿ ಸಾವು, ಕೋಟಿ ಕೋಟಿ ಆಕ್ಸಿಡೆಂಟ್ಸ್, ಕೋಟಿ ಸಾರಿ ಹಾಸ್ಪಿಟ್ಲ್ಗಳು. ನಾವಲ್ಲ, ಮತ್ತೆ ನಾವು ಹುಟ್ಟಿದಾಗ್ಲೆಲ್ಲ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ, ನಮ್ದೆಲ್ಲ ಇರುತ್ತಲ್ಲ ಬಂಧನ ಅಲ್ವಾ, ನಾವೆಲ್ಲರೂ ಹಚ್ಕೊಂಡ್ಬಿಡ್ತೀವಲ್ಲ, ಇರಬರೋರ್ನೆಲ್ಲ ಹಚ್ಕೋತೀವಿ ಅಲ್ವಾ. ಮನೆ, ಆಸ್ತಿ, ಬಟ್ಟೆ, ಬರೆ ಎಲ್ಲದ್ರ ಬಗ್ಗೆನೂ ವ್ಯಾಮೋಹ ನಮ್ಗೆ. ಅದೆಲ್ಲ ಅದು ಪ್ರತಿ ಸರಿ ನಮ್ಗೆ ಚುಚ್ತಾ ಇರತ್ತೆ ನಮ್ಮ ಹೃದಯಕ್ಕೆ ಅಲ್ವಾ, ಚುಚ್ಚಿದಂಗೆ. ಪ್ರತಿ ಸರಿ ಏನಾರು ಆದ್ರೆ ಚುಚ್ಚಿದಂಗೆ. ಅಷ್ಟು ಸರಿ ನಾವು ಚುಚ್ಚು ತಿನ್ಬೇಕು, ಅಷ್ಟು ಸರಿ ನಾವು ನೋವು ತಿನ್ಬೇಕು, ಅಷ್ಟು ಸರಿ ಒದ್ದಾಟ ಅಲ್ವಾ. ಚೆನ್ನಾಗಿದೆಯಾ ಅದು? ಅದಕ್ಕೆ ಥಿಂಕ್ ಮಾಡು ಅಂತ ಹೇಳ್ತಾನೆ. ಅಫ್ಕೋರ್ಸ್ ಇದು ಅದೇ ಇವತ್ತು ಆ ಪ್ರಶ್ನೆಗೆ ಉತ್ತರನೂ ಸಿಗತ್ತೆ ನಮ್ಗೆ. ಎಂತ ವ್ಯಕ್ತಿಗಳು ಕೃಷ್ಣ ಹತ್ರ ಬರೋದಕ್ಕೆ ಸಾಧ್ಯ? ಎಲ್ಲರಿಗೂ ಆಗಲ್ಲ. ಎಲ್ಲರೂ ಸಾವು ನೋಡ್ತಾ ಇದಾರೆ, ಎಲ್ಲರೂ ಕಷ್ಟ ಅನುಭವಿಸ್ತಿದ್ದಾರೆ. ಈ ಮೂಢರು, ಮಾಯಾಪರತ ಜ್ಞಾನ ಏನ್ ಹೇಳಿದ್ರಲ್ಲ ನೀವೆಲ್ಲ, ನರಾಧಮರು, ಇವರು ಎಲ್ಲ ಕಷ್ಟ ಪಡ್ತಾನೆ ಇದಾರಲ್ವಾ. ಇವ್ರಿಗೇನ್ ಕಮ್ಮಿ ಕಷ್ಟ ಇದೆಯಾ? ಏನಿಲ್ಲ, ಎಲ್ಲರೂ ಸೇಮ್ ಲೆವೆಲ್ ಆಫ್ ಡಿಫಿಕಲ್ಟೀಸ್. ದುಡ್ಡಿರ್ಲಿ, ದುಡ್ಡಿಲ್ದೇ ಇರ್ಲಿ. ಅದೇ ಪ್ರಭುಪಾದ ಕ್ಲಿಯರ್ ಆಗಿ ಹೇಳ್ತಾರೆ, ಇಂಡಿಯಾದಲ್ಲಿ ಹುಟ್ಟಿದ್ರು ಸರಿ, ಇಂಡಿಯಾ ಇಸ್ ಅ ಪಾವರ್ಟಿ ಸ್ಟ್ರಿಕನ್ ಕಂಟ್ರಿ ಅಂತಾರಲ್ವಾ. ದುಡ್ಡು ಇಲ್ಲ, ಇಲ್ಲಿ ಜಾಸ್ತಿ ಇಲ್ಲ. ನಾವು ಜಾಸ್ತಿ ಓವರ್ ಆಗಿ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಲ್ಲ. ನಾವು ಎಲ್ಲ ಸಿಂಪಲ್ ಆಗಿರ್ತೀವಿ. ಎಲ್ಲ ದೊಡ್ಡ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ತುಂಬಾ ಇದೆ ಅವ್ರ ಹತ್ರ. ಎಷ್ಟು ದೊಡ್ಡ ದೊಡ್ಡ ವಿಷಯದ ಬಗ್ಗೆ ಮನೆ ನೋಡ್ರೆ ಎಲ್ಲದಕ್ಕೂ ಮಿಷಿನು, ಎಲ್ಲಾದ್ರಲ್ಲೂ ಅಡ್ವಾನ್ಸ್ಮೆಂಟ್ ಅಷ್ಟಿದೆ. ಅವ್ರ ದೇಶದಲ್ಲೇ ಅಷ್ಟು ದುಡ್ಡಿದೆ. ಸೊ ಜನನು ಅದೇ ತರ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ. ಆದ್ರೆ ಅವ್ರಿಗೂ ಕಷ್ಟ ಇದೆ ಅಲ್ವಾ, ಅವ್ರಿಗೂ ಅದೇ ತೊಂದರೆಗಳು ಬರುತ್ತೆ. ತೊಂದರೆ ತಾಪತ್ರೆಗಳು, ಮಾನಸಿಕ ತೊಂದರೆಗಳು, ಭೌತಿಕ ತೊಂದರೆಗಳು, ಆಧ್ಯಾತ್ಮಿಕ, ಆದಿದೈವಿಕ, ಭೌತಿಕ ಕ್ಲೇಶಗಳು ಅವ್ರಿಗೂ ಇದೆ. ಜನ್ಮ ಮೃತ್ಯು ಜರ ವ್ಯಾಧಿ ಅವ್ರಿಗೂ ಇದೆ. ಎಲ್ಲೇ ಹುಟ್ಲಿ, ಈ 14 ಲೋಕದಲ್ಲಿ ಎಲ್ಲೇ ಹುಟ್ಟಿದ್ರು ಅದೇ ಕತೆ. ಮತ್ತೆ ಯಾರು ಕಾಪಾಡ್ದಂಗೆ, ಯಾರು ಬಚಾವು, ಯಾರು ಎಕ್ಸೆಪ್ಷನ್ ಇದ್ರಲ್ಲ? ಎಕ್ಸೆಪ್ಷನ್ ಓನ್ಲಿ ಒನ್ ಹೂ ಇಸ್ ಸರೆಂಡರ್ ಟು ಕೃಷ್ಣ. ಬಿಕಾಸ್ ಅವ್ರು ಆಲ್ರೆಡಿ ಆ ಪ್ರಾಸೆಸ್ ಅಲ್ಲಿ ಇರೋದ್ರಿಂದ, ಕೃಷ್ಣ ಕಾನ್ಶಿಯಸ್ನೆಸ್ ಫಾಲೋ ಮಾಡ್ತಾ ಇರೋದ್ರಿಂದ, ಭಕ್ತಿ ಮಾಡ್ತಾ ಇರೋದ್ರಿಂದ ಅವ್ರು ಆಲ್ರೆಡಿ ಲಿಬ್ರೇಟೆಡ್. ಅವರು 3 ಗುಣಗಳಿಂದ ಅವ್ರು ಆಲ್ರೆಡಿ ಮೇಲ್ ಬಂದಂಗ ಅವ್ರು. ಸೊ ಅವ್ರ ದಾರಿದಲ್ಲೂ, ಆ ಪ್ರಾಸೆಸ್ ಅಲ್ಲೂ ಅವ್ರು ಲಿಬರೇಟೆಡ್, ಕೊನೆಗೂ ಅವ್ರು ಲಿಬರೇಷನ್ ಪಡ್ಕೋತಾರೆ. ಅದು ಕೃಷ್ಣ ಹೇಳೋದು. ಕೃಷ್ಣ ಕಾನ್ಶಿಯಸ್ನೆಸ್ ಎಷ್ಟು ಬ್ಯೂಟಿಫುಲ್ ಅಂದ್ರೆ, ಆ ಮಾರ್ಗದಲ್ಲೂ ಯಾರು ಪೂರ್ತಿಯಾಗಿ ಸುಮ್ಮನೆ ಮೇಲ್ಮೇಲ್ ಮಾಡೋರಲ್ಲ, ಇವತ್ತೇ ನಾಳೆ ಬಂದಿರೋರು ನ್ಯೂ ಸಾಧಕಸ್ ಅಲ್ಲ, ಸ್ವಲ್ಪ ಇನ್ನೂ ತೀವ್ರವಾಗಿ ಭಕ್ತಿ ಮಾಡ್ತಾ 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 ನಾವು ಒಂದು ಸ್ಟೇಜಿಗೆ ಬರ್ತೀವಲ್ವಾ, ಆಗ 24/7 ಕೃಷ್ಣ ಕಾನ್ಶಿಯಸ್ ಆದ್ರೆ ನಾವು, ಅಫ್ಕೋರ್ಸ್ ವಿತೌಟ್ ಸ್ಟಾಪಿಂಗ್ ಅವರ್ ಡ್ಯೂಟಿ ಮಾಡ್ಕೊಂಡೆ ನಾವು ಕೃಷ್ಣನ ಪ್ರಜ್ಞೆದಲ್ಲಿ ಇರಂಗಾದ್ರೆ ನಾವು ಇಲ್ಲಿದ್ರು ಮುಕ್ತಿ ಪಡ್ಕೊಂಡಂಗೆ, ಹೋಗ್ಬೇಕಾದ್ರು ಮುಕ್ತಿ ಅನ್ನೋದು ಗ್ಯಾರಂಟಿ ಇದೆ, ಅದ್ರಲ್ಲಿ ಡೌಟೇ ಇಲ್ಲ ಅನ್ನೋ ಕೃಷ್ಣ. ಬಟ್ ಆ ಸ್ಟೇಜಿಗೆ ಬರೋದಕ್ಕೆ ನಾವು ಸಾಕಷ್ಟು ಕೇಳಿಸ್ಕೋಬೇಕು ಕೃಷ್ಣ ಹೇಳೋದನ್ನ. ಯಾಕಂದ್ರೆ ಮಾಯ ಅನ್ನೋದು ಇದೆಯಲ್ವ, ನಮ್ಮ ಮರ್ತೋಗ್ತೀವಿ ನಾವೆಲ್ಲ. ಇವತ್ತು ನೆನ್ನೆ ಕೇಳಿರೋ ಕ್ಲಾಸ್ ಇವತ್ತು ಜ್ಞಾಪಕ ಇಲ್ಲ, ಹಳೆ ಕ್ಲಾಸ್ ಯಾರು ಜ್ಞಾಪಕ ಇದೆಯಾ ಇವಾಗ? ಇಲ್ಲ, ಅದಕ್ಕೆ ನಾನು ಇವತ್ತು ರಿವಿಷನ್ ಮಾಡಿಸ್ತಾ ಇರೋದಲ್ವಾ. ನಮ್ಗೆ ಜ್ಞಾಪಕ ಇರೋಲ್ಲ, ನಮ್ಗೆ ಮರ್ತೋಗ್ತೀವಿ. ಕೇಳ್ತೀವಿ, ಯಾವಾಗ ಸ್ವಲ್ಪ ಜ್ಞಾಪಕ ಇರುತ್ತೆ, ಆಮೇಲೆ ಪಟ್ ಅಂತ ಮರೆಯೋದು ಅಲ್ವಾ. ಕೃಷ್ಣ ಅದನ್ನ ಯಾವಾಗ ಜ್ಞಾಪಕ ಇಟ್ಕೊಂತಾನೆ. ಜ್ಞಾಪಕ ಇಟ್ಕೊಳ್ದೆ ಹೋದ್ರೆ ಮಾಯದಲ್ಲಿ ಬೀಳ್ತೀವಿ ನಾವು ಅಲ್ವಾ. ಮಾಯ ಅಂದ್ರೆ ಏನು? ಯಾವ್ದು ಅಲ್ವೋ, ಯಾವ್ದು ನಿಜ ಅಲ್ವೋ ಅದನ್ನ ನಾವು ನಿಜ ಅಂತ ಭಾವಿಸೋದು. ಎಷ್ಟು ಮೂರ್ಖತ್ವ ನೋಡಿ. ಯಾವ್ದು ನಿಜ ಅಲ್ವೋ, ಯಾವ್ದು ನಂಬಾರ್ದು, ಯಾವ್ದ್ರಿಂದ ನಾವು ದೂರ ಇರ್ಬೇಕು, ಅದ್ರ ಹತ್ರನೇ ಹೋಗ್ತೀವಿ ನಾವು. ಅದನ್ನ ನಾವು ಹತ್ರ ಇಟ್ಕೋತೀವಿ, ಇನ್ನು ನಮ್ಮ ಮನ್ಸಿಗೆ ಹತ್ರ ಇಟ್ಕೋತೀವಿ, ನಮ್ಮ ಹೃದಯಕ್ಕೆ ಹತ್ರ ಇಟ್ಕೋತೀವಿ. 14 ಗಂಟೆ ಅದ್ರಲ್ಲಿ ಇರಕ್ಕೆ ಇಷ್ಟಪಡ್ತೀವಿ. ಅದೇ ಅಭ್ಯಾಸ ಆಗೋಗಿದೆ ನಮ್ಗೆ. ಇದು ಯಾವ್ದೋ ಹೊಸದಪ್ಪ ಇದು ಅನ್ಸತ್ತೆ, ನಮ್ಗೆ ಕಷ್ಟ ಅನ್ಸತ್ತೆ ಅಲ್ವಾ. ಆದ್ರೆ ಇದು ಶುರುದಲ್ಲಿ ಕಷ್ಟನೇ ಅನ್ಸತ್ತೆ. ಸಾತ್ವಿಕ ಸುಖದಲ್ಲಿ ಕೃಷ್ಣ ಹೇಳ್ತಾನೆ 17ನೇ ಅಧ್ಯಾಯದಲ್ಲಿ, ಸಾತ್ವಿಕ ಸುಖ ಅಂದ್ರೆ ಶುರುದಲ್ಲಿ ಕಷ್ಟನೇ ಅನ್ಸತ್ತೆ, ಕೊನೆಯಲ್ಲಿ ತುಂಬಾ ಅದು ಸಿಹಿ ಇರತ್ತೆ, ತುಂಬಾ ಒಳ್ಳೆ ಫಲಿತ ಕೊಡತ್ತೆ. ಶುರುದಲ್ಲಿ ತುಂಬಾ ಸುಖವಾಗಿದ್ರೆ ಅದು ಕೊನೆಯಲ್ಲಿ ತುಂಬಾ ಕಷ್ಟ ಕೊಡತ್ತೆ ಅಲ್ವಾ. ಟಿವಿ ನೋಡಿದ್ರೆ ತುಂಬಾ ಚೆನ್ನಾಗಿ ಮಜಾ ಬರುತ್ತೆ, ಸ್ವಲ್ಪ ಹೊತ್ತು ಅಪ್ಪ ಒಳ್ಳೆ ಟೈಮ್ ಪಾಸ್ ಆಗ್ತಿದ್ಯಪ್ಪ ಅನ್ಸತ್ತೆ. ಆಮೇಲೆ 2 ಗಂಟೆ ಹೋದ್ಮೇಲೆ, 3 ಗಂಟೆ ಹೋದ್ಮೇಲೆ ಮತ್ತೆ ಟೈಮ್ ನಮ್ಗೆ ಬರೋದೇ ಇಲ್ಲ. ಮತ್ತೆ ಅದ್ ಮಾಡಿರೋ ಕರ್ಮಕ್ಕೆ ನಾವೇ ಹೊಣೆಗಾರ ಆಗ್ತೀವಿ. ನಿಜಾನ? ಸೊ ಕೃಷ್ಣ ಮುಂದೆ ಹೇಳ್ತಾನೆ ದಟ್ ಈ ಒಂದು ನಮ್ಗೆ ಶ್ರದ್ಧೆ ಅನ್ನೋದು ಏನ್ ಕೊಡ್ತಾನೋ ಕೃಷ್ಣ, ಆಯ್ತಾ, ಈ ಶ್ರದ್ಧೆ ಅನ್ನೋದು ಕೃಷ್ಣನೇ ಬರಂಗ್ ಮಾಡ್ತಾನೆ, ಭಗವಂತನೇ ಬರಂಗ್ ಮಾಡ್ತಾನೆ. ಅಂಡ್ ಜೊತೆಗೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ಹಿಂದಿಂದ ಕೊಡ್ತಾ ಇರೋಂಥ ಆಶೀರ್ವಾದ ದೇವತೆಗಳ ಮುಖಾಂತರ ಭಗವಂತನೇ ಕೊಡ್ತಾ ಇರೋದು.
ಇವ್ರುಗಳಿಗೆ ಕೊಡೋಕೆ ಏನ್ ಶಕ್ತಿ ಇಲ್ಲ ಅವ್ರಿಗೆ. ಏನೋ ಒಂದ್ ಸ್ವಲ್ಪ ಪವರ್ ಇದೆ ಅಷ್ಟೇ ಅವ್ರಿಗೆ. ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಇರುತ್ತೆ ಅಷ್ಟೇ ಅವ್ರಿಗೆ. ಮ್ಯಾನೇಜ್ ಮಾಡೋದು. ಇವಾಗ ಸೂರ್ಯನ ದೇವನ್ ಏನ್ ಕೆಲಸ? ಪ್ರತಿನಿತ್ಯ ಸೂರ್ಯ ಬರ್ಬೇಕು, ಪ್ರತಿನಿತ್ಯ ಬೆಳಕು ಕೊಡ್ಬೇಕು, ಪ್ರತಿನಿತ್ಯ ಸಾಯಂಕಾಲ ಕರೆಕ್ಟಾಗಿ ಆ ಟೈಮ್ ಹೋಗೋ, ಸೂರ್ಯಾಸ್ತ ಟೈಮಲ್ಲಿ ಹೋಗ್ಬೇಕು, ಮತ್ತೆ ಪ್ರತಿನಿತ್ಯ ಬರ್ಬೇಕು, ಬೆಳಕು ಕೊಡ್ಬೇಕು, ಎಲ್ಲ ಕಡೆ ಕೊಡ್ಬೇಕು ಬೆಳಕು. ಸೊ ಒಬ್ರೊಬ್ರಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ ಕೃಷ್ಣ. ಅವರೆಲ್ಲ ನೋಡ್ಕೊಳ್ಳೇಬೇಕದು. ಅವರೆಲ್ಲ ಈ ಸೃಷ್ಟಿಗೆ ಅವರೆಲ್ಲ ಹೊಣೆಗಾರರಿದ್ದಂಗೆ, ದೊಡ್ಡ ದೊಡ್ಡ ರೆಸ್ಪಾನ್ಸಿಬಲ್ ಪೀಪಲ್ ಅವರನ್ನ. ನಾವು ಅದನ್ನ ಜಸ್ಟ್ ಬಳಸ್ತಾ ಇದೀವಿ ಅಷ್ಟೇ, ಯೂಸರ್ಸ್ ನಾವು. ನಮ್ದೇನ್ ದೊಡ್ಡ ಸ್ಥಾನ ಅಲ್ಲ. ಆದ್ರೆ ನಾವು ಯೂಸರ್ಸ್ ಆಗಿದ್ರು ಕೂಡ ಅವರೆಲ್ಲ ನಮ್ಗಿಂತ ತುಂಬಾ ಸುಪೀರಿಯರ್ ಇದ್ದಾರೆ, ನೋ ಡೌಟ್. ಆದ್ರೆ ಅವರು ಟಾಪ್ ಮೋಸ್ಟ್ ಅಲ್ಲ. ಪೂಜೆ ಮಾಡೋದಕ್ಕೆ ಅಲ್ಲ ಅವ್ರಿರೋದು, ವರ ಕೇಳೋದಕ್ಕಲ್ಲ ಇರೋದು ಅವರು ಅಲ್ವಾ. ನಿಜವಾದ ವರ ಕೊಡೋನು, ನಿಜವಾದ ಪೂಜಿಸೋ ಅಂತ ವ್ಯಕ್ತಿ ಒಬ್ಬ ಇದಾನೆ ಭಗವಂತ ಅನ್ನೋನು, ಅವನನ್ನು ಪೂಜಿಸ್ಬೇಕು ಅಲ್ವಾ. ತಂದೆ ತಾಯಿ ಕಷ್ಟಪಟ್ಬಿಟ್ಟು ಮಕ್ಕಳು ಯಾರೋ ಹಿಂದೆ ಹೋದ್ರೆ, ಯಾರೋ ಹೋಗ್ಬಿಟ್ಟು ಯಾರನ್ನೋ ನೋಡ್ಕೊಂಡ್ರೆ ಹೆಂಗಿರತ್ತೆ? ನಾಳೆ ಇನ್ಯಾರನ್ನೋ ಕರ್ಕೊಂಡ್ಬಂದ್ಬಿಟ್ಟು ಇವ್ರು ನಮ್ಮ ತಂದೆ ತಾಯಿ ಅಂದ್ರೆ ಸರಿನಾ? ನ್ಯಾಯನ ಅದು? ಇಲ್ಲ ಅಲ್ವಾ. ತಂದೆ ತಾಯಿ ಕಷ್ಟಪಟ್ಟು ಎತ್ತು ಸಾಕಿ ಕಷ್ಟಪಟ್ಟಿರೋದು ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ, ಇನ್ಯಾರನೋ ಅಲ್ಲ. ಇನ್ಯಾವುದೋ ಅಂಕಲ್ ಆಂಟಿನ, ಇನ್ಯಾರೋ ನಮ್ಮ ಆಫೀಸಲ್ಲಿ ಯಾರು ಇಷ್ಟ ಆದ್ರು ಅಂತ ಅವ್ರನ್ನ ಇಟ್ಕೊಂಡ್ಬರೋದಲ್ಲ ಅಲ್ವಾ. ಇಲ್ಲ, ಪರಧರ್ಮ ಆಯ್ತದು ಅಲ್ವಾ. ಸ್ವಧರ್ಮ ಫಸ್ಟ್ ನಾವು ಮಾಡ್ಬೇಕು, ನಮ್ ಧರ್ಮ ನಾವು ಫಸ್ಟ್ ಮಾಡ್ಬೇಕು, ಆಮೇಲೆ ಸಮಾಜಕ್ಕೆ ಸೇವೆ ಮಾಡೋದು, ಇನ್ಯಾರೋ ಕಷ್ಟದಲ್ಲಿರೋ ಸೇವೆ ಮಾಡೋದು ನೆಕ್ಸ್ಟ್, ಅದು ಆಫ್ಟರ್ವರ್ಡ್ಸ್ ಅಲ್ವಾ. ಸೊ ನೋಡಿ 23ನೇ ಶ್ಲೋಕದಲ್ಲಿ ಕೃಷ್ಣನ್ ಅಂತಾನೆ, ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮತ್ ಭಕ್ತ್ಯ ಯಾಂತಿ ಮಾಮಪಿ. ಇದು ಕ್ಲಿಯರ್. ಇದು ಮಾತಾಜಿ ಹೇಳ್ದಂಗೆ, ದಟ್ ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ, ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಭಗವಂತನ ಲೋಕ ಮುಟ್ಟಬೇಕು ಅಂದ್ರೆ ಭಗವಂತನ ಭಕ್ತರಾಗ್ಬೇಕು ನಾವು. ದೇವತೆಗಳ ಭಕ್ತರಾಗ್ಬಿಟ್ಟು ನಾವು ಭಗವಂತನ ಧಾಮಕ್ಕೆ ಹೋಗಕ್ಕಾಗಲ್ಲ, ಪರ್ಮಿಷನ್ ಇಲ್ಲ. ಯಾಕಂದ್ರೆ ನೋಡಿ, ದೇವತೆಗಳ ಭಕ್ತಿ ಮಾಡಿದ್ರೆ ನಮ್ಮಲ್ಲಿರೋ ಮಾಲಿನ್ಯ ಹೋಗಲ್ಲ, ನಮ್ಮಲ್ಲಿರೋ ತ್ರಿಗುಣಗಳು ಹೋಗಲ್ಲ, ನಾವು ಅದೇ ಗುಣಗಳಲ್ಲೇ ಇರ್ತೀವಿ. ನಾವು ಭೌತಿಕ ಗುಣಲಕ್ಷಣಗಳನ್ನ ಹೊಂದ್ಕೊಂಡಿದ್ರೆ ನಾವು ಆಧ್ಯಾತ್ಮಿಕ ಲೋಕ ಹೋಗಿ ಹೆಂಗಾರಾಗ್ತೀವಿ ಅಲ್ವಾ. 3 ಗುಣ ದಾಟಬೇಕು ನಾವು, ಸತ್ವ ರಜಸ್ಸು ತಮಸ್ಸನ್ನ ದಾಟುವಂತ ಸ್ಥಾಯಿಗೆ ಬರ್ಬೇಕು, ನಾವು ಲೆವೆಲ್ಗೆ ಬರ್ಬೇಕು. ಅದು ಸಾಧ್ಯ ಕೇವಲ ಅಂತ ವ್ಯಕ್ತಿನ ಪೂಜಿಸೋದ್ರಿಂದನೇ, ಓಕೆನಾ. ಸೊ ಸಾಕ್ಷಾತ್ ಕೃಷ್ಣ ಭಗವಂತ ವಿಷ್ಣು ತತ್ವ ಯಾರೇ ಇರ್ಬೋದು, ನರಸಿಂಹ ರಾಮ ವಿಷ್ಣು ತತ್ವದಲ್ಲಿ ಯಾರೇ ತಗೊಳ್ಳಿ ಅವತಾರಗಳು, ವೈಕುಂಠ ಲೋಕದಲ್ಲಿರೋ ಅಂತ ವ್ಯಕ್ತಿಗಳು, ಅವರನ್ನ ಪೂಜಿಸಿದ್ರೆ ಅವರಲ್ಲಿರೋ ಗುಣಗಳನ್ನ ನಾವು ಹೊಂದ್ತೀವಿ. ಅವ್ರು ಯಾವ ತ್ರಿಗುಣಗಳ ಒಂದು ದೋಷದಲ್ಲಿ ಅವ್ರಿಲ್ಲ, ಹಾಗಾಗಿ ನಮ್ಮಲ್ಲೂ ಆ ದೋಷ ಹೊಟ್ಟೋಗತ್ತೆ, ನಮ್ಮಲ್ಲೂ ಆ ಒಂದು ಮಟೀರಿಯಲ್ ಕಂಟ್ಯಾಮಿನೇಷನ್ ಹೊಟ್ಟೋಗ್ಬಿಡತ್ತೆ. ಪೂರ್ತಿ ಪರಿಪೂರ್ಣವಾಗಿ ನಾವು ಆಧ್ಯಾತ್ಮಿಕ ಸ್ಥಾಯಿಗೆ ಬಂದ್ಬಿಡ್ತೀವಿ, ನಾವು ನಮ್ಮ ನಿಜವಾದ ಸ್ವರೂಪಕ್ಕೆ ಬರ್ತೀವಿ. ಹಾಗಾಗಿ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಅಲ್ವಾ. ಅರ್ಥ ಆಗ್ತಿದೆ? ಕಾಮನ್ ಸೆನ್ಸ್ ಇದೆ. ಕೃಷ್ಣ ಹೇಳ್ತಾ ಇರೋದು ಲಾಜಿಕಲ್ ಆಗಿ ಹೇಳ್ತಾ ಇದ್ದಾನೆ. ನಾಟ್ ದಟ್ ದೇವತೆಗಳಂದ್ರೆ ಅವ್ನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅಲ್ಲ, ಅಥವಾ ದೇವತೆ ಪೂಜೆ ಮಾಡಿದ್ರೆ ನಂದೇನೋ ಸ್ಥಾನ ಕಮ್ಮಿ ಆಗತ್ತೆ ಅಂತ ಅಲ್ಲ. ಯಾರು ಪೂಜೆ ಮಾಡಿದ್ರು ಕೃಷ್ಣನ ಸ್ಥಾನ ಅದೇ ಸ್ಥಾನ. ಭಗವಂತ ಅನ್ನೋದೇ ಪ್ರಭುಪಾದೇಶ್ವರ ಹೇಳಿದ, ಕೃಷ್ಣ ಅನ್ನೋನ್ನ ಭಗವಾನ್ ಮಾಡಿಲ್ಲ ಯಾರು. ಅವ್ನು ನ್ಯಾಚುರಲಿ ಭಗವಾನ್, ಅವನು ಒರಿಜಿನಲ್ ಭಗವಾನೇ, ಅವ್ನು ಭಗವಂತಾನೇ ಅವನು. ನಾವೆಲ್ಲರೂ ಅವನ ಭಗವಂತ ಅನ್ನೋದ್ರಿಂದ ಅವ್ನು ಭಗವಂತ ಆಗಿಲ್ಲ. ನಮಗ್ ಗೊತ್ತಿಲ್ಲ ಅವ್ನು ಭಗವಂತ ಅನ್ನೋದು, ಅದು ನಮ್ಮ ಇದು ಏನದು ಶಾರ್ಟ್ನೆಸ್. ಅದು ನಮ್ಮ ಜ್ಞಾನದಿಂದ, ನಮಗ್ ನಾಲೆಜ್ ಇಲ್ದಿರೋದ್ರಿಂದ. ಅವನ್ ಭಗವಂತ ನಿತ್ಯ ಸಿದ್ಧಗಳಿಗೆ ಆಲ್ರೆಡಿ ಗೊತ್ತು, ಎಲ್ಲ ಆಚಾರ್ಯಗಳಿಗೆ ಆಲ್ರೆಡಿ ಗೊತ್ತು, ರೈಟ್. ಯಾರೊಬ್ರು ಯಮುನಾಚಾರ್ಯರು ಯಾರೊಬ್ರು ಹೇಳ್ತಾರೆ, ದೊಡ್ಡ ರಾಮಾನುಚಾರ್ಯರು ಶಿಷ್ಯರವರು, ಅವರು ಏನ್ ಹೇಳ್ತಾರೆ, ಆಕ್ಚುಲಿ ದೊಡ್ಡ ಬ್ರಾಹ್ಮಣರು ಕೂಡ ಅವ್ರು ಹೇಳ್ತಾರೆ, ನಾನು ಇವಾಗ ಯಾವ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ, ಈ ತ್ರಿಸಂಧ್ಯಾ ಏನದು ಸಂಧ್ಯಾ ವಂದನೆ ಮಾಡೋದು, ಅರ್ಥ ಆಯ್ತಾ, ಈ ಇಂಥವೆಲ್ಲ ಆಚರಣೆಗಳನ್ನ ನಾನಿನ್ನು ಮಾಡೋದಿಕ್ಕಾಗಲ್ಲ. ಪ್ರತಿ ಕ್ಷಣನೂ ನಾನು ಭಗವಂತ ಕೃಷ್ಣನ ಒಂದು ಪ್ರಜ್ಞೆದಲ್ಲಿದ್ರೆ, ಅವನ ಒಂದು ಜ್ಞಾಪಕದಲ್ಲಿ ನನಗಿದ್ರೆ, ಅವನ ಒಂದು ಪ್ರಜ್ಞೆದಲ್ಲಿ ನಾನು ಯಾವಾಗ್ಲೂ ಇದ್ರೆ, ಈ ಯಾವ ಪದ್ಧತಿಗಳು ನನಗೆ ಅವಶ್ಯಕತೆ ಇಲ್ಲ, ಈ ಯಾವ ರಿಚುವಲ್ಸು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವೇನೇನು ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಮಾಡೋದು ಫೈನಲಿ ನಾವು ಕೃಷ್ಣ ಕಾನ್ಶಿಯಸ್ ಇರೋದಿಕ್ಕೆ, ಭಗವಂತನ ಪ್ರಜ್ಞೆದಲ್ಲಿ ನಾವ್ ಇರ್ಬೇಕು. ಯಾವಾಗ ಯಾವುದೇ ಸ್ಥಾನದಲ್ಲಿದ್ರು, ಯಾವ ಪರಿಸ್ಥಿತಿ ಬಂದ್ರು
ನಮ್ಮ ಸೋಲ್ನೆಸ್ ಜಯಪ್ರತಾಪ್ ಸ್ವಾಮಿ ಮಹಾರಾಜ್ ಎಷ್ಟು ಸರಿ ಹೋಗ್ತಾರೆ ಹಾಸ್ಪಿಟಲ್ಗೆ, ಒಂದ್ಸರಿ ಅಲ್ಲ, ಅವ್ರು ಹೋಗ್ತಾನೆ ಇರ್ತಾರೆ ರೆಗ್ಯುಲರ್ ಆಗಿ. ಎಷ್ಟೆಲ್ಲ ಭೌತಿಕವಾಗಿ ಎಷ್ಟೆಲ್ಲ ಶರೀರದಲ್ಲಿ ತೊಂದರೆಗಳಿದೆ, ಬಿಕಾಸ್ ಆಫ್ ಹಿಸ್ ಓನ್ ಡಿಸೈಪಲ್ಸ್. ಬಿಕಾಸ್ ಅದ ಬಂದೇ ಬರುತ್ತೆ, ಅದು ಗುರು ಅಂದ್ರೆ ಅದ ಬಂದೇ ಬರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಅದು ಅವ್ರನ್ನ ಭೌತಿಕವಾಗಿ ನಾವು ನೋಡಕ್ಕೂ ಆಗಲ್ಲ. ಸ್ಪಿರಿಚುವಲ್ ಮಾಸ್ಟರ್ ಅವರು, ಅವ್ರ ಶರೀರ ಕೂಡ ಸ್ಪಿರಿಚುವಲ್. ಸೊ ಅವರು ಆತರ ಇದ್ರು ಕೂಡ ಯಾವಾಗ್ಲೂ ಕೃಷ್ಣ ಕಾನ್ಶಿಯಸ್ ಆಗಿರ್ತಾರೆ. ಯಾವಾಗ್ಲೂ ಅವ್ರು ಚಾಂಟಿಂಗ್ ಲೆಕ್ಕ ಇಟ್ಕೋತಾರೆ. ಇದರ ರೌಂಡ್ಸ್ ಮಿಸ್ ಆದ್ರೆ ಅವ್ರು ನೋಟ್ ಮಾಡ್ಕೋತಾರೆ, ನೆಕ್ಸ್ಟ್ ಕವರ್ ಮಾಡ್ತಾರೆ. ಅವ್ರು ಬಂದ್ಮೇಲೆ ಡಿಸ್ಚಾರ್ಜ್ ಆದ್ಮೇಲೆ ಯಾವಾಗ್ಲೂ ಅವ್ರ ಕೃಷ್ಣನ ಒಂದು ಪ್ರಜ್ಞೆದಲ್ಲಿರ್ತಾರೆ. ಎಲ್ಲರೂ ಅದಿರ್ಬೇಕು ಅಂತ ಹೇಳ್ತಾರೆ, ಅದು ಕಂಪಲ್ಸರಿ. ಒಂದ್ಸರಿ ನಾವು ಕೃಷ್ಣ ಕಾನ್ಶಿಯಸ್ ಬಿಟ್ಬಿಟ್ರೆ ಮಾಯ ಪ್ರಜ್ಞೆಗೆ ಬಂದ್ವ ನಮ್ಮನ್ನ ಯಾರು ಕಾಪಾಡಕ್ಕಾಗಲ್ಲ. ನಾವ್ ಯಾವ ಧಾಮನೂ ಹತ್ತಕ್ಕಾಗಲ್ಲ. ಮತ್ತೆ ನಮ್ಮ ಗಾಡಿ ತಿರುಗಿ ಇಲ್ಲೇ ಬರುತ್ತೆ, ಇಲ್ಲೇ ಎಲ್ಲೋ ಮತ್ತೆ ಹುಡ್ತೀವಿ. ರೈಟ್. ಸೊ ಮುಂದುವರ್ಸೋಣ. ಇವತ್ತು 24ನೇ ಶ್ಲೋಕದಿಂದ 30 ಶ್ಲೋಕ ಮುಗಿಸ್ಬೋಣ. ಇವತ್ತು 5 ಅಧ್ಯಾಯ ಮುಗಿದೋಗುತ್ತೆ. ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಶ್ಲೋಕಗಳು ಬರುತ್ತೆ, ಅದು ನಾವು ಚರ್ಚೆ ಮಾಡೋಣ ಇಟ್ಟೆಲ್ಲ. 24 ಶ್ಲೋಕ ನೋಡೋಣ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತೋ ಮಮಾವ್ಯಯಂ ಅನುತ್ತಮಂ. ಅನುವಾದ ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೇ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಹರೇ ಕೃಷ್ಣ. ಮತ್ತೆ ಥ್ಯಾಂಕ್ ಯು ಮಾತಾಜಿ. ಓಕೆ. ಸೊ ಇನ್ ಕೆಲವು ವ್ಯಕ್ತಿಗಳಿದ್ದಾರೆ, ಕೃಷ್ಣ ಅದೇ ಹೇಳ್ತಾರೆ ನೋಡಿ, ಯಾರು ಪರಿಪೂರ್ಣವಾಗಿ ಭಗವಂತನ ಬಗ್ಗೆ ಅರಿವಿಲ್ದೇ ಇರೋರು, ಪೂರ್ತಿ ಜ್ಞಾನ ಇಲ್ದೇ ಇರೋರು ಏನ್ ಅನ್ಕೋತಾರೆ, ಕೃಷ್ಣನಿಗೆ ಇವಾಗ ರೂಪ ಅನ್ನೋದು ಏನ್ ತಾಳಿದಾನೋ ಅದೊಂದು ಮಾಯ ರೂಪ. ಆಕ್ಚುಲಿ ನಾವು ಭಗವಂತ ನಿಜವಾಗ್ಲೂ ಹೇಳೋದಾದ್ರೆ ಅವನು ನಿರಾಕಾರ, ಭಗವಂತನಿಗೆ ಯಾವ ಆಕಾರ ಇಲ್ಲ. ಇವಾಗ ಅವನು ಒಂದು ಆಕಾರನ ಪಡ್ಕೊಂಡಿದ್ದಾನೆ ಅನ್ನೋ ವ್ಯಕ್ತಿಗೆ ಕೃಷ್ಣನಂತಾನೆ, ಇಂಥ ವ್ಯಕ್ತಿಗಳು ಭಗವಂತನ ಧಾಮದಲ್ಲಿ ನಿತ್ಯ ನಿವಾಸ ಆಗಿರುವಂತ ವೈಕುಂಠ ಧಾಮದಲ್ಲಿ ಭಗವಂತ ನಿವಾಸನಾಗಿದ್ದಾನೆ ಅನ್ನೋದ್ರ ಬಗ್ಗೆ ಜ್ಞಾನನೇ ಇಲ್ಲ ಅವ್ರಿಗೆ. ವೈಕುಂಠ ಲೋಕದ ಬಗ್ಗೆ ಏನೋ ನಾಲೆಡ್ಜೇ ಇಲ್ಲ ಇಂಥ ವ್ಯಕ್ತಿಗಳಿಗೆ. ವೈಕುಂಠ ಅಂದ್ರೇನು? ಎಲ್ಲ ಕುಂಟನ ಹೋಗ್ಲಾಡ್ಸುವಂತ, ಎಲ್ಲ ಕಷ್ಟಗಳನ್ನ ತೆಗೆಯುವಂತ ಧಾಮ. ಅಲ್ಲಿ ಯಾವ ಒಂದು ಕಷ್ಟನೂ ಇಲ್ದೇ ಇರುವಂತ ಧಾಮ ವೈಕುಂಠ ಧಾಮ. ಅಂತ ಒಂದು ಧಾಮದ ಬಗ್ಗೆ ಇವ್ರಿಗೆ ನಾಲೆಡ್ಜೇ ಇಲ್ಲ ಅಂತ ಕೃಷ್ಣ. ಇಂಥ ವ್ಯಕ್ತಿಗಳು ಯಾರು ಕೃಷ್ಣನ ಒಂದು ರೂಪ ಇಲ್ಲ ಅಂತಾರೋ, ಯಾರು ನಿರಾಕರಿಸ್ತಾರೋ ಭಗವಂತನ ರೂಪನ, ಆಯ್ತಾ? ಎಲ್ಲ ದೇವತೆಗಳಿಗೂ ರೂಪ ಇದೆ, ನಮಗೂ ರೂಪ ಇದೆ, ನಮ್ಮ ತಂದೆ ತಾಯಿಗೂ ರೂಪ ಇದೆ, ನಮ್ಮ ಅಜ್ಜಿ ತಾತಂಗ ರೂಪ ಇದೆ ಅಲ್ವಾ? ನಾವೆಲ್ಲರೂ ಮನುಷ್ಯರು. ಮತ್ತೆ ನಮ್ಮ ಸೃಷ್ಟಿಕರ್ತ ಆಗಿ ಭಗವಂತ ಬ್ರಹ್ಮ, ಅಥವಾ ಬ್ರಹ್ಮನ್ ಸೃಷ್ಟಿಕರ್ತ ವಿಷ್ಣು ಸೃಷ್ಟಿಕರ್ತ, ಚತುರ್ವ್ಯೂಹ ಸೃಷ್ಟಿಕರ್ತ ಕೃಷ್ಣ ಬಲರಾಮ, ಅವ್ರಿಗೆ ಹೆಂಗ್ ರೂಪ ಇಲ್ದರ ಸಾಧ್ಯ? ರೂಪ ಅನ್ನೋದು ಇದ್ದೇ ಇದೆ. ಅದು ನಮ್ಗೆ ಸಾಕಷ್ಟು ಜ್ಞಾನ ಇಲ್ದೇ ಇರೋದ್ರಿಂದ ನಾವು ಶುದ್ಧ ಭಕ್ತರ ಒಂದು ಏನಂತಾರೆ ಭಾಷ್ಯ ಕೇಳಿಲ್ದೇ ಇರೋದ್ರಿಂದ ನಮ್ಗೆ ಇದರ ಒಂದು ನಾಲೆಜ್ ಇಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ತುಂಬಾ, ಭಾರತ ದೇಶದಲ್ಲಿ ಹೆಚ್ಚು ಇವರೇ ಇರೋದು ಯಾರು? ಮಾಯಾವಾದಿಗಳಂತ ಕರೀತಾರೆ ಇವ್ರನ್ನ. ಯಾರು ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೋ, ಜೊತೆಗೆ ಭಗವಂತ ಅನ್ನೋನು ಒಬ್ಬ ಮಾಯ ವ್ಯಕ್ತಿ, ನಂತರನೇ ಅವನೊಬ್ಬ ಸಾಧಾರಣ ಜೀವಿ, ಅಥವಾ ನಂತರನೇ ಅವನೊಬ್ಬ ರಾಜನ ಹುಟ್ಟಿದ್ದ, ದೇವಕಿ ಪುತ್ರನ ಹುಟ್ಟಿದ್ದ, ಅಷ್ಟೇ, ನನ್ಗಿಂತ ಒಂದ್ ಸ್ವಲ್ಪ ಬೆಟ್ರು ಅನ್ನೋನಿಗೆ ಅವನೊಬ್ಬ ವ್ಯಕ್ತಿಯಿಂದ ಭಾವಿಸಿದ್ರೆ ಅವನು ಈ ಪ್ರಪಂಚಕ್ಕೆ ಸೇರಿರೋನು, ಅವನಿಗೂ ಎಲ್ಲ ರೂಲ್ಸ್ ಅಪ್ಲೈ ಆಗತ್ತೆ, ಎಲ್ಲ ಕರ್ಮ ಅವನಿಗೂ ಅನ್ವಯಿಸುತ್ತೆ ಅನ್ನೋನು ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಅರ್ಥ. ಆಯ್ತಾ? ಸೊ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸುವರ್ಚನ ಅಂತ ಕೃಷ್ಣ. ನನ್ನ ಜನ್ಮ ಮತ್ತೆ ಕರ್ಮ ಅನ್ನೋದು ದಿವ್ಯವಾಗಿರೋದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವ್ರಿಗೆ ಜನ್ಮ ಅನ್ನೋದು ಮತ್ತೆ ಇದೆ, ಭೌತಿಕ ಜನ್ಮ. ಬಟ್ ಯಾರು ಕೃಷ್ಣನ ಜನ್ಮ ಕರ್ಮ ದಿವ್ಯವಾಗಿರುವಂಥದ್ದು, ನಂತರ ವ್ಯಕ್ತಿ ಅಲ್ಲ. ಅವ್ನು ಕದಿಯೋ ಅಂತ ಬೆಣ್ಣೆ ನಾವು ಮಾಡೋ ಕಳ್ತನಕ್ಕೆ ಸಮಾನ ಅಲ್ಲ ಅದು. ನಾನ್ ಕಳ್ತನ ಮಾಡೋ ನಮ್ಗೆ ಬಂದು ಹಿಡ್ಕೊಂಡು ಹೋಗ್ತಾರೆ ಪೊಲೀಸ್ ಅಲ್ವಾ? ಕೃಷ್ಣ ಬೆಣ್ಣೆ ಕದಿದ್ರೆ ಅವ್ನಿಗೆ ಯಾರು ಪೊಲೀಸ್ ಇಟ್ಕೊಂಡು ಹೋಗಲ್ಲ, ಅವಂದೇ ಅದು ಅಲ್ವಾ? ಕೃಷ್ಣನೇ ಸೃಷ್ಟಿಕರ್ತ. ಎಲ್ಲ ಮನೆಯಲ್ಲಿ ಮಾಡುವಂತ ಬೆಣ್ಣೆ ತೆಗಿಯುವಂಥದ್ದೆಲ್ಲ ಅದು ಅವನಿಗೆ ಸೇರಿದ, ಅವನ ಆಸ್ತಿ ಅದು.
ಸೊ ಅವ್ನು ಹೋಗ್ಬಿಟ್ಟು ತಿಂದ್ರೆ ಅದು ಅವನಿಗೆ ಅದು ಸೇರಿತ್ತು. ಬಟ್ ಅವನು ಲೀಲೆ ಮಾಡ್ತಾನೆ ಕೃಷ್ಣ. ಎಲ್ಲ ಗೋಪಿಯವ್ರ ಮನೆಗೆ ಹೋಗೋನು ಯಾಕೆ ಕದಿತಾನೆ ಬೆಣ್ಣೆ ಅಂದ್ರೆ ಅವನ ಮನೇಲಿ ಬೆಣ್ಣೆ ಇಲ್ಲ ಅಂತ ಅಲ್ಲ, ಅವನ ಮನೇಲಿ ಅವ್ರ ಅಮ್ಮ 9 ಲಕ್ಷ ಹಸುಗಳಿದೆ. ಅದ್ರಲ್ಲೂ ಕೆಲವೊಂದು ನಾವೇನ್ A2 ಮಿಲ್ಕ್ ಅಂತ ಕರಿತೀವೋ ಇಲ್ಲಿ ನಮ್ಮ ಭೂಮಿ ಮೇಲೆ, ಅದು ನಾವು ಎಲ್ಲರೂ ಕೊಂಡ್ಕೊಳಕ್ಕಾಗಲ್ಲ ಅಲ್ವಾ. ಕೆಲವ್ರು ಕೊಂಡ್ಕೊಂಡು ತಿಂತಾರೆ, ಹಾಲು ತಗೋತಾರೆ. ಅದು ಎಷ್ಟು ಮಟ್ಟಿಗೆ ನಂಬೋದೋ ನಮ್ಗೆ ಗೊತ್ತಿಲ್ಲ, ಅದೇ ಹೇಳ್ತಾರೆ ಡಾಕ್ಟರ್ಸ್. ಬಟ್ ಅಲ್ಲಿ ಯಾರು ಯಶೋಧ ಹೈ ಗ್ರೇಡ್ ಕ್ವಾಲಿಟಿ ಕೌಸ್ ಹಸುಗಳು, ಅದರಿಂದ ಬರುವಂತ ಹಾಲು, ಅದರಿಂದ ತೆಗಿಯುವಂತ ಬೆಣ್ಣೆನ ಕೃಷ್ಣನಿಗೆ ಕೊಡ್ತಾನೆ. ಸೊ ಅವನಿಗೇನು ಕಮ್ಮಿ ಏನೂ ಇಲ್ಲ, ಅವನಿಗೆ ತುಂಬಾ ಶ್ರೀಮಂತ. ಆದ್ರೂ ಅವ್ನು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಕದೀತಾನೆ. ಯಾತಕ್ಕೆ? ಅವರೆಲ್ರಿಗೂ ಪ್ರೀತಿ ಕೊಡಕ್ಕೆ ಅಲ್ವಾ, ಅವ್ರೆಲ್ರು ಮಾತಾಡ್ಕೊಳ್ಳಿ ಅನ್ನೋದಕ್ಕೆ, ಅವರೆಲ್ಲರೂ ನಕ್ಕೊಳ್ಳಿ, ಅವರೆಲ್ಲರೂ ಅವ್ನ ಹಿಂದೆ ಬೀಳ್ಲಿ, ಎಲ್ಲರೂ ಅಟ್ಟಿಸ್ಕೊಂಬರ್ಲಿ, ಅವನ ಚೇಷ್ಟೆ ಮಾಡ್ಲಿ ಅಲ್ವಾ. ಅವರೆಲ್ಲ ಎಷ್ಟು ಗ್ರೇಟ್ ಭಕ್ತರು, ಅವ್ರು ಭಕ್ತರ ಜೊತೆ ಅವ್ನು ಲೀಲೆ ಮಾಡ್ತಾರೆ ಅಲ್ವಾ. ಸೊ ಕೃಷ್ಣ ಅದೇ ಹೇಳ್ತಾನೆ ಇಲ್ಲಿ. ಇದು ಅರ್ಥ ಆಗೋದು ಎಲ್ಲರಿಗೂ ಅರ್ಥ ಆಗಲ್ಲ. ನೋಡಿ ಹೇಳ್ತಾರೆ ನೋಡಿ, ಯಾರ್ಯಾರು 24 ಅಲ್ವಾ. ನನ್ನ ಪ್ರೀತಿಯ ಪ್ರಭುವೇ, ವೇದವ್ಯಾಸ ಮತ್ತು ನಾರದರಂತಹ ಭಕ್ತರಿಗೆ ನೀನು ದೇವೋತ್ತಮ ಪುರುಷನೆಂದು ತಿಳಿದಿದೆ. ಬೇರೆ ಬೇರೆ ವೈದಿಕ ಸಾಹಿತ್ಯವನ್ನು ತಿಳಿದರೆ ನಿನ್ನ ಲಕ್ಷಣಗಳನ್ನು, ನಿನ್ನ ರೂಪವನ್ನು, ಚಟುವಟಿಕೆಗಳನ್ನು ತಿಳಿಯಬಹುದು ಮತ್ತು ನೀನು ದೇವೋತ್ತಮ ಪರಮಪ್ರಭು ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದರೆ ರಾಜಸ ತಾಮಸ ಪ್ರಕೃತಿಗಳಲ್ಲಿ ಇರುವವರು, ರಾಕ್ಷಸರು, ಭಕ್ತರಲ್ಲದವರು ನಿನ್ನನ್ನು ಅರಿಯಲಾರರು. ಇದನ್ನ ಯಾರು ಹೇಳ್ತಾ ಇರೋದು? ಇದನ್ನ ಹೇಳ್ತಾ ಇರೋದು ಯಮುನಾಚಾರ್ಯ ಅಂತ, ರಾಮಾನುಜಾಚಾರ್ಯರ ದೊಡ್ಡ ಶಿಷ್ಯರು ಇವರು. ಪರಂಪರೆಯಲ್ಲಿ ಬರ್ತಾರೆ ಅಂತ ಒಂದು ದೊಡ್ಡ ವೈಷ್ಣವರು ಇವ್ರು ಹೇಳ್ತಾರೆ. ಸೊ ಕೃಷ್ಣನಿಗೆ ರೂಪ ಇದೆ ಅನ್ನೋದು ಯಾರು ಹೇಳೋದಕ್ಕೆ ಸಾಧ್ಯ? ಒಂದೇ ಒಂದು ಭಕ್ತರಿಗೆ ಗೊತ್ತು. ಆ ಭಕ್ತರಿಗೆ ಹೆಂಗ್ ಗೊತ್ತಿರಕ್ ಸಾಧ್ಯ? ಆ ಭಕ್ತರು 108 ಹೇಳ್ತಾರೆ. ಇವಾಗ ನನ್ನ ಬಗ್ಗೆ ಯಾರೋ ನನ್ಗೆ ಗೊತ್ತಿಲ್ದಿರೋರು ಏನ್ ಬೇಕಾದ್ರೆ ಹೇಳ್ಬೋದು, ನನ್ನ ಬಗ್ಗೆ 108 ಕತೆ ಕಟ್ಟಿ ಹೇಳ್ಬೋದು ಅಲ್ವಾ. ಇವ್ರು ತಲೆ ಕಟ್ಟಿರೋಳು, ಅಥವಾ ಇವ್ರು ಇರೋ ಈ ತರ, ಇವ್ರು ಆ ತರ, ಇವ್ರು ಹಾಗೆ, ಇವ್ರು ಹೀಗೆ, ಇವ್ರು ತಿಂತ ಇಲ್ಲ, ಇವ್ರು ಅದನ್ನ ತಿಂತ ಇಲ್ಲ, ಇವ್ರು ನೋಡಿ ನಮ್ ತರ ಇಲ್ಲ, ಇವ್ರು ಹೋಟ್ಲಿಗೆ ಬಂದು ತಿನ್ನಲ್ಲ, ಅವ್ರಿಗೆ ಅದೇ ಸ್ಟ್ಯಾಂಡರ್ಡು ಅಲ್ವಾ. ಸೊ ಡಿವೋಟಿ ಸ್ಟ್ಯಾಂಡರ್ಡ್ ಏನು ಅನ್ನೋದು ಡಿವೋಟೀಸ್ ಆಚಾರ್ಯರು ಮಾಡ್ತಾರೆ, ಸೆಟ್ ಮಾಡ್ತಾರೆ ಅಲ್ವಾ. ಸೊ ಆತರ ಕೃಷ್ಣ ಯಾರು ಅನ್ನೋದು ಯಾರೋ ಹೇಳೋದಲ್ಲ, ಅಂಡ್ ಯಾರೋ ಹೇಳೋದನ್ನ ನಾವು ತಗೊಳ್ಳೂಬಾರ್ದು. ಓನ್ಲಿ ಪ್ಯೂರ್ ಡಿವೋಟೀಸ್ ಹೇಳೋದನ್ನ ನಾವು ತಗೋಬೇಕು, ಪ್ರಾಮಾಣಿಕ ಅಲ್ವಾ. ಅದು ಪ್ರಾಮಾಣಿಕವಾದಂತ ಏನಂತಾರೆ ಅಥಾರಿಟಿ ಇದ್ದಂಗೆ. ಈವನ್ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಬ್ರಹ್ಮದೇವರು ಕೂಡ ಅದೇ ಹೇಳ್ತಾರೆ, ನಿನ್ನ ಭಗವಂತ ಅನ್ನೋನು ಇವನ್ ವೇದಗಳಿಗೂ ದುರ್ಲಭ ಅಂತ. ನಾವೇನ್ ವೇದ ಪಠನ ಮಾಡ್ತಾರೋ ಕೆಲವರು, ಹೌದಾ, ಎಸ್ಪೆಷಲಿ ಮಾಯಾವಾದಿಗಳು ವೇದ ಪಠನ ಮಾಡ್ಬಿಟ್ಟು ವೇದ ಅರ್ಥ ಮಾಡ್ಕೋತೀವಿ ಅಂತ ಹೇಳ್ತಾರೆ. ವೇದ ರಚನೆ ಮಾಡಿದ್ದೆ ಭಗವಂತ, ಕೃಷ್ಣ ಕೊಟ್ಟಿರೋದು ವೇದನ, ಹೌದಾ. ಭಗವಂತನ ಪಕ್ಕಕ್ಕೆ ಇಟ್ಬಿಟ್ಟು ಇವ್ರು ವೇದ ಪಠನೆ ಮಾಡ್ತಿರ್ತಾರೆ. ಸೊ ಇದು ಜೋಕ್ ಅಂದ್ರೆ ಆಕ್ಚುಲಿ ಭಗವದ್ಗೀತೆಯಲ್ಲಿ ಕೃಷ್ಣನ ಪಕ್ಕಕ್ಕೆ ಇಟ್ಬಿಟ್ಟು ಭಗವದ್ಗೀತೆಯಲ್ಲಿರೋ ಸಾರನ ತಗೋತಾರೆ. ಇಲ್ಲಿ ಮೇನ್ ಇರೋದೇ ಕೃಷ್ಣ, ಕೊಟ್ಟಿರೋದೇ ಕೃಷ್ಣ. ಸೊ ಭಗವಂತನ ಇರೋ ಪಕ್ಕಕ್ಕೆ ಮಾಡ್ತಾರೆ, ಸೈಡ್ ಲೈನ್ ಮಾಡ್ಬಿಡೋದು. ಮಾಡಿದ್ರಿಂದ ಏನಾಗತ್ತೆ, ಅವ್ರಿಗೆ ಬೇಕಾಗಿರೋದನ್ನ ತಗೋತಾರೆ. ಅದರಲ್ಲೇ ಅವರ ಒಂದು ಇಂಟೆನ್ಷನ್ ಅರ್ಥ ಆಗತ್ತೆ. ಅದು ಪ್ರಾಮಾಣಿಕವಾದಂತ ಉದ್ದೇಶ ಅಲ್ಲ ಅದು. ಸೊ ಅದೇ ಹೇಳ್ತಾರೆ, ಅವಜಾನಂತಿ ಮಾಮೂಢ ಮಾನುಷೀಂ ತನು ಆಶ್ರಿತಂ. ಭಗವಂತನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಮೂಢರಿಗೆ ಕೃಷ್ಣ ಯಾರು ಅನ್ನೋದು ಅರ್ಥ ಆಗಲ್ಲ. ಮೂಢರಿಗೆ ಏನ್ ಅನ್ಕೊಂತಾರೆ, ಓ ಭಗವಂತ ಬರೋದು ಸಾಮಾನ್ಯ ಮನುಷ್ಯನಾಗಿ ಅಂತ ಅನ್ಕೋತಾರೆ. ಆಯ್ತಾ. ಭಗವಂತನ ರೂಪ ಅರ್ಥ ಎಲ್ಲ ಆಗ್ಬೇಕು ಅಂದ್ರೆ ಅದಕ್ಕೆ ನಾವು ಸಾಕಷ್ಟು ಭಕ್ತಿ ಮಾಡಿದ್ರೆ ಸಾಧ್ಯ ಆಗತ್ತೆ. ಒಂದ್ ಭಾಗವತರ ಒಂದ್ ಶ್ಲೋಕ ಬರುತ್ತೆ ನೋಡಿ, ಅಥಾಪಿತೆ ದೇವ ಪದಾಂಬುಜದ್ವಯ ಪ್ರಸಾದಲೇ ಸಾಂಗೃಹಿತ ಏವ ಹಿ ಜಾನಾತಿ ತತ್ವಂ ಭಗವಾನ್ ಮಹಿಮ್ನೋ ನ ಚಾನ್ಯ ಏಕೋಪಿ ಚರಂ ವಿಚಿನ್ವನ್. ಹರೇ ಕೃಷ್ಣ. ಮಾತಾಜಿ ಯಾರು ಓದ್ತೀರಾ ಇದು? ಈ ಶ್ಲೋಕದ ಅನುವಾದ ಪ್ಯಾರ ಓದ್ತೀರಾ? ಪ್ಯಾರ ಮಾತಾಜಿ. ಪ್ರಭುವೆ, ಯಾರಿಗಾದರೂ ನಿನ್ನ ಚರಣ ಕಮಲದ ಕರುಣೆಯ ಕೃಪೆಯು ಕಿಂಚಿತ್ತಾದರೂ ದೊರಕುವ ಭಾಗ್ಯವಾದರೆ ಅವನು ನಿನ್ನ ವ್ಯಕ್ತಿತ್ವದ ಘನತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ದೇವೋತ್ತಮ ಪರಮ ಪುರುಷನ ಘನತೆಯನ್ನು ಅರ್ಥ ಮಾಡಿಕೊಳ್ಳಲು ಊಹಾತ್ಮಕ ಚಿಂತನೆ ಮಾಡುವವರು ವೇದಗಳನ್ನು ಹಲವಾರು ವರ್ಷ ಅಧ್ಯಯನ ಮಾಡಿದರೂ ನಿನ್ನನ್ನು ಅರಿಯಲಾರರು. ಬರಿಯ ಮಾನಸಿಕ ಊಹಾತ್ಮಕ ಚಿಂತನೆಗಳಿಂದ ಅಥವಾ ವೈದಿಕ ಸಾಹಿತ್ಯವನ್ನು ಚರ್ಚೆ ಮಾಡುವುದರಿಂದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನಾಗಲಿ, ಅವನ ರೂಪವನ್ನಾಗಲಿ, ಗುಣವನ್ನಾಗಲಿ ಅಥವಾ ನಾಮವನ್ನಾಗಲಿ ತಿಳಿಯಲು ಸಾಧ್ಯವಿಲ್ಲ. ಭಕ್ತಿ ಸೇವೆಯಿಂದ ಮಾತ್ರವೇ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಮಹಾಮಂತ್ರದಿಂದ ಪ್ರಾರಂಭಿಸಿ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದಾಗ ಮಾತ್ರ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬಹುದು. ಭಕ್ತರಲ್ಲದ ನಿರಾಕಾರವಾದಿಗಳು ಕೃಷ್ಣನಿಗೆ ಈ ಭೌತಿಕ ಪ್ರಕೃತಿಯಿಂದಾದ ಶರೀರವಿದ್ದು ಅವನ ಎಲ್ಲ ಚಟುವಟಿಕೆಗಳು, ಅವನ ರೂಪ ಎಲ್ಲವೂ ಮಾಯೆ ಎಂದು ಭಾವಿಸುತ್ತಾರೆ. ಈ ನಿರಾಕಾರವಾದಿಗಳಿಗೆ ಮಾಯಾವಾದಿಗಳೆಂದು ಹೆಸರು. ಅವರಿಗೆ ಅಂತಿಮ ಸತ್ಯ ತಿಳಿಯದು. ಹರೇ ಎಸ್, ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಅವರಿಗೆ ಅಂತಿಮ ಸತ್ಯ ಅನ್ನೋದು ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗಕ್ ಸಾಧ್ಯನೇ ಇಲ್ಲ. ಅವ್ರು ಭಗವಂತನ ಧಾಮಕ್ಕೆ ಬರೋದಿಕ್ಕೂ ಆಗಲ್ಲ. ಅವ್ರಿಗೆ ಯಾರಿಗೂ ಅನುಮತಿ ಇಲ್ಲ. ಎಷ್ಟೇ ಅವ್ರು ವೇದ ಪಠನೆ ಮಾಡಿದ್ರು ಅವ್ರು ಬರಲ್ಲ. ಯಾಕಂದ್ರೆ ವೇದಗಳಿಂದ ಅರ್ಥ ಮಾಡ್ಕೋಬೇಕಾಗಿರೋದು ವೇದಾಂತ ಕರ್ತೃ, ಯಾರು ವೇದ ಸೃಷ್ಟಿ ಮಾಡಿರೋದು. ಆ ಭಗವಾನ್ ರಿಯಲೈಸೇಷನ್ ಇಲ್ಲ ಅಂದ್ರೆ ಅವ್ರು ಎಲ್ಲೂ ಹೋಗಕ್ಕಾಗಲ್ಲ. ಸಾಕಾಗಲ್ಲ ಅವ್ರು ಮಾಡೋ ಸಾಧನೆ. ಆಯ್ತಾ? ಭಗವಂತನ ನೋಡಿ, ಪೂರ್ತಿ ನಮ್ಮ ಮನ್ಸಲ್ಲಿ ಅಸೂಯತನ ಅನ್ನೋದು ಹೋಗ್ಬೇಕು. ಪೂರ್ತಿ ಅಂದ್ರೆ ಅಸೂಯತನ ಹೋದ್ರೇನೆ, ಅನಸೂಯೆ ಆದ್ರೇನೆ ನಮ್ಗೆ ಕೃಷ್ಣ ಅರ್ಥ ಆಗ್ತಾನೆ. ಅದಕ್ಕೆ ಕೃಷ್ಣ ಹೇಳೋದು ಅರ್ಜುನನಿಗೆ, ನೀನು ನನ್ನ ಭಕ್ತ, ಮತ್ತೆ ಭಕ್ತೋ ಸೀಮೆ ಸಖಾಚೇತಿ. ಭಕ್ತ ಸಖ ಜೊತೆಗೆ ಅವನು ಅನಸೂಯ, ಅವನು ಅಸೂಯೆ ಇಲ್ಲ ಅವನಿಗೆ, ಅರ್ಜುನನಿಗೆ. ಅದಕ್ಕೆ ಕೃಷ್ಣ ಅವನಿಗೆ ಅರ್ಥ ಆಗ್ತಾನೆ. ಕೃಷ್ಣನ ಅವನು ಸ್ವೀಕರಿಸ್ತಾ ಇದ್ದಾನೆ ಪೂರ್ತಿ. ಅವನು ಶರಣಾಗತಿ ಹೊಂದಿದಾನ. ನಮ್ಮ ಮನ್ಸಲ್ಲಿ ಕಿಂಚಿತ್ತಾದ್ರೂ ಅವನಲ್ಲಿ ಅಸೂಯೆ ಇದ್ರೆ ನಮ್ಗೆ ಅರ್ಥ ಆಗಲ್ಲ. ಕೃಷ್ಣ ದೂರ ಇರ್ತಾನೆ. ಆ ಡಾರ್ಕ್ನೆಸ್ನ, ಏನಂತಾರೆ, ಅಜ್ಞಾನತನನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ನಮ್ಗೆ ಈ ಮಹಾಮಂತ್ರ ಸಹಾಯ ಬೇಕು. ನಮ್ಮಲ್ಲಿ ಇದೆ ಅದು. ನಾವೆಷ್ಟೇ ಒಳ್ಳೆಯವರಾಗಿದ್ರು ನಮ್ಮಲ್ಲಿ ಅಸೂಯತನ ಇದೆ, ಎಷ್ಟೋ ಅಷ್ಟಿದೆ. ಅದು ಇರೋದ್ರಿಂದನೇ ಕೃಷ್ಣನ ನಾವು ದೂರ ಇಟ್ಟಿರೋದು ನಮ್ಮ ಮನಸ್ಸಿಂದ. ಇಲ್ಲಾಂದ್ರೆ ಕೃಷ್ಣನ್ ಶರಣಾಗೋದಕ್ಕೆ ಎಷ್ಟು ಸಮಯ ಬೇಕು? ಒಂದು ಕ್ಷಣ ಸಾಕಲ್ವಾ? ಅವನ ಬಗ್ಗೆ ಇಷ್ಟು ಕೇಳಿದ್ಮೇಲೆ, ನಾವು ಈ ಭಗವದ್ಗೀತೆ ಕೇಳಿದ್ಮೇಲೆ ಒಂದು ಕ್ಷಣ ಸಾಕು ಅವನ್ನ ಶರಣಾಗತಿ ಪಡೆಯೋಕೆ. ಎಷ್ಟೋ ವರ್ಷಗಳು, ಎಷ್ಟೋ ಜನ್ಮಗಳು ಬೇಕಾಗೇ ಇಲ್ಲ. ಬಟ್ ನಮ್ಮಲ್ಲಿ ಆ ಅಸೂಯತನ ಹೋಗ್ಲಾಡ್ಸ್ಕೋಬೇಕಲ್ಲ. ನಮ್ಮಲ್ಲಿರೋ ಅನರ್ಥಗಳನ್ನ ತೆಗಿಬೇಕಲ್ಲ ನಮ್ಮ ಹೃದಯದಿಂದ. ಹೇಗೆ ಹೋಗುತ್ತದು? ನಾವು ಒಳ್ಳೆಯವ್ರು ಅನ್ಕೊಂಡ್ರೆ ಸಾಕಾಗಲ್ಲ, ಒಳ್ಳೆ ಕಾರ್ಯ ಮಾಡ್ರೆ ಸಾಕಾಗಲ್ಲ. ಅದಕ್ಕೆ ಅಷ್ಟು ಪವರ್ ಇಲ್ಲ. ನಾವು ಮಾಡೋ ಪುಣ್ಯ ಕಾರ್ಯಗಳು ಈ ಅನರ್ಥಗಳನ್ನ ತೆಗಿಯೋ ಪವರ್ ಇಲ್ಲ. ಓನ್ಲಿ ಮಹಾಮಂತ್ರಕ್ಕೆ ಇರೋದು, ಓನ್ಲಿ ಕೃಷ್ಣನ ನಾಮಕ್ಕೆ ಇರೋದು. ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಇರೋ ಅಂತ ನಾಮದಿಂದನೇ ನಮ್ಗೆ ನಮ್ಮ ಹೃದಯ ಕ್ಲೀನ್ ಆಗಕ್ ಸಾಧ್ಯ. ಒಂದು ಶ್ಲೋಕ ಬರುತ್ತೆ, ಇವಾಗ ನೆಕ್ಸ್ಟ್ ಬರೋ ಶ್ಲೋಕನೇ ಅದು. ಎಸ್, ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಪ್ಲೀಸ್ ಯಾರು ಓದಿ ಅನುವಾದ. ವೆರಿ ಇಂಪಾರ್ಟೆಂಟ್ ಶ್ಲೋಕ, 25ನೇ ಶ್ಲೋಕ. ಮಾತಾಜಿ ಓದ್ತೀರಾ? ಶ್ರೀವಳಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ 7ನೇ ಅಧ್ಯಾಯ 25ನೇ ಶ್ಲೋಕ ಭಗವದ್ಗೀತೆ ಅನುವಾದ ಓದ್ತೀರಾ? ಜಾನವ ಪ್ರಿಯ ಮಾತಾಜಿ ಓದ್ತೀರಾ? ಓದ್ತೇನ್ರಿ ಮಾತಾಜಿ. ಓದ್ಲಿರಿ ಮಾತಾಜಿ? ಓದ್ರಿ ಮಾತಾಜಿ. ಅನುವಾದ. ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತ್ತನಾಗಿರುತ್ತೇನೆ. ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಭಾವಾರ್ಥ ಓದ್ಬೇಕ್ರಿ ಮಾತಾಜಿ? ಬೇಡ, ಥ್ಯಾಂಕ್ ಯು ಮಾತಾಜಿ. ಓಕೆ, ಕೃಷ್ಣ ಏನಂತಾನೆ? ಧನ್ಯವಾದ ಮಾತಾಜಿ. ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಈ ಕೃಷ್ಣ ಕುರುಕ್ಷೇತ್ರ ರಣರಂಗದಲ್ಲಿ ಇದ್ದ, ಕೌರವರ ಫ್ಯಾಮಿಲಿಗೆ ಬಂದಿದ್ದ ಅಲ್ವಾ? ಬಟ್ ಯಾರಿಗಾರು ಗುರುತಿಸಕ್ ಆಯ್ತಾ ಕೃಷ್ಣ ಭಗವಂತ ಏನೋ, ಭಗವಂತನ ಮಾತು ಕೇಳ್ಬೇಕಪ್ಪ ಅಂತ ಯಾರು ಬಿಟ್ರ? ಯುದ್ಧ ಆಡೋದಿಲ್ಲ ನಾವು, ನೀ ಹೇಳ್ದಂಗೆ ಕೇಳ್ತೀವಿ ಅಂದ್ರ ಯಾರು? ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಬರೀ ಕೃಷ್ಣ ಯಾರು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಅವರ ಅಸೂಯತನೆಯಿಂದ, ಅವರ ಅಲ್ಪ ಬುದ್ಧಿ ಇರೋದ್ರಿಂದ ಅವ್ರು ಭಗವಂತನಿಂದ ಯಾವತ್ತೂ ದೂರನೇ ಇರ್ತಾರೆ. ಭಗವಂತ ಯಾಕೆ ಅವನ ಕೃಪೆ ತೋರಿಸ್ಕೊತಾನೆ ಇವ್ರಗಳ ಮೇಲೆ? ಅಲ್ಲಿ ಓನ್ಲಿ ಪಾಂಡವ್ರಿಗೆ ಮಾತ್ರ ಗೊತ್ತು. ಅಂಡ್ ಇಲ್ಲಿ ಕೆಲವು ವ್ಯಕ್ತಿಗಳಿಗೆ, ಪ್ಯೂರ್ ಡಿವೋಟೀಸ್ಗೆ, ಭೀಷ್ಮ ದೇವರು, ಅಕ್ರೂರ, ಕೆಲವ್ರಿಗೆ ಮಾತ್ರ ಗೊತ್ತು. ಅದರ್ವೈಸ್ ಎಲ್ರಿಗೂ ಗೊತ್ತಿಲ್ಲ. ಕೃಷ್ಣ ಅಲ್ಲಿ ಭಗವಂತ ನಿಂತಿದ್ದಾನಪ್ಪ, ಅವನ ಮುಂದೆ ನಾವೇನು ನಮ್ಮ ಓನ್ ನಿರ್ಣಯಗಳು ತಗೋಬಾರ್ದು. ಅವನ್ನ ಕೇಳ್ಬಿಟ್ಟು ಅವ್ನು ಹೆಂಗಂತ ನಾವು ನಡ್ಕೋಬೇಕನ್ನೋದಿಲ್ಲ, ಯಾರಿಗೂ ಇಲ್ಲ ಅದು. ಸೊ ಕೃಷ್ಣ ಎಲ್ರೂ ಕಾಣಿಸ್ಕೊಳ್ಳೋದಿಲ್ಲ. ಇದು ಓನ್ಲಿ ಪ್ಯೂರ್ ಡಿವೋಟೀಸ್ಗೆ ಮಾತ್ರ ಅವ್ನು ಕಾಣಿಸ್ಕೊಳ್ಳೋದು, ಅವ್ನು ಯಾರು ಅನ್ನೋದು.
his pure devotees, all men consider him to be like themselves. He was manifest only to his devotees as the reservoir of all pleasure, but to others, to uninitiated non-devotees, he was covered by scintillant potency. ಅದೇ ಒಂದು ಶ್ಲೋಕ ಬರುತ್ತೆ ನೋಡಿ, ಈಶೋಪನಿಷತ್ತಲ್ಲಿ ಬರುತ್ತೆ, ಮಂತ್ರ 15 ಅಂತ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿತಂ ಮುಖಂ ಪಿಹಿತ ಮುಖಂ ತತ್ವಂ ಪೂಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಸನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಅನುವಾದ ಗೊತ್ತೀರಾ ಈ ಶ್ಲೋಕದ ಅನುವಾದ? ಪ್ರಭುವೇ, ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಮಾತಾಜಿ ಓದ್ತೀರಾ? ಹಾ ಮಾತಾಜಿ ಓದ್ತೀನಿ. ಪ್ರಭುವೇ, ವಿಶ್ವಪಾಲಕನು ನೀನೆ. ನಿನ್ನ ಭಕ್ತಿ ಸೇವೆಯೇ ಅತ್ಯುನ್ನತ ಧಾರ್ಮಿಕ ತತ್ವವು. ಆದುದರಿಂದ ನೀನು ನನ್ನನ್ನು ಪಾಲಿಸು ಎಂದು ಪ್ರಾರ್ಥಿಸುತ್ತೇನೆ. ನಿನ್ನ ದಿವ್ಯ ರೂಪವನ್ನು ಯೋಗ ಮಾಯೆಯು ಮುಚ್ಚಿದೆ. ಯೋಗ ಮಾಯೆಯ ಅಥವಾ ಅಂತರಂಗ ಶಕ್ತಿಯು ಬ್ರಹ್ಮ ಜ್ಯೋತಿಯೇ ಆಗಿದೆ. ನಿನ್ನ ಸಚ್ಚಿದಾನಂದ ವಿಗ್ರಹವನ್ನು ನಾನು ಕಾಣದಂತೆ ಅಡ್ಡಿ ಮಾಡುವ ಈ ಮಹಾಪ್ರಭೆಯನ್ನು ದಯಮಾಡಿ ನಿವಾರಿಸು. ತನ್ನ ದಿವ್ಯ ಜ್ಞಾನಾನಂದ ರೂಪದಲ್ಲಿ ದೇವೋತ್ತಮ ಪರಮಪುರುಷನನ್ನು ಬ್ರಹ್ಮಜ್ಯೋತಿಯ ಅಂತರಂಗ ಶಕ್ತಿಯು ಮುಚ್ಚಿರುತ್ತದೆ. ಮಂದಬುದ್ಧಿಯು ನಿರಾಕಾರವಾದಿಗಳು ಈ ಕಾರಣದಿಂದ ಪರಮಪ್ರಭುವನ್ನು ಕಾಣಲಾರರು. ಅದು ಇನ್ನೊಂದ್ ವಿಷಯ ಬಿಡ ಮಾಜಿ. ಥ್ಯಾಂಕ್ ಯು. ಸೊ ಏನಂತ ಕೃಷ್ಣ ಹಿರಣ್ಮಯನ ಪಾತ್ರೆ ಇದು ಈಶೋಪನಿಷದಲ್ಲಿ ಬರುತ್ತೆ. ಇದ್ರ ಅರ್ಥ ಏನು ಅಂದ್ರೆ, ಕೃಷ್ಣ ಯಾರು ಅನ್ನೋದು ಒಂದು ಮಾಯೆ, ಒಂದು ಕರ್ಟನ್ ಹಾಕ್ದಂಗಿರುತ್ತೆ. ಒಂದು ಮಾಯೆ ಅನ್ನೋದು ಯೋಗ ಮಾಯೆ. ಇದು ಭಗವಂತನ ಅಂತರಂಗ ಮಾಯೆ ಅನ್ನೋದೇನಿದೆಯಲ್ಲ, ಅದೊಂದು ಕರ್ಟನ್ ತರ ಹಿಂಗ್ ಕವರ್ ಆಗಿರತ್ತೆ. ಸೊ ಈ ಜ್ಞಾನಿಗಳು ನಿರಾಕಾರವಾದಿಗಳಿಗೆ ಏನ್ ಕಾಣುತ್ತೆ ಅಂದ್ರೆ, ಒಂದು ಬ್ರಹ್ಮ ಜ್ಯೋತಿ ನೋಡ್ಬಿಟ್ಟು ಅವರು ಇಷ್ಟೇ ಅನ್ಕೊಂತಾರೆ, ಇದೇ ಆಧ್ಯಾತ್ಮಿಕ ಅನ್ಕೋತಾರೆ. ಆ ದೀಪ ತೆಗೆದ್ರೆ, ಆ ಲೈಟ್ ಹಿಂಗೆ ಕಣ್ಮರೆ ಆದ್ರೆ, ತೆರೆದ್ರೆ, ಅವಾಗ್ಲೇ ಒಳಗಡೆ ಸಚ್ಚಿದಾನಂದ ರೂಪ ಇರುವಂತ ಭಗವಂತನ ದೃಶ್ಯ ಕಾಣುತ್ತೆ. ಅದು ಎಲ್ಲರಿಗೂ ಕಾಣೋದಿಲ್ಲ, ಅವ್ನು ಎಲ್ರಿಗೂ ತೆಗೆಯೋದು ಇಲ್ಲ ಕೃಷ್ಣ. ಓನ್ಲಿ ಅವ್ನ ಭಕ್ತರಿಗೆ ಕಾಣಿಸ್ಕೊತಾನ. ಅದಕ್ಕೆ ಹೇಳ್ತಾ ಇರೋದು, ಹಿರಣ್ಮಯೇನ ಪಾತ್ರೇನ ಒಂದು ಲೈಟ್ ತರ ಹಿಂಗೆ ಕವರ್ ಇರತ್ತೆ. ಅದನ್ನ ನೋಡೋದಿಕ್ಕಾಗೋದು ಓನ್ಲಿ ಏನಪ್ಪ, ಆ ಸಚ್ಚಿದಾನಂದ ರೂಪ ತೆಗೆದು ನೋಡೋದಿಕ್ ಆಗುವಂಥದ್ದು ಓನ್ಲಿ ಅವನ ಪ್ಯೂರ್ ಡಿವೋಟೀಸ್ ಇಂದ ಮಾತ್ರ ಸಾಧ್ಯ. ಆಯ್ತಾ? ಲೆಸ್ ಇಂಟೆಲಿಜೆಂಟ್ ಪೀಪಲ್ ಇಂದ, ಈ ಮಾಯಾವಾದಿಗಳಿಂದ, ಈ ನಿರಾಕಾರವಾದಿಗಳಿಂದ ಅವ್ರ ಕಡೆಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅವರ ಲೆವೆಲ್ ಬರೋದಕ್ಕೆ ಆಗಲ್ಲ. ಅವ್ರು ಎಲ್ಲೋ ಇದಾರೆ, ಅವ್ರು ದೂರ ಇದಾರೆ. ಅವ್ರು ಒಂದು ಸ್ಟೇಜಿಗೆ ಬಂದ್ಬಿಟ್ಟು ಅದನ್ನೇ ಟಾಪ್ ಮೋಸ್ಟ್ ಅನ್ಕೊಂಡಿದ್ದಾರೆ ಅಷ್ಟೇ ಪಾಪ. ಅಂಡ್ ಇನ್ನೂ ಅವ್ರ ಜೊತೆಗೆ ಅಪರಾಧಗಳು ಮಾಡ್ತಾರೆ. ಅಷ್ಟೇ ಅನ್ಕೊಂಡ್ರೆ ಪರವಾಗಿಲ್ಲ, ಭಗವಂತ ನಿರಾಕಾರ ಅಷ್ಟೇ ಅನ್ಕೊಂಡ್ರೆ ಸರಿ. ಅದ್ರ ಜೊತೆಗೆ ಭಗವಂತ ಮಾಯೆ ವ್ಯಕ್ತಿ, ಅವನು ನಂತರನೇ ಸಾಧಾರಣ ವ್ಯಕ್ತಿ. ಭಗವಂತ ಅದನ್ನ ಯಾರು ಇಲ್ಲ. ಭಗವಂತನ ಅವನ್ ಬರ್ತಾ ಇರೋದು ಬ್ರಹ್ಮನಿಂದ. ಉಲ್ಟಾ ಮಾಡ್ತಿದಾರೆ. ಕಾಲ್ ಕೆಳಗಡೆ ಮಾಡ್ಬಿಟ್ಟು ತಲೆ ಕೆಳಗಡೆ, ಕಾಲ್ ಮೇಲಕ್ಕೆ ತಲೆ ಕೆಳಗಡೆ, ಇದು ಅವ್ರು ಮಾಡುವಂತ ಪೂಜೆ. ಸೊ ಅದಕ್ಕೆ ಅವ್ರಿಗೆ ಅರ್ಥನೇ ಆಗಲ್ಲ. ಒಬ್ಬ ವ್ಯಕ್ತಿನ ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ವಾ, ಅವ್ನು ಯಾರು ಅನ್ನೋದು ಕೃಷ್ಣ ಇಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದಾನೆ. ಬಟ್ ಈ ವಿವರತೆ ಅವರಿಗೆ ಅರ್ಥ ಆಗಲ್ಲ. ಆಯ್ತಿಯಾ? ನೆಕ್ಸ್ಟ್ ಏನಂದ್ರೆ, ಕೃಷ್ಣ ಭಾಗವತದಲ್ಲಿ, ಶ್ರೀಮದ್ ಭಾಗವತಮಲ್ಲಿ ಬ್ರಹ್ಮನು ಮಾಡುವ ಒಂದು ಪ್ರಾರ್ಥನೆ ಇದೆ. ಹೇ ದೇವೋತ್ತಮ ಪರಪುರುಷರು. ಯಾರು ಓದ್ತೀರಾ ಇದನ್ನ? ಮಾತಾಜಿ ಓದ್ತೀರಾ? ಲಕ್ಷ್ಮೀ ಮಾತಾಜಿ ನೆಕ್ಸ್ಟ್ ಪ್ಯಾರ. ಓದ್ತೀನಿ ಮಾತಾಜಿ. ಶ್ರೀಮದ್ ಭಾಗವತದಲ್ಲಿ 10.14.7 ಬ್ರಹ್ಮನು ಮಾಡುವ ಒಂದು ಪ್ರಾರ್ಥನೆ ಇದೆ. ಹೇ ದೇವೋತ್ತಮ ಪರಮಪುರುಷನೇ, ಹೇ ಪರಮಾತ್ಮನೇ, ಎಲ್ಲ ರಹಸ್ಯಗಳ ಪ್ರಭುವೇ, ಈ ಜಗತ್ತಿನಲ್ಲಿ ನಿನ್ನ ಶಕ್ತಿಯನ್ನು, ಲೀಲೆಗಳನ್ನು ಗಣಿಸಬಲ್ಲವರು ಯಾರು? ನೀನು ನಿರಂತರವೂ ನಿನ್ನ ಅಂತರಂಗ ಶಕ್ತಿಯನ್ನು ವಿಸ್ತರಿಸುತ್ತಿರುವೆ. ಆದುದರಿಂದ ಯಾರೂ ನಿನ್ನನ್ನು ತಿಳಿಯಲಾರರು. ವಿಜ್ಞಾನಿಗಳು ಮತ್ತು ವಿದ್ವಾಂಸರಾದವರು ಐಹಿಕ ಜಗತ್ತಿನ ಪರಮಾಣು ರಚನೆಯನ್ನು ಅಥವಾ ಗ್ರಹಗಳ ಪರಮಾಣು ರಚನೆಯನ್ನು ಸಹ ಪರೀಕ್ಷಿಸಬಹುದು. ಆದರೆ ನೀನೇ ಅವರ ಎದುರಿಗಿದ್ದರೂ ಅವರು ನಿನ್ನ ಚೈತನ್ಯ ಮತ್ತು ಶಕ್ತಿಗಳನ್ನು ಎಣಿಸಲಾರರು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಹುಟ್ಟು ಎನ್ನುವುದು ಇಲ್ಲ. ಮಾತ್ರವಲ್ಲ, ಅವನು ಅವ್ಯಯ, ಕ್ಷೀಣನಾಗದವನು. ಅವನ ನಿತ್ಯ ರೂಪವು ಜ್ಞಾನಾನಂದ ಪೂರ್ಣವಾಗಿದೆ. ಅವನ ಶಕ್ತಿಗಳಿಗೆ ಕೊನೆ ಎನ್ನುವುದಿಲ್ಲ. ಅದು ವಿಷಯ. ಥ್ಯಾಂಕ್ ಯು ಮಾತಾಜಿ. ಅವನು ಅವ್ಯಯ, ಮುಗಿಯೋದೇ ಇಲ್ಲ. ಅವನು ಖಾಲಿ ಆಗಲ್ಲ, ಅವ್ನು ಖರ್ಚಾಗಲ್ಲ. ಅವ್ನು ಇಷ್ಟೇ ಬ್ರಹ್ಮಾಂಡಗಳ ಸೃಷ್ಟಿ ಮಾಡಿದ್ರು ಅವ್ನು ಇನ್ನೂ ಮಾಡ್ತಾನೆ ಹೋಗ್ತಾನೆ. ಅಂದ್ರೆ ಇವ್ರ ಮಾಯಾವಾದಿಗಳ ಸಿದ್ಧಾಂತ ಏನಂದ್ರೆ, ಇವಾಗ ಒಂದು ಪೇಪರ್ ತಗೊಂಡ್ರೆ ಇಟ್ಕೊಳ್ಳಿ, ಚಿಕ್ಕ ಪೇಪರ್ ತುಂಡು. ಆ ಪೇಪರ್ ತುಂಡನ್ನ ಒಂದು 10 ಭಾಗ ಡಿವೈಡ್ ಮಾಡಿದ್ರೆ ಅನ್ಕೊಳ್ಳಿ, ತುಂಡು ಮಾಡಿದ್ರೆ ಅನ್ಕೊಳ್ಳಿ, ತುಂಡದ ಕೆಳಗಡೆ ಹಾಕ್ಬಿಟ್ರೆ ಅನ್ಕೊಳ್ಳಿ, ಏನಾಯ್ತು? ತುಂಡುಗಳು ಮಾತ್ರ ಬೇಕಿದೆ. ಹೌದಾ? ಒರಿಜಿನಲ್ ಪೇಪರ್ ಏನಾಯ್ತು? ಇದೆಯಾ? ಒರಿಜಿನಲ್ ಪೇಪರ್ ಇಲ್ಲ ಅಲ್ವಾ? ಪೇಪರ್ ಎಲ್ಲ ಇವಾಗ ತುಂಡಾಗಿ ಬಿದ್ದಿದೆ. ಹೌದಾ? ಸೊ ಇದು ಅವ್ರ ಲೆಕ್ಕಾಚಾರ. ಇವಾಗ ಕೃಷ್ಣ ಭಗವಂತ
ಈ ಸೃಷ್ಟಿನ ಸೃಷ್ಟಿ ಮಾಡ್ದ, ಅವನ ಅವತಾರ ತಗೊಂಡ್ ಬಂದ ಅಂದ್ರೆ ಇವಾಗ ಅವನು ಏನು, ಅವನ ಧಾಮದಲ್ಲಿ ಇಲ್ಲ, ಈ ಪ್ರಪಂಚಕ್ಕೆ ಬಂದಿದ್ದಾನೆ, ಇವಾಗ ಅವನು ಮಾಯ ಪ್ರಪಂಚದಲ್ಲಿ ಇದ್ದಾನೆ, ಅವನ ಧಾಮದಲ್ಲಿ ಇಲ್ಲ. ಅಥವಾ ಅವನ ಶಕ್ತಿ ಎಲ್ಲ ಕಡೆ ಆಗಿದೆ ಅಂದ್ರೆ ಇವಾಗ ಅವನು ಇಲ್ವೇ ಇಲ್ಲ, ಅವ್ನು ಖಾಲಿ ಆಗೋದ. ಆ ಪೇಪರ್ ಹೆಂಗ್ ಮುಗಿದೋಯ್ತು ಅಂತೀವಲ್ವಾ, ಇನ್ನಿಲ್ಲ ಅಂತೀವಲ್ಲ, ಆತರ ಭಗವಂತ ಇಲ್ಲ ಅಂತ ಭಾವಿಸ್ತಾರ. ಕೃಷ್ಣ ಆತರ ಅಲ್ಲ, ಅವನು ಆಬ್ಸಲ್ಯೂಟ್, ಅವನು ಏನದು ಪರಾತ್ಪರ. ಅವನು 1+1 = 1, 1 - 1 = 0 ಅಂತೀವ ಮ್ಯಾಥ್ಸ್ ಅಲ್ಲಿ. ಅವನು 1 - 1 1 ಅವನು. ಅವನಿಂದ ಎಷ್ಟೇ ಬ್ರಹ್ಮಾಂಡಗಳು ಹೊರಗೆ ಬಂದ್ರು ಅವನು ಇನ್ನೂ ಇದ್ದಾನೆ. ಅದೇ ಇದನ್ನ ಹೆಂಗ್ ಅರ್ಥ ಮಾಡ್ಕೊಡಿ, ಒಂದು ಮರ ಇಷ್ಟೆಲ್ಲ ಕಾಯಿಗಳು ಕೊಡುತ್ತೆ, ಹಣ್ಣುಗಳು ಕೊಡುತ್ತೆ ಅಲ್ವಾ, ಕೊಟ್ಟಿದೆ ಅಂದ್ ಮಾತ್ರ ಅದು ಮುಗಿದೋಯ್ತಾ? ಅದ್ರ ಒರಿಜಿನಾಲಿಟಿ ಇಲ್ವಾ? ಬರ ಇಲ್ವಾ? ಇನ್ನು ಮರ ಕೊಡ್ತಾನೆ ಹೋಗತ್ತೆ ಅಲ್ವಾ. ತಾಯಿ 10 ಜನ ಮಕ್ಕಳನ್ನ ಹೆತ್ಲು ಅಂದ್ರೆ ಇವಾಗ ತಾಯಿ ಇಲ್ವಾ? ಮುಗಿದೋದ್ಲ ಅವಳು ಕೊಡ್ತಾನೆ ಹೋಗ್ತಾಳಲ್ವಾ. ಅದೇ ರೀತಿ ಇದು ಕೃಷ್ಣ ಅಂದ್ರೆ, ಅವನ್ ಎಷ್ಟು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ರು, ಅವನ ಶಕ್ತಿ ಎಷ್ಟೇ ವಿಸ್ತಾರ ಆದ್ರು, ಅವನ ಒರಿಜಿನಲ್ ಭಗವಾನ್ ಇದ್ದಾನೆ, ಸ್ವಯಂ ಭಗವಾನ್ ಇದ್ದಾನ ಅವನು. ಆಯ್ತಾ? ಇದು ಅಚಿಂತ್ಯ ಭೇದ ತತ್ವ. ಇದು ಮಾಯಾವತಿಗಳಿಗೆ ಅರ್ಥ ಆಗಲ್ಲ. ಇದು ಅವ್ರಿಗೆ ಗೊತ್ತಿರೋದು ಓನ್ಲಿ ಭೌತಿಕ ಗುಣ ಲೆಕ್ಕಾಚಾರ ಅಷ್ಟೇ. ಇವಾಗ ಕೃಷ್ಣ ಹೇಳ್ತಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. 26 ಅರುತ್ತರ ಅನುವಾದ. ನಾನು ಓದ್ಲ ಮಾತಾಜಿ? ಮಾತಾಜಿ. ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಹಳೇದು, ಇವತ್ತಿಂದು, ನಾಳೆದು ಇದೆಲ್ಲ ತಿಳಿದಿರೋದು ಯಾರಿಗೆ? ನಾರ್ಮಲ್ ನಮ್ ತರ ದೇಹ ಪಡ್ಕೊಂಡಿರೋರ್ಗೆ ನಮ್ಗೆ ನಾಪ್ಕ ಇರತ್ತಾ? ಹಳೆ ಜನ್ಮ ನಾಪ್ಕ ಇದೆಯಾ ನಮ್ಗೆ? ಬೇಡ. ಹಳೆ ವರ್ಷದ ನಾಪ್ಕ ಇದೆಯಾ? ಹಳೆ ತಿಂಗಳದ ನಾಪ್ಕ ಇದೆಯಾ? ಏನೇನ್ ಮಾಡಿದೀವಿ ಹೋದ್ ತಿಂಗಳಲ್ಲಿ? ನಾಪ್ಕ ಇಲ್ಲ ನಮ್ಗೆ, ನಾವು ಮರ್ತೋಗ್ಬಿಡ್ತೀವಿ ನಾವು. ಯಾಕಂದ್ರೆ ಈ ಭೌತಿಕ ಶರೀರ ಪಡ್ಕೊಂಡಿರೋರ್ಗೆ ಯಾವ್ದು ಹಳೇದ್ ನಾಪ್ಕ ಇರಲ್ಲ, ಮುಂದಿಂದು ಗೊತ್ತಿಲ್ಲ ನಮ್ಗೆ. ಇದು ನಮ್ಮ ಪರಿಸ್ಥಿತಿ. ಓನ್ಲಿ ನೋಡಿ ಹೇಳ್ತಾನೆ ಕೃಷ್ಣ 26 ಅಲ್ಲಿ ಮೊದಲನೇ ಪ್ಯಾರದಲ್ಲಿ ಹೇಳ್ತಾನೆ ನೋಡಿ, ಆತನು ಭೂತ, ವರ್ತಮಾನ ಮತ್ತು ಭವಿಷ್ಯಗಳನ್ನು ತಿಳಿಯಲಾರ. ಭೌತಿಕ ಕಲ್ಮಶದಿಂದ ಮುಕ್ತವಾಗಿದ್ದರೆ ಮನುಷ್ಯನು ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿಯಲಾರ. ಈ ಒಂದು ಭೌತಿಕದ ಒಂದು ಕಲ್ಮಶದಿಂದ ನಾವು ಹೊರಗೆ ಬರಬೇಕು, ಅವಾಗ್ಲೇ ನಮಗೆಲ್ಲ ನಾಪ್ಕ ಇರತ್ತೆ. ಅವ್ರಿಗೆ ನಿತ್ಯ ಸಿದ್ಧ ಅಂತ ಕರೆಯೋದು. ಬೇರೆಯವ್ರಿಗೆ ಗೊತ್ತಿರಲ್ಲ ಇದು. ನಮ್ಮಂತ ಸಾಧಾರಣ ವ್ಯಕ್ತಿಗಳಿಗೆ ನಮ್ಮಲ್ಲಿ ಓನ್ಲಿ ಅನರ್ಥಗಳೇ ಇರೋದು, ನಮ್ಮಲ್ಲಿ ಓನ್ಲಿ ದೋಷಗಳೇ ಇರೋದು, ಫಾಲ್ಟ್ ಇರೋದು ನಮ್ಮಲ್ಲಿ. ನಾವೇನೇ ರಚನೆ ಮಾಡಿದ್ರು ಏನಾದ್ರು ಒಂದು ತಪ್ಪಿರುತ್ತೆ ಮನುಷ್ಯನಿಗೆ. ಬಟ್ ಇದೆಲ್ಲ ಈ ರಚನೆ, ಈ ಶಾಸ್ತ್ರ ರಚನೆ ಎಲ್ಲ ಮಾಡಿರೋದು ಸಾಧಾರಣ ವ್ಯಕ್ತಿ ಅಲ್ಲ, ಇದೆಲ್ಲ ನಿತ್ಯ ಸಿದ್ಧಗಳು ಬರ್ದಿರೋದು. ಇದು ಈ ಭಾಷ್ಯ ಬರ್ದಿರೋರು ಯಾರಿದು? ನಿತ್ಯ ಸಿದ್ಧ. ಎರಡು ಅವರ್ ಮಲ್ಕೊಂಡು ಇದೆಲ್ಲ ಬರೆಯೋದಕ್ಕೆ ಸಾಧ್ಯನಾ? 2 hours ಮಲ್ಕೊಡ್ತಿದ್ರು ಶ್ರೀಲ ಪ್ರಭುಪಾದರು. ಜಸ್ಟ್ 2 ಗಂಟೆ ಕಾಲ, 10ರಿಂದ 12 ಅಷ್ಟು ಕೂತ್ಕೊಂಡವರು ಟ್ರಾನ್ಸ್ಲೇಷನ್ ಮಾಡೋರವರು. ಎಲ್ಲ ಆಚಾರ್ಯರೆಲ್ಲ ಏನೇನ್ ಬರ್ದಿದ್ದಾರೆ ಅದೆಲ್ಲ ಕಮೆಂಟ್ರಿ ತಗೊಂಡು, ಭಾಷೆ ತಗೊಂಡು ಎಲ್ಲ ಸೇರಿಸಿದಾರೆ ಅವರು ನಮ್ಮ ಭಾಷೆಗಳಲ್ಲಿ. ಬೇರೆ ಯಾವ ಪುಸ್ತಕದ ಅವಶ್ಯಕತೆ ಇಲ್ಲ ನಮ್ಗೆ. ಎಷ್ಟೆಲ್ಲ ಬುಕ್ಸ್ಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಬೆಂಗಾಲಿಯಿಂದ, ಚೈತನ್ಯ ಚರಿತಾಮೃತ ಅಲ್ಲ, ಎಲ್ಲ ಇಂಗ್ಲಿಷ್ ಅಲ್ಲಿ, ಎಲ್ಲ ನಮ್ಗೆ ಬೇಕಾಗಿರೋ ನಮ್ಗೆ ಅರ್ಥ ಆಗೋ ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ಇದೇನ ಯಾರು ಸಾಧಾರಣ ವ್ಯಕ್ತಿ ಮಾಡೋದಕ್ಕಾಗಲ್ಲ. ಅವರೇ ಅವ್ರ ಪುಸ್ತಕನ ಓದೋರು, ಅವ್ರು ಬರ್ದಿರೋ ಭಾಷೆನ ಪ್ರಭುಪಾದರು ಓದೋರು, ಅವ್ರು ಡಿವೋಟಿಸ್ ಕೇಳೋರು, ಅವ್ರ ಶಿಷ್ಯರು. ನೀವು ಬರ್ದಿರೋದು ನೀವೇ ಯಾಕೆ ಓದ್ತೀರಾ ಪ್ರಭುಪಾದ್? ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ನಮ್ಗೆ ಜ್ಞಾಪಕ ಇಲ್ವಾ? ಇಲ್ಲ, ಇದು ನಾನ್ ಬರ್ದಿರೋದಲ್ಲ, ನಾನ್ ಬರಿಬೇಕಾ ಕೃಷ್ಣ ನನಗೆ ಹೇಳ್ತಾ ಇದ್ದ, ನಾನು ಬರ್ದಿರೋದಷ್ಟೇ. ಸೊ ಇವರೆಲ್ಲ ಆರ್ಡಿನರಿ ಪೀಪಲ್ ಎಲ್ಲ ಬರ್ದಿರೋರು ಇವ್ರು. ಸೊ ಇವ್ರು ಯಾವ್ದು ತಪ್ಪ, ಅದಕ್ಕೆ ಇದೆಲ್ಲ ಈ ರಚನೆಗಳು ಓದಿದ್ರೆ ತಪ್ಪಾಗ ಸಾಧ್ಯನೇ ಇಲ್ಲ. ವಿ ಕೆ ನಾಟ್ ಬಿ ಮಿಸ್ಲೆಡ್. ಬಟ್ ಅದೇ ಸಾಧಾರಣ ವ್ಯಕ್ತಿಗಳು ಬರ್ದಿರೋಂಥ ಭಾಷೆಗಳು ಓದಿದ್ರೆ ಭಗವದ್ಗೀತಾ, ನಮ್ಮಲ್ಲಿ ಏನೋ ಚೇಂಜಸ್ ಬರೋದೇ ಇಲ್ಲ, ನಮ್ಮಲ್ಲಿ ಏನೋ ಬದಲಾವಣೆನೇ ಇರೋಲ್ಲ, ಹಾಗೇ ಇರ್ತೀವಿ ಅಷ್ಟೇ. ಇನ್ನೂ ನಮ್ಮಲ್ಲಿ ಸ್ವಲ್ಪ ನಮ್ಮಲ್ಲಿ ಅಹಂ ಹೆಚ್ಚಾಗಿ ನಾವ್ ಯಾರೋ ಇನ್ನೂ ದೊಡ್ಡ ವ್ಯಕ್ತಿ ಅಂತ ಭಾವಿಸ್ತೀವಿ ಅಷ್ಟೇ. ಇನ್ನು ಉಲ್ಟಾ ತಿರುಗತ್ತೆ ನಮ್ ಗಾಡಿ ಅಲ್ವಾ? ಅದಾಗತ್ತೆ. ಸೊ ಅದೇ ಕೃಷ್ಣ ಹೇಳ್ತಿರೋದು, ಕೃಷ್ಣನಿಗೆ ನೋಡಿ ಎಲ್ಲ ಗೊತ್ತಿದೆ, ಬಟ್ ಭಗವಂತನ ಅರ್ಥ ಮಾಡ್ಕೊಳ್ಳೋದು ಜೀವಿ ಕೈಯಲ್ಲಿ ಸಾಧ್ಯ ಇಲ್ಲ. ಓನ್ಲಿ ಅವನ ಭಕ್ತಿಯಿಂದ ಮಾತ್ರ ಸಾಧ್ಯ. ಆಯ್ತಾ? ಸೊ ಕೃಷ್ಣ ಈ ಜ್ಞಾನ ಏನು ವಿವಸ್ವಾನಿ ಕೊಟ್ಟಿದಾನೋ, ಹೌದಾ, ವಿವಸ್ವಾನಿಂದ ಆ ಪರಂಪರೆ ಬರ್ತಾ ಇದೆಯೋ, ಇದನ್ನೆಲ್ಲ
ಓನ್ಲಿ ಕೃಷ್ಣನ್ಗೆ ಕೊಡೋದಕ್ಕೆ ಸಾಧ್ಯ. ಅವನು ಎಲ್ಲಾ ಜೀವಿರಾಶಿಗಳಲ್ಲಿ ಇದ್ದಾನೆ, ಅವನು ಪರಮಾತ್ಮನಾಗಿ. ಸೊ ಅದಕ್ಕೆ ಅವನಿಗೆ ಭೂತನೂ ಗೊತ್ತು, ಭವಿಷ್ಯತ್ತು ಗೊತ್ತು, ವರ್ತಮಾನನೂ ಗೊತ್ತು. ನಮಗ್ ಗೊತ್ತಿಲ್ಲ, ಜೀವಿಗೆ ಗೊತ್ತಿಲ್ಲ. ಜಸ್ಟ್ ಲೈಕ್ ಈಗ ಸೂರ್ಯ ಬಂದ ಪೂರ್ತಿ ಬೆಳಗಾಗಿದೆ ಅನ್ಕೊಳ್ಳಿ ಆಕಾಶದಲ್ಲಿ, ಹೌದಾ? ಸ್ವಲ್ಪ ಹೊತ್ತು ಮೋಡ ಕವಿಸ್ತು ಅನ್ಕೊಳ್ಳಿ, ಸೂರ್ಯನ ಸ್ವಲ್ಪ ಹೊತ್ತೇ ಮರೆ ಮಾಡೋದಕ್ಕೆ ಸಾಧ್ಯ. ಆ ಮೋಡಕ್ಕೆ ಪರ್ಮನೆಂಟ್ ಆಗಿ ಮಾಡೋದಕ್ಕೆ ಆಗಲ್ಲ. ಆ ಮೋಡಕ್ಕೆ ಸರ್ಕೊಂಡು ಹೋಗಿದ ತಕ್ಷಣ ಮತ್ತೆ ಪೂರ್ತಿ ಬೆಳಕಾಗಿರುತ್ತೆ ಅಲ್ವಾ? ಅದೇ ರೀತಿ ಈ ಅಜ್ಞಾನ ಅನ್ನೋದು ಕೂಡ ನಾವು ಹೋಗ್ಲಾಡ್ಸ್ಕೋಬೇಕಂದ್ರೆ ಒಂದ್ಸರಿ ವಿ ಆರ್ ಅಂಡರ್ ಶೆಲ್ಟರ್ ಆಫ್ ಕೃಷ್ಣ, ಅಜ್ಞಾನ ಅನ್ನೋದು ಹೋಗತ್ ನಮ್ಮಿಂದ. ನಾವದು ನಮ್ಮಲ್ಲಿ ಒಂದು 108 ಮಿಸ್ಕನ್ಸೆಪ್ಷನ್ಸ್ಗಳಿದೆ. ನಾವ್ ಈ ತರ ಮಾಡ್ಬೇಕು, ಈ ತರ ಪುಣ್ಯ ಕಾರ್ಯ ಮಾಡ್ಬೇಕು, ಈ ತರ ಜೀವನ ಮಾಡ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು, ನಮ್ದೇ ಏನೋ ಒಂದು ಲೆಕ್ಕಾಚಾರಗಳಿದೆ ಜೀವನದ ಬಗ್ಗೆ. ಅದ್ರಲ್ಲೇ ನಾವು ಟೈಮೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ನಾವು ನಮ್ಮ ವ್ಯಾಲ್ಯೂಬಲ್ ನಮ್ಮ ಹತ್ರ ಇರೋ 24 ಗಂಟೆಗಳು ತುಂಬಾ ಮುಖ್ಯವಂತ ವಿಷಯಗಳನ್ನ ನಾವು ಪಕ್ಕಕ್ಕೆ ಇಟ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಅನಿಸಿಕೆಗಳನ್ನ ನಾವು ಮುಗಿಸೋದ್ರಲ್ಲಿ ಟೈಮ್ ಆಗತ್ತೆ. ಅದೇ ಕೃಷ್ಣ ಹೇಳ್ತಾನೆ, ಮುಖ್ಯವಾದಂತ ವಿಷಯ ಅಂದ್ರೆ ಇದು. ಕೃಷ್ಣ ಭಕ್ತಿಗೆ ಸಂಬಂಧಿಸಿರುವಂತ ಕಾರ್ಯಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಇದನ್ನ ನಾವು ನಮ್ಗಿನ್ನೂ ಹೆಚ್ಚು ಟೈಮ್ ಇದ್ರೆ, ನಾವೆಲ್ಲ ವಾನಪ್ರಸ್ಥಕ್ಕೆ ಬಂದಿರೋರಾದ್ರೆ ಇನ್ನೂ ಜಾಸ್ತಿ ಟೈಮ್ ಕೊಡ್ಬೇಕು ನಾವು ಕೃಷ್ಣನಿಗೆ. ಇಲ್ಲಾಂದ್ರೆ ನಮ್ಮಲ್ಲಿ ಅಜ್ಞಾನ ಹೇಗೋಗತ್ತೆ, ಜನ್ಮಾಂತರದಿಂದ ಬಂದಿರೋ ಅಂತ ವಾಸನೆಗಳು ಹೇಗೆ ಹೋಗ್ಲಾಡ್ಸ್ಕೊತೀವಿ ಅಲ್ವಾ? ನಾನು ಏನೋ ನಮ್ದು 108 ಇದೆ. ನಮ್ದೇ ಒಂದು ಸಿದ್ಧಾಂತ ಇದೆ ನಮ್ ಜೀವನದ ಬಗ್ಗೆ. ಅದೆಲ್ಲ ಸಿದ್ಧಾಂತ ಪಕ್ಕಕ್ಕೆ ಇಟ್ಬಿಟ್ಟು ಕೃಷ್ಣ ಹೇಳೋದನ್ನ ನಾವು ಜಸ್ಟ್ ಕೇಳಿಸ್ಕೊಂಡು ಫಾಲೋ ಮಾಡಿದ್ರೆ ಸಾಕು, ಎಲ್ಲ ಅದೇ ಸರಿಪಡ್ಕೊಂಡ್ಬಿಡ್ತದೆ. ಓಕೆ, ಸೊ ನೆಕ್ಸ್ಟ್ ಕೃಷ್ಣ ಹೇಳ್ತಾನೆ, ಇಚ್ಛದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸನ್ಮೋಹನ್ ಸರ್ಗೆ ಯಾಂತಿ ಪರಾಂತಪ. ಇದೆಲ್ಲರೂ ಓದ್ಲೇಬೇಕಿದು, ಇದರ ಅನುವಾದ ಭಾಷೆ ಓದ್ಲೇಬೇಕಿದು. ನಮ್ಗಳಿಗೆ ಇದು ಬರ್ದಿರೋದು. ಯಾರು ಓದ್ತೀರಾ ಮಾತಾಜಿ? ಓದ್ಲಾ ಮಾತಾಜಿ ನಾನು? ಇನ್ಯಾರು ಓದ್ತೀರಾ? ಡಿವೋಟೀಸ್ ಇನ್ಯಾರು ಓದ್ತೀರಾ? ಅನ್ನಪೂರ್ಣ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಇದೀರಾ? ಅನ್ನಪೂರ್ಣ ಮಾತಾಜಿ ಇದೀರಾ? ಪ್ರೇಮ ಮಾತಾಜಿ ಇದೀರಾ? ಹರೇ ಕೃಷ್ಣ ಮಾತಾಜಿ. ಸುಗುಣ ಮಾತಾಜಿ ಹರೇ ಕೃಷ್ಣ ಏನ್ ಮಾತಾಜಿ? ಓದ್ತೀರಾ? ಓದಿ ಮಾತಾಜಿ. ಯಾರು ತನ್ನ ಹಿಂದಿನ ಜನ್ಮಗಳಲ್ಲಿ 27 ಭರತ ವಂಶಜನಾದ ಅರ್ಜುನನೇ, ಶತ್ರುಗಳನ್ನು ಜಯಿಸುವವನೇ, ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತವೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಓದ್ತೀರಾ ಮಾತಾಜಿ? ಪರಿಶುದ್ಧ ಜ್ಞಾನದಿಂದ ಪರಮಪ್ರಭುವಿಗೆ ಅಧೀನನಾಗಿರುವುದೇ ಜೀವಿಯ ಸಹಜ ಸ್ವರೂಪ. ಭ್ರಾಂತಿಯಿಂದ ಮನುಷ್ಯನು ಈ ಪರಿಶುದ್ಧ ಜ್ಞಾನದಿಂದ ಬೇರೆಯಾದಾಗ ಮಾಯಾಶಕ್ತಿಯು ಅವನನ್ನು ನಿಯಂತ್ರಿಸುತ್ತದೆ. ಆತನು ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲಾರ. ಈ ಮಾಯಾಶಕ್ತಿಯು ಬಯಕೆ ಮತ್ತು ದ್ವೇಷಗಳ ದ್ವಂದ್ವದಲ್ಲಿ ಪ್ರಕಟವಾಗುತ್ತದೆ. ಬಯಕೆ ಮತ್ತು ದ್ವೇಷಗಳಿಂದ ಅಜ್ಞಾನಿಯು ಪರಮಪ್ರಭುವಿನೊಡನೆ ಒಂದಾಗಲು ಬಯಸುತ್ತಾನೆ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಷಯದಲ್ಲಿ ಅಸೂಯೆ ಪಡುತ್ತಾನೆ. ಭ್ರಾಂತಿಗೆ ಒಳಗಾಗದ ಮತ್ತು ಬಯಕೆ ದ್ವೇಷಗಳಿಂದ ಕಲುಷಿತರಾಗದ ಪರಿಶುದ್ಧ ಭಕ್ತರು ಪ್ರಭು ಶ್ರೀಕೃಷ್ಣನು ತನ್ನ ಒಳಗಿನ ಶಕ್ತಿಗಳಿಂದ ಕಾಣಿಸಿಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಆದರೆ ದ್ವಂದ್ವ ಮತ್ತು ಅಜ್ಞಾನಗಳಿಂದ ಭ್ರಮೆಗೊಳಗಾದವರು ದೇವೋತ್ತಮ ಪರಮಪುರುಷನು ಐಹಿಕ ಶಕ್ತಿಗಳಿಂದ ಸೃಷ್ಟಿಯಾಗಿದ್ದಾನೆ ಎಂದು ಯೋಚಿಸುತ್ತಾರೆ. ಅದು ಅವರ ದುರದೃಷ್ಟ. ಹೀಗೆ ಭ್ರಾಂತಿಗೊಳಗಾದವರಿಗೆ ಕೆಲವು ಲಕ್ಷಣಗಳಿರ್ತವೆ. ಅವರು, ಇವಳು ನನ್ನ ಹೆಂಡತಿ, ಇದು ನನ್ನ ಮನೆ, ನಾನು ಈ ಮನೆಯ ಯಜಮಾನ, ಈ ಹೆಂಡತಿಯ ಗಂಡ ಎಂದೆಲ್ಲ ಯೋಚಿಸುತ್ತಾರೆ. ಇದರಿಂದ ಅವರು ಅಪಕೀರ್ತಿ ಮತ್ತು ಕೀರ್ತಿ, ದುಃಖ ಮತ್ತು ಸುಖ, ಹೆಂಗಸು ಮತ್ತು ಗಂಡಸು, ಸಂತೋಷ ಮತ್ತು ನೋವು ಮೊದಲಾದವುಗಳ ದ್ವಂದ್ವಗಳಲ್ಲಿ ಉಳಿಯುತ್ತಾರೆ. ಇವು ಭ್ರಾಂತಿಯಿಂದಾದ ದ್ವಂದ್ವಗಳು. ಹೀಗೆ ದ್ವಂದ್ವಗಳಿಂದ ಭ್ರಮಿತರಾದವರು ಸಂಪೂರ್ಣವಾಗಿ ದಡ್ಡರು. ಆದುದರಿಂದ ಅವರು ದೇವೋತ್ತಮ ಪರಮಪುರುಷನನ್ನು ಅರಿಯಲಾರರು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಅದೇ ಹೇಳೋದು, ಇನ್ನು ಶತ್ರುಗಳ ಜಯಿಸಿದವನೇ ಯಾರು? ಅರ್ಜುನನೇ. ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲಾ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನು ಹೊಂದಿರುತ್ತಾರೆ. ಅಂದ್ರೆ ನಾವು ಹುಟ್ಟಿದ ತಕ್ಷಣ ಒಂದು ಭ್ರಾಂತಿದಲ್ಲಿ ಬಿದ್ದು ಹೋಗ್ಬಿಡ್ತೀವಿ. ನಮ್ಮಲ್ಲ ಭ್ರಾಂತಿ ಅಂದ್ರೆ ಏನೋ ಇದೆ, ಇವನು ಅವನು, ಇವ್ ನಮ್ಮವನು, ಇವನು ಅದು, ನಂದು 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 ಅಲ್ವಾ? ಯಾವ್ದು ನಮ್ದಲ್ವೋ ಅದು ನಮ್ದು ಅಂತ ಬಯಸ್ಕೊಂಡು ನಾವು ಜೀವನ ಎಲ್ಲ ಒಂದು ಭ್ರಾಂತಿ ಜೀವನ ಲೀಡ್ ಮಾಡ್ತಾ ಇರ್ತೀವಿ. ಇವಾಗ ತಾನೇ ನಾ ಹೇಳ್ತಾ ಇದ್ನಲ್ಲ, ನಮ್ದೇ ಒಂದು ಸಿದ್ಧಾಂತಗಳಿದೆ, ಈ ರೀತಿ ಆ ರೀತಿ ಆ ರೀತಿ ಈ ರೀತಿ ಅದು ಇದು, ಅವೇ ಭ್ರಾಂತಿಗಳು.
ಅದೇ ಕೃಷ್ಣ ಹೋಗ್ಲಾಡ್ಸ್ಕೊಳಕ್ ಹೇಳ್ತಾ ಇರೋದು. ಅದು ಹೇಗೆ ಹೋಗುತ್ತದು? ಅದು ಓನ್ಲಿ ಪ್ಯೂರ್ ಡಿವೋಟೀಸ್ ಹೂ ಆರ್ ನಾಟ್ ಡೆಲ್ಯೂಟೆಡ್ ಆರ್ ಕಂಟಾಮಿನೇಟೆಡ್ ಬೈ ಡಿಸೈರ್ ಅಂಡ್ ಹೇಟ್. ಈ ಎರಡೂ ಇಲ್ಲ ಅವರಲ್ಲಿ. ಆಸೆ ದ್ವೇಷ ಎರಡೂ ಇಲ್ಲ. ಆಸೆನೂ ಇಲ್ಲ, ದ್ವೇಷನೂ ಇಲ್ಲ. ಅಂಥವ್ರಿಗೆ ಅರ್ಥ ಆಗತ್ತಂತೆ ಕೃಷ್ಣ ಅವನ ಅಂತರಂಗ ಶಕ್ತಿಯಿಂದ ಮಾತ್ರ ಈ ಒಂದು ಭೂಮಿ ಮೇಲೆ ಬರ್ತಾನೆ. ಈ ಭೂಮಿ ಮೇಲೆ ಅವನ ಅವತಾರ ತಗೊಂಡ್ರೆ ಅವನ ಅಂತರಂಗ ಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ. ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಪರಿಪೂರ್ಣ ಆಧ್ಯಾತ್ಮಿಕ ಅದು. ಅಂದ್ರೆ ಅವನ ರೂಪ ಕೂಡ ಆಧ್ಯಾತ್ಮಿಕನೇ. ಭೂಮಿ ಮೇಲೆ ಬಂದಿದ್ರು ಕೂಡ ನೋ ಡೌಟ್. ಇವಾಗ ನಾವು ಹೋಗೋ ವೃಂದಾವನಕ್ಕೆ, ಈ ವೃಂದಾವನದಲ್ಲಿ ಏನ್ ಲೀಲೆಗಳು ಮಾಡಿದಾನ ಕೃಷ್ಣ ನೋಡೋಡಿದ್ ಭೌತಿಕ ವೃಂದಾವನ. ಆದ್ರೆ ಇದಕ್ಕೆ ಭೌತಿಕ ಅಂತ ನಾವು ಕರಿಬಾರ್ದು, ಅದು ಅಪರಾಧ ಆಗತ್ತೆ. ಯಾಕಂದ್ರೆ ವೃಂದಾವನದ ಮೇಲೆ ಕೃಷ್ಣ ಲೀಲೆ ಮಾಡಿದ್ದಾನೆ ಅವತಾರ ತಗೊಂಡು. ಅದಕ್ಕೆ ಅದು ಸಾಮಾನ್ಯ ಲೋಕ ಅಲ್ಲ, ಜಾಗ ಅಲ್ಲ, ಅದು ಆಧ್ಯಾತ್ಮಿಕ ಲೋಕನೇ ಲೆಕ್ಕ ಅದು. ಬಿಕಾಸ್ ಕೃಷ್ಣನ ಒಂದು ಕಾಲಿನ ಒಂದು ಚರ್ಮದ ಸ್ಪರ್ಶ ಆಗಿರೋದ್ರಿಂದ ಆ ಭೂಮಿ ಮೇಲೆ. ಹೌದಲ್ವಾ? ನಿಜಾನ ಗೊತ್ತೀರಾ? ಕೃಷ್ಣ ಒಂದ್ ಸೈಡ್ ಟಚ್ ಆಯ್ತು ಅಂದ್ರೆ ಏನರ್ಥ? ಅದು ಪ್ಯೂರಿಫೈ ಆದಂಗ ಅದು. ಸೊ ಯಾವುದು ಆಧ್ಯಾತ್ಮಿಕ ಅಂತ ನಾವು ಯಾವ್ದು ಭೌತಿಕ ಅನ್ನಕ್ಕಾಗತ್ತೆ? ನಮ್ಮ ಕಡೆಗೆ ಭೌತಿಕ ಅನ್ಸ್ತದೆ ಅಂದ್ರೆ ನಮ್ಮಲ್ಲಿ ಇನ್ನೂ ಅಸೂಯೆ ಹೋಗಿಲ್ಲ ಅಂತ ಅರ್ಥ. ಸಾಕಷ್ಟು ಜ್ಞಾನ ಬಂದಿಲ್ಲ ಅಂತ ಅರ್ಥ. ಅಜ್ಞಾನ ಪೂರ್ತಿಯಾಗಿ ಹೋಗಿಲ್ಲ ಅಂತ ಅರ್ಥ. ಅಂಡರ್ಸ್ಟ್ಯಾಂಡಿಂಗ್ ಪೂರ್ತಿಯಾಗಿ ಬಂದಿಲ್ಲ. ಸಾಕಷ್ಟು ನಾವು ಮಹಾಮಂತ್ರ ಹೇಳಿಲ್ಲ. ಸಾಕಾಗಲ್ಲ ಅಲ್ವಾ? ಕೆಲವ್ರು ನಾವು ಕಷ್ಟ ಇದೆ, ನಮ್ಗೆ ಅಡ್ಡಿ ಇದೆ, ನಮ್ಗೆ ತೊಂದರೆಗಳಿದೆ, ನಮ್ಗೆ ತಾಪತ್ರೆಗಳಿದೆ ಅಂತ ಹೇಳೋರ್ಗೆ ಒಂದೇ ಅಡ್ವೈಸ್ ಶಾಸ್ತ್ರ ಹೇಳೋದು, ಇನ್ನೂ ಜಾಸ್ತಿ ಭಕ್ತಿ ಮಾಡ್ಬೇಕು, ಇನ್ನೂ ಜಾಸ್ತಿ ನಾಮಜಪ ಮಾಡ್ಬೇಕು, ಇನ್ನೂ ಜಾಸ್ತಿ ಶ್ರವಣ ಮಾಡ್ಬೇಕು. ಅದು ಒಂದೇ ಮೆಡಿಸನ್. ಮೆಡಿಸನ್ ತಗೊಂಡ್ರೆ ಗುಣ ಆಗ್ಲೇ ಆಗ್ತಾನೆ ಅವ್ನ ವ್ಯಕ್ತಿ. ಮೆಡಿಸನ್ ತಗೊಂಡೇ ಕೂತ್ಕೊಂಡ್ರೆ ಮಾಯದಲ್ಲೇ ಇರ್ತೀನಿ ಅಂದ್ರೆ, ನಾನು ರೋಗದಲ್ಲೇ ಬಳ್ಕೊಂಡಿರ್ತೀನಿ ಅಂದ್ರೆ ಅವ್ನ ಗುಣ ಹೇಗಾಗ್ತಾನೆ ಅಲ್ವಾ? ಕಷ್ಟ ಅನುಭವಿಸ್ಕೊಂಡೇ ಇದ್ರೆ ಅದಕ್ಕೆ ಪರಿಹಾರ ಕಷ್ಟ ಅಲ್ಲ. ಕಷ್ಟ ಪರಿಹಾರ ಕೊಡೋದಿಲ್ಲ ಅಲ್ವಾ? ಮೆಡಿಸನ್ ತಗೊಂಡ್ರೆ ಪರಿಹಾರ ಸಿಗತ್ತೆ. ಕೃಷ್ಣ ಭಕ್ತಿ ಮಾಡಿದ್ರೇನೆ ಪರಿಹಾರ ನಮ್ಗೆ ಕಷ್ಟಗಳಿಂದ. ಇಲ್ಲಾಂದ್ರೆ ಯಾರಿಗೂ ಏನು ಗೊತ್ತಾಗಲ್ಲ ಹೇಗೆ ಹೊರಗೆ ಬರೋದು, ಪ್ರಪಂಚದಿಂದ ಆಚೆ ಬರೋದು ಅಲ್ವಾ? ನಾವು ಹೋಗೋ ಸಮಯದಲ್ಲಿ ಯಾವ ಪ್ರಜ್ಞೆದಲ್ಲಿ ಇರ್ತೀವಿ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಯಾವಾಗ ನಮ್ ಜೀವನದಲ್ಲಿ ಏನ್ ಬರುತ್ತೆ ಅನ್ನೋದು ಹೂ ನೋಸ್, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಿರಂತರವಾಗಿ ನಾವು ಈ ಶ್ರಮ ಪಡ್ಲೇಬೇಕು. ಇದು ನಮಗೋಸ್ಕರ ನಾವು ಪಡ್ತಾ ಇರೋದು, ಯಾರು ಹೊರಗಡೆಯವ್ರಿಗೋಸ್ಕರ ಅಲ್ವೇ, ನಮಗೋಸ್ಕರ ಅಲ್ವಾ? ನಮ್ಮ ಬಗ್ಗೆ ನಮ್ಮ ಕಾಳಜಿ ನಿಜವಾಗ್ಲೂ ಇದ್ರೆ ನಾವು ಡಿವೋಟಿ ಆಗಕ್ಕೆ ಪ್ರಯತ್ನ ಮಾಡ್ಬೇಕು, ನಾವು ಭಕ್ತರಾಗ ಪ್ರಯತ್ನ ಮಾಡ್ಬೇಕು, ನಾವು ಚೆನ್ನಾಗಿ ಸಾಧನೆ ಮಾಡ್ಬೇಕು. ನಮಗ್ ನಮ್ಮ ಬಗ್ಗೆ ಕೇರ್ ಇಲ್ಲ ಅಂದ್ರೆ ಮಾಯ ರೆಡಿಯಾಗಿದೆ ನಮ್ಮನ್ನ ಎಳ್ಕೊಂಡು ಹೋಗೋದಕ್ಕೆ ಅಲ್ವಾ? ಜಾರ್ ಬಿಡೋದು ಎಷ್ಟು ನಿಮಿಷ, ತುಂಬಾ ಸುಲಭ ಅಲ್ವಾ? ಎಚ್ಚರ್ಕೊಂಡು ನಾವು ಜಾಗೃತ ಪಡ್ಕೊಳ್ಳೋದೇ ತುಂಬಾ ದೊಡ್ಡ ವಿಷಯ ಅಲ್ವಾ? ಅದು ಓನ್ಲಿ ಕೃಷ್ಣನ ಭಕ್ತರ ಸಾಂಗತ್ಯದಿಂದನೇ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಲ್ವಾ? ಸತ್ಸಂಗ, ಪ್ರತಿನಿತ್ಯ ಸತ್ಸಂಗದಲ್ಲಿ ಇರ್ಬೇಕು. ಆನ್ಲೈನ್ ತಗೊಳ್ಳಿ, ಆಫ್ಲೈನ್ ತಗೊಳ್ಳಿ, ಯಾವುದೇ ಒಂದು ಲೈನ್ ತಗೊಳ್ಳಿ, ಬಟ್ ಭಕ್ತರ ಸಾಂಗತ್ಯ ಕಂಪಲ್ಸರಿ ಎವ್ರಿಡೇ. ಕೃಷ್ಣನ ಜಪ, ನಾಮ ಜಪ ಕಂಪಲ್ಸರಿ. ಭಾಗವತ ಭಗವದ್ಗೀತೆ ಓದೋದು ಕಂಪಲ್ಸರಿ. ಪ್ರತಿನಿತ್ಯ ಬೇಕು. ನಮಗೆ ಟೈಮ್ ಇಲ್ಲ ಅನ್ನಂಗೆ ಇಲ್ಲ ಅಲ್ವಾ? ಪ್ರಾಣ ಯಾವತ್ ಬೇಕಾದ್ರೂ ಹೋಗ್ಬೋದು, ಯಾರಿಗೋದಿದೆ. ಸೊ ಕೃಷ್ಣ ಹೇಳ್ತಾ ಇದು ತುಂಬಾ ಮುಖ್ಯ. ಇದು ಮಾಯೆಯಿಂದ ನಾವು ನೋಡಿ ಎಷ್ಟೆಲ್ಲ ಸಿಗಾಕೊಂಡಿದೀವಿ ನಾವು. ಅವ್ರು ನಮ್ಮವರು, ಇವ್ರು ನಮ್ಮವರು ಅನ್ಕೊಂಡು ನಾವು ಇಷ್ಟೆಲ್ಲ ದ್ವಂದ್ವಗಳಲ್ಲಿ ಸಿಗಾಕೊಂಡು ಆ ಸುಖ ದುಃಖ ಇದರಲ್ಲಿ ಪರದಾಡ್ಕೊಂಡು ಟೈಮ್ ಮುಗಿಸ್ಕೊತೀವಿ. ಕೊಟ್ಟಿರೋ ಅವಕಾಶನ ಮುಗದೆ ಹೋಗ್ಬಿಟ್ರೆ ಮತ್ತೆ ಅವಕಾಶ ಬರುತ್ತೆ ಅನ್ನೋದು ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇಲ್ಲ. ಓನ್ಲಿ ಕೃಷ್ಣ ಭಕ್ತಿ ಮಾಡಿರೋರಿಗೆ ಮನುಷ್ಯ ಜನ್ಮ ಗ್ಯಾರಂಟಿ, ಮಾಡಿಲ್ದಿರೋರಿಗೆ ಏನು ಗ್ಯಾರಂಟಿ ಇಲ್ಲ. ಕಂಪಲ್ಸರಿ ಏನು ಗ್ಯಾರಂಟಿ ಇಲ್ಲವೇ ಇಲ್ಲ. ಅವ್ನ್ ಮತ್ತೆ ಪ್ರಾಣಿ ಪಕ್ಷಿ ಹಂದಿಯಾಗಿ ಹುಟ್ಟಿದ್ರೆ ಮತ್ತೆ ಎಷ್ಟೋ ಕಾಲ ಅವನ್ ಹಾಗೆ ಇರ್ತಾನೆ. ಕೃಷ್ಣನ ಕೃಪೆ ಇದೆಲ್ಲ ನಮ್ಗೆ ಸಿಗ್ತಾ ಇರೋದು. ಮನುಷ್ಯ ಜನ್ಮ, ಸತ್ಸಂಗ, ಹರಿನಾಮ, ನಮ್ಗೆ ಮೋಟಿವೇಶನ್ ಸಿಗ್ತಾ ಇದ್ರೆ, ಇನ್ಸ್ಪಿರೇಷನ್ ಸಿಗ್ತಾ ಇದ್ರೆ ಭಕ್ತಿ ಮಾಡೋದಕ್ಕೆ, ಇದೆಲ್ಲ ಕೃಷ್ಣನ ಕೃಪೆನೇ ಇದು. ಇದು ನಾನ್ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಕೃಷ್ಣ ಹೇಗ್ ಹೇಳಿಸ್ತಾ ಇರೋದು ಈ ಒಂದು ಸತ್ಸಂಗದಲ್ಲಿ. ಒಬ್ರೊಬ್ರ ಮುಖಾಂತರ ಹೇಳಿಸ್ತಾನೆ ಕೃಷ್ಣ, ಅವನ್ ಭಕ್ತರ ಮುಖಾಂತರ ಹೇಳಿಸ್ತಾನೆ. ರೈಟ್. ನೆಕ್ಸ್ಟ್ 27ನೇ ಶ್ಲೋಕ ಅಲ್ವಾ? ಅಲ್ಲ, 28ನೇ ಶ್ಲೋಕ. ಏಷಾಂ ತ್ವ ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ತುಂಬಾ ಒಳ್ಳೆ ಶ್ಲೋಕ ಇದು. 28ನೇ ಶ್ಲೋಕ. ಅನುವಾದ ಯಾರು ಓದ್ತೀರಾ?
28, 29, 30 ಮೂರು ಶ್ಲೋಕ ಮುಗಿಸ್ಬೋಣ. ಓದ್ಲ ಮಾತಾಜಿ ನಾನು? ಓದಿ ಮಾತಾಜಿ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರು ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಅದು ಭಗವಂತನ ಹತ್ರ ಬರ್ಬೇಕು ಅಂದ್ರೆ ಕೃಷ್ಣ ಏನಂತಾನೆ, ಅವರೆಲ್ಲ ಸಾಕಷ್ಟು ಪುಣ್ಯ ಮಾಡ್ಕೊಂಡಿರ್ಬೇಕು ಅಂತ ಕೃಷ್ಣ ಅಲ್ವಾ. 15ನೇ ಶ್ಲೋಕದಲ್ಲಿ ಅಂತಾನೆ, ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ. ತುಂಬಾ ಪುಣ್ಯವಂತರು ಮಾತ್ರ ಬರ್ತಾರೆ ಈ ವಾದಿಗೆ, ಈ ಪಾತಿಗೆ, ಈ ದಾರಿಗೆ. ಇಷ್ಟನಿಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂದ್ರೆ ಅವರು ತುಂಬಾ ಪಯಸ್ ಅಂತ ಅರ್ಥ, ತುಂಬಾ ಸಾತ್ವಿಕರು ಅಂತ ಅರ್ಥ. ಅವರು ಕೃಷ್ಣನಿಗೆ, ಕೃಷ್ಣನ್ ಭಕ್ತರಿಗೆ, ಕೃಷ್ಣ ಪ್ರಜ್ಞೆಗೆ ಈ ದಾರಿದಲ್ಲಿ ಇದ್ದಾರೆ ಅಂದ್ರೆ ಅವರು ತುಂಬಾ ಗ್ರೇಟ್ ಅಂತ. ಓಕೆನಾ? ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ಇರ್ಬೋದು ಅವರಲ್ಲೂ ಕೆಲವು ಮಟ್ಟದಷ್ಟು ಭ್ರಾಂತಿ ದ್ವಂದ್ವ ಇರ್ಬೋದು, ಬಟ್ ಈ ಪ್ರಾಸೆಸ್ ಅಲ್ಲಿ ಹೊಟ್ಟೋಗತ್ತದು. ಭ್ರಾಂತಿ ದ್ವಂದ್ವದಿಂದ ಅವರು ಆಚೆ ಬಂದ್ಬಿಡ್ತಾರೆ, ಆಚೆ ಬರ್ತಾರೆ. ಅವ್ರು ಸಂಪೂರ್ಣವಾಗಿ ಅವ್ರಿಗೆ ಅರ್ಥ ಆಗ್ಬಿಡತ್ತೆ ಅವ್ರು ಯಾರು ಏನು. ಓನ್ಲಿ ಸುಖನೇ. ಎಲ್ಲಿವರೆಗೂ ನಾವು ಈ ಬಂಧನದಲ್ಲಿ ಇರ್ತೀವೋ ಅಲ್ಲಿವರೆಗೂ ನಮ್ಗೆ ಬಿಡುಗಡೆ ಇಲ್ಲ. ಬಿಡುಗಡೆ ಹೊಂದಬೇಕಂದ್ರೆ ಕೃಷ್ಣನ ಶರಣನೇ, ಕೃಷ್ಣ ಪ್ರಜ್ಞೆ ಮಾರ್ಗನೇ. ಅಂಡ್ ಇದೆಷ್ಟು ಸ್ವೀಟ್ ಆಗಿದೆ ಇದು. ಎಷ್ಟು ತಿಂದ್ರು ಇದ್ರಿಂದ ಕಾಯಿಲೆ ಬರಲ್ಲ, ಶುಗರ್ ಬರಲ್ಲ ಅಲ್ವಾ, ಅಂತ ಒಳ್ಳೆ ಸ್ವೀಟ್ ಇದು. ಇದು ಎಷ್ಟು ತಿಂದ್ರು ತಪ್ಪೇನೂ ಇಲ್ಲ, ಎಷ್ಟು ಕೇಳಿಸ್ಕೊಂಡ್ರು ತಪ್ಪೇನೂ ಇಲ್ಲ. ಎಷ್ಟಾಗತ್ತೋ ಅಷ್ಟು ಕೇಳಿಸ್ಕೋಬೇಕು, ತುಂಬಿಸ್ಕೋಬೇಕು. ನಾವ್ ಹೆಂಗೆ ಒಳ್ಳೆ ಊಟ ಸಿಕ್ಕಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ಕೋತೀವಲ್ಲ, ತಟ್ಟೆಲಿ ಹಾಸ್ಕೊಬರ್ತೀವಿ, ಇನ್ನೊಂದ್ಸರಿ ಕೇಳ್ಕೊಬರ್ತೀವಿ. ಹಂಗೆ ಕಿವಿಯಿಂದ ಕೇಳಿಸ್ಕೋಬೇಕು, ಕಿವಿಯಿಂದ ಕೃಷ್ಣನ ತುಂಬಿಸ್ಕೋಬೇಕು. ಶ್ರವಣ ತುಂಬಾ ಮುಖ್ಯ. ಎಷ್ಟು ಶ್ರವಣ ಮಾಡ್ತೀವೋ ಅಷ್ಟು ಕೃಷ್ಣ ಒಳಗೆ ಹೋಗ್ತಾನೆ ನಮ್ಮ ಹೃದಯಕ್ಕೆ. ಕೃಷ್ಣನ ನೋಡೋದಕ್ಕೆ ಕಣ್ಣಿಂದ ನೋಡಿದ್ರೆ ಕೃಷ್ಣ ಅಲ್ಲ, ಕಿವಿಯಿಂದ ಕೇಳಿದ್ರು ಕೃಷ್ಣನೇ ಅದು. ಹೌದಲ್ವಾ? ಹೋಗ್ತೀರಾ? ಕಿವಿಯಿಂದ ಕೇಳಿದ್ರು ನಮ್ ಕೃಷ್ಣ ಯಾರು ಅಂತ ಅರ್ಥ ಆಗ್ತಾನೆ. ಅದಿನ್ನೂ ಚೆನ್ನಾಗಿ ಅರ್ಥ ಆಗತ್ತೆ, ಯಾಕಂದ್ರೆ ಕಣ್ಣಿಂದ ನಮ್ಗೆ ಗ್ರಹಿಸಕ್ ಆಗಲ್ಲ ಅವನನ್ನ. ನಮ್ ಕಣ್ಣಿಗೆ ಅಷ್ಟು ಪುಣ್ಯ ಮಾಡಿಲ್ಲ ಅದು ನೋಡಕ್ಕೆ. ಓಕೆ, ಬಟ್ ಕಿವಿಯಿಂದ ಕೇಳೋದಿಕ್ಕೆ ನಮ್ಗೆ ಅವಕಾಶ ಇದೆ. ಅಷ್ಟು ಕೊಟ್ಟಿದ್ದಾನೆ ಕೃಷ್ಣ ನಮ್ಗೆ ಅನುಮತಿ. ಅದನ್ನ ನಾವು ಬಳಸ್ಬೇಕು. ಅವರ ಭ್ರಾಂತಿ ದ್ವಂದ್ವಗಳು ಮುಕ್ತರಾಗುತ್ತಾರೆ ಮತ್ತು ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ದೃಢ ಮನಸ್ಸು ಇದು ಕಂಪಲ್ಸರಿ ಬೇಕೇ ಬೇಕು. ಭಜಂತೆ ಮಾಂ ದೃಢ ವ್ರತ. ಕೃಷ್ಣನ್ ಭಕ್ತಿ ಮಾಡೋದಿಕ್ಕೆ ದೃಢ ಮನಸ್ಸು ಬೇಕು, ದೃಢ ಸಂಕಲ್ಪ ಬೇಕು. ಯಾಕಂದ್ರೆ ತುಂಬಾ ಪವರ್ಫುಲ್ ಕೃಷ್ಣನ್ ಭಕ್ತಿ. ಅಂಡ್ ಮಾಯನೂ ಅಷ್ಟೇ ಪವರ್ಫುಲ್. ಅವಳ ವಿರುದ್ಧ ನಾವು ನಡ್ಕೋಬೇಕು ಅಲ್ವಾ. ಕೃಷ್ಣನ್ ಮಾರ್ಗದಲ್ಲಿ ಇರ್ಬೇಕು, ಭಕ್ತಿ ಮಾರ್ಗದಲ್ಲಿ ಇರ್ಬೇಕು ಅಂದ್ರೆ ಎಷ್ಟು ಸ್ಟ್ರಾಂಗ್ ಮನ್ಸ್ ಬೇಕು ನಮ್ಗೆ. ಮನ್ಸಲ್ಲಿ ಮೈಂಡಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಕೂತಿರ್ಬೇಕು. ನಾನು ಮಾಡ್ಲೇಬೇಕು, ಓದ್ಲೇಬೇಕು, ಸತ್ಸಂಗಕ್ಕೆ ಹೋಗ್ಲೇಬೇಕು, ಇವತ್ತು ನಾನು ಕ್ಲಾಸ್ ಮಾಡ್ಲೇಬೇಕು, ಕ್ಲಾಸ್ ಅಟೆಂಡ್ ಮಾಡ್ಲೇಬೇಕು. ದೃಢವ್ರತ ಬೇಕು. ದೃಢವ್ರತ ಆಗಿರೋನೆ ಗೆಲ್ಲೋಕ್ ಸಾಧ್ಯ ಅಲ್ವಾ. ಲೈಫಲ್ಲೂ ಅಷ್ಟೇ ಅಲ್ವಾ, ಪ್ರಾಕ್ಟಿಕಲ್ ಲೈಫಲ್ಲೂ ದೃಢ ಸಂಕಲ್ಪ ಇಲ್ಲ ಅಂದ್ರೆ ನಾವೇನು ಸಾಧಿಸಕ್ಕಾಗಲ್ಲ. ಬಟ್ ಅದು ಸಾಧಿಸಿದ್ರು, ಎಷ್ಟು ಕಷ್ಟಪಟ್ಟು ಸಾಧಿಸಿದ್ರು ಅದು ಆ ಖುಷಿ ಕುಗ್ಗೋಗ್ಬಿಡತ್ತೆ. ಅದೇ ಒಂದು ಸ್ಯಾಡ್ ಆಸ್ಪೆಕ್ಟ್. ಮೆಟೀರಿಯಲ್ ಹ್ಯಾಪಿನೆಸ್, ಮೆಟೀರಿಯಲ್ ಏನೇ ಅಕಾಂಪ್ಲಿಷ್ಮೆಂಟ್ಸ್ ನಾವು ಪಡ್ಕೊಂಡ್ರು ವಿಲ್ ಡಿಮಿನಿಶ್. ಕೃಷ್ಣನೆಲ್ಲ ಆತರ ಅಲ್ಲ. ಈ ಸುಖ, ಈ ತೃಪ್ತಿ ಅನ್ನೋದು ಇದು ಕುಗ್ಗಲ್ಲ, ಇದು ಬೆಳೀತಾ ಹೋಗತ್ತಿದ್ದು. ಆನಂದಾಂಬುದಿ ವರ್ಧನಂ ಬೆಳೀತಾ ಹೋಗತ್ತಷ್ಟೇ. ಇದು ಇನ್ಕ್ರೀಸಿಂಗ್ ಇದು. ನಮ್ಗೆ ಯಾವಾಗ್ಲೂ ಜಾಸ್ತಿ ಬೇಕು ಅಂತ ಹೇಳಲ್ಲ ನಾವು. ಜಾಸ್ತಿ ದುಡ್ಡು ಬರ್ಲಿ, ಜಾಸ್ತಿ ಕಾಸು ಬರ್ಲಿ, ಜಾಸ್ತಿ ಒಳ್ಳೇದಾಗ್ಲಿ, ಜಾಸ್ತಿ ಪುಣ್ಯ ಬರ್ಲಿ. ಕಮ್ಮಿ ಆಗ್ಲಿ ಅಂತೀವ ನಾವು, ಎಲ್ಲ ಕಮ್ಮಿ ಹಾಕೊಂಡು ಹೋಗ್ಲಿ ಅಂತೀವ? ಇಲ್ಲ, ಇನ್ನು ಸೇರ್ಲಿ ಅಂತೀವಿ. ಬಟ್ ಅದಾಗಲ್ಲ. ಭೌತಿಕ ಪ್ರಪಂಚದಲ್ಲಿ ಜಾಸ್ತಿ ಅನ್ನೋದು ಸಿಗಲ್ಲ ನಮ್ಗೆ. ಎಷ್ಟು ಹಕ್ಕಿದೆಯೋ ನಮ್ಗೆ ಅಷ್ಟೇ ಸಿಗತ್ತೆ ಅಲ್ವಾ. ನಮ್ಮ ಅಕೌಂಟಲ್ಲಿ ಎಷ್ಟು ಪುಣ್ಯ ಇದೆಯೋ, ಎಷ್ಟು ಅರ್ಹತೆ ಇದೆಯೋ, ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ ಬರತ್ತೆ ನಮ್ಮ ಪಾಲಿಗೆ. ಜಾಸ್ತಿ ಅನ್ನೋದು ಬರಲ್ಲ. ಲಾಟ್ರಿ ಹೊಡಿಯಲ್ಲ, ಯಾರಿಗಾರು ಒಬ್ರಿಗೆ ಹೊಡೆದಿರ್ಬೋದು ಲಾಟ್ರಿ ಅಲ್ವಾ. ಬಟ್ ಕೃಷ್ಣ ಭಕ್ತಿದಲ್ಲಿ ಜಾಸ್ತಿ ಬರುತ್ತೆ. ನಮಗೆ ಅರ್ಹತೆ ಇಲ್ಲದೆ ಹೋದ್ರು, ನಮ್ಮ ಹತ್ರ ಆ ಪಾತ್ರೆ ಇಲ್ಲದೆ ಹೋದ್ರು ಕೃಷ್ಣ ಕೊಡ್ತಾನೆ. ಅವನ್ ಕೊಡಕ್ ಸಿದ್ಧನಾಗಿದ್ದಾನೆ. ಅದನ್ನ ಸ್ವೀಕರಿಸ್ಬೇಕು ಅಷ್ಟೆ. ಸೊ ಹಾಗಾಗಿ ಈ ಒಂದು ಮಾರ್ಗದಲ್ಲಿ ಇರೋಂಥವ್ರೆಲ್ಲ ವ್ಯಕ್ತಿಗಳು ತುಂಬಾ ಗ್ರೇಟ್ ಅಂತ ಕೃಷ್ಣ. ಓಕೆನಾ? ನಾಸ್ತಿಕರು, ಮೂರ್ಖರು, ಆಮೇಲೆ ಮೋಸಗಾರರಿಗೆ ಆಸೆ ಮತ್ತು ದ್ವೇಷಗಳ ದ್ವಂದ್ವವನ್ನು ದಾಟುವುದು ಬಹಳ ಕಷ್ಟ. ಯಾರು ಧರ್ಮದ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೋ, ಪುಣ್ಯ ಕೆಲಸ ಮಾಡಿದ್ದಾರೋ ಮತ್ತು
ಪಾಪಕರ ಪ್ರತಿಕ್ರಿಯೆಗಳನ್ನು ಜಯಿಸಿದ್ದಾರೋ ಅವರು ಮಾತ್ರ ಭಕ್ತಿ ಸೇವೆಯನ್ನು ಸ್ವೀಕರಿಸಬಲ್ಲರು ಮತ್ತು ಕ್ರಮಕ್ರಮವಾಗಿ ದೇವೋತ್ತಮ ಪರಮಪುರುಷನ ಪರಿಶುದ್ಧ ಜ್ಞಾನದ ಮಟ್ಟಕ್ಕೆ ಏರಬಲ್ಲರು. ಸ್ಟೆಪ್ ಬೈ ಸ್ಟೆಪ್ ದೇ ಇನ್ಕ್ರೀಸ್. ಶ್ರದ್ಧೆ ಅಲ್ವಾ, ಶುರು ಏನಿಂದ ಆಗುತ್ತೆ? ಶ್ರದ್ಧಾಯಿಂದ ಶುರು ಆಗತ್ತೆ. ನಮ್ಗೆಲ್ಲ ಶ್ರದ್ಧೆ ಇರೋದಕ್ಕೆ ನಾವು ಇವತ್ತು ಕೇಳಿಸ್ಕೊತಾ ಇರೋದು, ಭಗವದ್ಗೀತೆ ಓದ್ತಾ ಇರೋದು, ಶ್ರವಣ ಕೀರ್ತನೆ ಮಾಡ್ತಾ ಇರೋದು. ನಮಗೆ ಗೊತ್ತಿದ್ರೆ ನಮ್ಗೆ ಒಳ್ಳೇದಾಗತ್ತಂತ. ಸೊ ಇದಕ್ಕೆ ಶ್ರದ್ಧೆ ಬೇಕು ಫಸ್ಟ್. ಆದೌ ಶ್ರದ್ಧಾ ತಥ ಸಾಧು ಸಂಘ ತಥ ಭಜನ ಕ್ರಿಯಾ ತಥ ಅನರ್ಥ ನಿವೃತ್ತಿ ಆಯ್ತಾ. ಸೊ ಶ್ರದ್ಧೆಯಿಂದ ನಾವು ಭಜನ ಕ್ರಿಯೆ ಮಾಡ್ತೀವಿ, ಸಾಧು ಸಂಘ ಮಾಡ್ತಾ ಇದೀವಿ, ನಾವು ಭಜನ ಕ್ರಿಯೆ, ನಾವು ಮಾತುಕತೆ ಮಾಡ್ತಾ ಇದೀವಲ್ವಾ, ಹಾಡು ಹೇಳ್ತಾ ಇದೀವಿ, ಕೀರ್ತನೆ ಮಾಡ್ತಾ ಇದೀವಿ, ಶ್ರವಣ ಮಾಡ್ತೀವಿ. ಸೊ ಇದರಿಂದ ನಮ್ಮ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡಿ ಹಂತಕ್ಕೂ ಕ್ರಮಕ್ರಮವಾಗಿ ದೇವೋತ್ತಮ ಪರಮಪುರುಷನ ಪರಿಶುದ್ಧ ಜ್ಞಾನದ ಮಟ್ಟಕ್ಕೆ ಏರಬಲ್ಲರು. ಅನಂತರ ಕ್ರಮೇಣ ಅವರು ಸಮಾಧಿ ಸ್ಥಿತಿಯಲ್ಲಿ ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸಬಲ್ಲರು. ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ನೆಲೆಸುವ ಪ್ರಕ್ರಿಯೆ. ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಈ ಉತ್ಕರ್ಷ ಸಾಧ್ಯ. ಏಕೆಂದರೆ ಶ್ರೇಷ್ಠ ಭಕ್ತರ ಸಹವಾಸದಲ್ಲಿ ಮನುಷ್ಯನು ಭ್ರಾಂತಿಯಿಂದ ಬಿಡುಗಡೆ ಹೊಂದಬಲ್ಲ. ಓಕೆನಾ? ನೋಡಿ, ಮನುಷ್ಯನಿಗೆ ವಾಸ್ತವವಾಗಿ ಮುಕ್ತಿ ಬೇಕಾದರೆ ಆತನು ಭಕ್ತರ ಸೇವೆಯನ್ನು ಮಾಡಬೇಕು. ಎಂತ ಭಕ್ತರ ಸೇವೆ ಮಾಡ್ಬೇಕು? ಇಲ್ಲಿ ಹೇಳಿದ್ದಾರೆ, ಮಹತ್ ಸೇವಾಂ ದ್ವಾರಂ ಅಹುರ್ ವಿಮುಕ್ತಹೇ. ಮಹತ್ ಸೇವಾ ಅಂದ್ರೆ ತುಂಬಾ ದೊಡ್ಡ ಪ್ಯೂರ್ ಡಿವೋಟಿ ಸೇವೆ ಮಾಡ್ಬೇಕಂತೆ. ನಾವು ಸಾಕಾಗಲ್ಲ, ನಾವು ಮಾಡೋ ಸಾಧನೆ ಎಲ್ಲ ಅದು ಬೇಕು. ಅದೆಲ್ಲ ಸ್ಮಾಲ್ ಅದು. ಸಡನ್ ಆಗಿ ನಮ್ಗೆ ದೊಡ್ಡ ಲಾಟ್ರಿ ಹೊಡಿಬೇಕು ಅಂದ್ರೆ, ಜಾಸ್ತಿ ಮಾತ್ರದಲ್ಲಿ ಸಿಗ್ಬೇಕು ಅಂದ್ರೆ ನಮ್ಗೆ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಅದು ಮಹತ್ ಸೇವೆ ಮಾಡೋದ್ರಿಂದ, ಸ್ಪಿರಿಚುವಲ್ ಮಾಸ್ಟರ್ ಸೇವೆ ಮಾಡೋದ್ರಿಂದ. ಸ್ಪಿರಿಚುವಲ್ ಮಾಸ್ಟರ್ ಅಂದ ತಕ್ಷಣ ನನ್ನ ಮಕ್ಕಳು ಬಂದು, ನನ್ನ ಲಾಸ್ಟ್ ಸಂಡೇ ನಾವು ಕಾರ್ತಿಕ್ ಮಾಸದಲ್ಲಿ ಯಾವ್ದು ಯಾತ್ರೆ ಮಾಡೋಕ್ಕಾಗ್ಲಿಲ್ಲ ಅನ್ನೋದಕ್ಕೋಸ್ಕರ ಚೆನ್ನೈಯಲ್ಲಿ ನಮ್ಮ ಗುರು ಮಹಾರಾಜ್ ಇದ್ದಾರೆ, ನಮ್ಗೆ ಹತ್ರ ಅಂದ್ರೆ ಓವರ್-ನೈಟ್ ಜರ್ನಿ. ಇರೋದು ಹೈದರಾಬಾದ್ ಅಲ್ವಾ, 12 hours ಜರ್ನಿ. ಸೊ ಹೆಂಗೋ ನಮ್ಗೆ ಕೃಷ್ಣನ ಕೃಪೆಯಿಂದ, ಕರುಣೆಯಿಂದ ಗುರು ಮಹಾರಾಜ್ ದರ್ಶನ ಕೊಡಕ್ಕೆ ತಯಾರಾದ್ರು. ಬನ್ನಿ ಅಂದ್ರು. ಸರಿ, ನಾವೆಲ್ಲ ಹೊರಟಿನ ಫ್ಯಾಮಿಲಿ ಎಲ್ಲ, ಇನ್ನೊಬ್ರು ಮಾತಾಜಿ ಅವರು ಸೇರ್ಕೊಂಡು ನಾವೆಲ್ಲರೂ ಟ್ರಾವೆಲ್ ಮಾಡಿ ಚೆನ್ನೈಗೆ ಹೋಗಿ ಕೊನೆಗೆ ನಾವು ಗುರು ಮಹಾರಾಜರ ಒಂದು ದರ್ಶನ ಪಡ್ಕೊಂಡ್ವಿ. ಅಲ್ಲಿ ನಮ್ಗೆ ಹೆಂಗೋ ಅವ್ರ ದಯೆಯಿಂದ ನಂಗೆ ಬಾಪು ಸೇವೆನೂ ಮಾಡೋದಕ್ಕೆ ಸಿಕ್ತು. ಏನೋ ಒಂದಿಷ್ಟು ಪ್ರಿಪ್ರೇಷನ್ಸ್ ತಯಾರಿ ಮಾಡ್ಬೇಕಿತ್ತು, ಒಂದಿಷ್ಟು ಉಳ್ಕೊಂಡಿತ್ತು. ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರ ಪರ್ಸನಲ್ ಕುಕ್ ಇರ್ತಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಕೊಟ್ರು. ಎಲ್ಲರೂ ಯೂಶಲಿ ಕೊಡೋದಿಲ್ಲ, ಓನ್ಲಿ ಅವರ ಶಿಷ್ಯರು ಅಂದ್ರೆ ಕೊಡ್ತಾರೆ, ಚಾನ್ಸ್ ಕೊಡ್ತಾರೆ. ಸೊ ಆ ಥರ, ಬಿಕಾಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಾಗಲ್ಲ, ಅದಕ್ಕೋಸ್ಕರ. ಸೊ ಮಹತ್ ಸೇವಾ ತುಂಬಾ, ಅದೇ ಹೇಳಿದ್ರು ಕೃಷ್ಣ. ಮಹತ್ ಸೇವಾ ಅಫ್ಕೋರ್ಸ್ ಅದು ವಾಪು ಸೇವಾ. ವಾಣಿ ಸೇವಾ ಅಂದ್ರೆ ಗುರು ಹೇಳೋ ಮಾತನ್ನ ಫಾಲೋ ಮಾಡೋದು. ಗುರು ಹೇಳೋ ಮಾತೇನು? ದಟ್ ನಾವು ಸತ್ಸಂಗದಲ್ಲಿರೋದು, ಪ್ರತಿನಿತ್ಯ ನಾವು ನಿಯಮಗಳನ್ನ ಆಚರಿಸೋದು, 14 ಮಾಲೆ ಜಪ ಮಾಡೋದು, ಇದನ್ನ ಮಹಾ ಕಷ್ಟನೇ. ಇದು ಮಹಾ ಕಷ್ಟ ಏನಲ್ಲ. ಆಗದಿದ್ರೆ ನಾವು ನೋಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇ ಅದನ್ನ ಕವರ್ ಅಪ್ ಮಾಡ್ಕೊಂಡು ಹೋಗೋದು ಅಲ್ವಾ. ಆಗದಿರೋಂಥ ಪರಿಸ್ಥಿತಿ ಯಾರು ಇದ್ದೀರಾ? ತುಂಬಾ ಕಮ್ಮಿ, ಎಲ್ರಿಗೂ ಆಗತ್ತೆ. ಬಟ್ ದೃಢ ಸಂಕಲ್ಪ ಬೇಕು. ಅದೇ ನೋಡಿ ಕೃಷ್ಣ ಹೇಳ್ತಾ ಇರೋದು, ದಟ್ ಮಹತ್ ಸೇವಾ ಮಾಡಿದ್ರೆ ನಮ್ಗೆ ಏನಾಗತ್ತೆ, ಆ ಭ್ರಾಂತಿಯಿಂದ ನಾವು ಹೊರಗೆ ಬರ್ತೀವಿ, ಬಿಡುಗಡೆ ಆಗ್ತೀವಿ ನಾವು. ಅಂದ್ರೆ ಈ ಮೋಹ ಭ್ರಾಂತಿ ಪ್ರಪಂಚ, ಯಾವಾಗ್ಲೂ ನಾವು ಭ್ರಾಂತಿಯಲ್ಲೇ ಇರ್ತೀವಿ, ಮೋಹದಲ್ಲಿ ಇರ್ತೀವಿ. ಹೆಂಗ್ ಬಿಡಿಸ್ಕೊಳ್ಳೋದು ನಾವು? ಆ ಪ್ಯೂರ್ ಡಿವೋಟಿಗೆ ಸಾಧ್ಯ ಅದು. ಓಕೆ. ಆದರೆ ಪ್ರಾಪಂಚಿಕ ಮನೋಧರ್ಮದ ಜನರೊಂದಿಗೆ ಸೇರುವವನು ಅಸ್ತಿತ್ವದ ಅತ್ಯಂತ ಕತ್ತಲೆಗೆ ಹೋಗುವ ದಾರಿಯಲ್ಲಿದ್ದಾನೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ರು. ಬಟ್ ಅದೇ ನಾವು ನಾರ್ಮಲ್ ವ್ಯಕ್ತಿಗಳ ಸೇವೆ ಮಾಡಿದ್ರೆ ಏನಾಗತ್ತೆ? ಈ ಪ್ರಪಂಚದಲ್ಲಿರೋಂಥ ವ್ಯಕ್ತಿಗಳ ಸೇವೆ ಮಾಡಿದ್ರೆ ಏನೂ ಬರಲ್ಲ. ನಮ್ಮಲ್ಲಿ ಇನ್ನೂ ತಮೋಗುಣ ಜಾಸ್ತಿ ಆಗುತ್ತೆ, ಇನ್ನು ನಾವು ಅಧೋಲೋಕಗಳಿಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇವಾಗ ಬರ್ತಾ ಇದೆ ಒಂದು ಇಂಪಾರ್ಟೆಂಟ್ ಶ್ಲೋಕ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಾಂತಿಯೇ ತೇ ಬ್ರಹ್ಮ ತದ್ವಿದುಹು ಕೃತ್ಸ್ನಂ ಆಧ್ಯಾತ್ಮಂ ಕರ್ಮ ಚಾಕಿಲಂ. ಅನುವಾದ ಇರುತ್ತೀರಾ? ನಾನು ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಶ್ರೀಲ ಪ್ರಭುಪಾದ್ ಕಿ ಜೈ. ಅನುವಾದ: ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆನಾ? ನಾವೇನಂತೀವಿ, ಮುಪ್ಪು ಸಾವು ಎಲ್ಲ ತುಂಬಾ ಕಾಮನ್. ಇದು ಯಾರಿದ ಆಡಕ್ಕಾಗತ್ತೆ? ಯಾರಿಗ್ ಬರದೇ ಇರತ್ತೆ? ಡಿವೋಟಿಸಿಗೆ ಬರಲ್ವಾ? ಅವ್ರಿಗೂ ಬರುತ್ತೆ ಅಂತಾರೆ ಜನ. ಅಸೂಯತನದಿಂದ ವೈಷ್ಣವರ ಬಗ್ಗೆನೂ ಕೀಳಾಗಿ ಮಾತಾಡ್ತಾರೆ. ಬಟ್ ಆದ್ರೆ ಕೃಷ್ಣ ಅಂತಿದ್ದಾನೆ,
ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವವರು. ಭಗವಂತನ ಆಶ್ರಯ ಪಡ್ಕೊಂಡವ್ರಿಗೆ ಮತ್ತಿನ್ನೊಂದು ಮುಪ್ಪು ಸಾವು ಅನ್ನೋದಿಲ್ಲ. ಇವಾಗ ಬಂದಿರ್ಬೋದು, ಇವಾಗ ಅದು ಮುಗಿದೋಗ್ಬಿಡುತ್ತೆ, ಅಕೌಂಟ್ ಖಾಲಿ ಆಗೋಗತ್ತಿನ್ನು ಅಲ್ವಾ. ಪಾಪಗಳನ್ನ ಎಲ್ಲರೂ ತೀರ್ಸ್ಕೊಳ್ಳೇಬೇಕಲ್ವಾ, ಖರ್ಚು ಮಾಡ್ಲೇಬೇಕದು, ಎಲ್ಲರೂ ಅನುಭವಿಸ್ಲೇಬೇಕು. ಅದು ಈ ಮುಖಾಂತರ ಬಂದ್ಬಿಟ್ಟು ಕೃಷ್ಣ ಎಲ್ಲ ಖಾಲಿ ಮಾಡ್ಬಿಡ್ತಾನೆ, ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತಾನೆ. ಇನ್ನೇನು ಪೆಂಡಿಂಗ್ ಇರಬಾರ್ದು ಇವಳ ಜೀವನದಲ್ಲಿ, ಮತ್ತೆ ನನ್ನ ಭಕ್ತ ಹುಟ್ಟಂಗ್ ಆಗ್ಬಾರ್ದು ಅಂತ ಎಲ್ಲ ವೈಪ್ ಆಫ್ ಮಾಡ್ಬಿಡ್ತಾನೆ. ಮತ್ತೆ ಇನ್ನೊಂದು ಜನ್ಮ ತಗೊಳಕ್ ಏನೂ ಇರೋದೇ ಇಲ್ಲ, ಅಕೌಂಟ್ ಖಾಲಿ ಇರುತ್ತೆ. ಸೊ ಅವ್ನು ಮತ್ತೆ ಜನ್ಮ ತಗೊಳ್ಳೋದೇ ಇಲ್ಲ. ಅವ್ನು ಡೈರೆಕ್ಟ್ ಏನ್ ತಗೊಂತಾನ, ಅವನು ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಆಧ್ಯಾತ್ಮಿಕ ಶರೀರ ಹೊಂದುತ್ತಾನೆ. ಏನು ಕೃಷ್ಣನ ಶರೀರ ಇದೆಯೋ ಅದೇ ಸೇಮ್ ಗುಣಲಕ್ಷಣಗಳಿರೋ ಅಂತ ಶರೀರನ ಪಡ್ಕೋತಾನ. ಅಲ್ಲಿ ಅವನು ಭಗವಂತನ ಹತ್ರ ಅವನ ಭಕ್ತಿ ಸೇವೆದಲ್ಲಿ ಅವನ ಲೀಲೆಗಳಲ್ಲಿ ಅವನು ಭಾಗವಹಿಸ್ತಿರ್ತಾನೆ. ಇಲ್ಲಿ ಇರಲ್ಲ ಅವನು. ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ತೇಲಾಡ್ಕೊಂಡು ಏನು ಉರ್ಲಾಡ್ಕೊಂಡು ಆಸ್ಪತ್ರೆ ಸುತ್ತ ತಿರುಗಾಡ್ಕೊಂಡು ಕಷ್ಟಗಳ ಬಗ್ಗೆ ತಲೆ ಚಚ್ಕೊಂಡು ಅವನಿರಲ್ಲ. ಅವನಿಲ್ಲಿ ಅಲ್ಲೋಗಿರ್ತಾನ, ಅವನೆಲ್ಲೋ ಮೇಲಕ್ಕೆ ಹೋಗಿರ್ತಾನ ಅವನು. ಸತ್ಯ. ಸೊ ಇಲ್ಲಿ ಮುಪ್ಪು ಸಾವುಗಳಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ಕೃಷ್ಣನ ಶರಣಾಗತಿ ಕಂಪಲ್ಸರಿ. ಬೇರೆಯವ್ರು ಯಾರು ಶರಣಾಗತಿ ಹೊಂದಿದ್ರು ನಮ್ಗೆ ಇದರಿಂದ ಬಿಡುಗಡೆ ಇಲ್ಲ. ನೋ ದೇವತೆಗಳು ನಮ್ಗೆ ಪ್ರಾಮಿಸ್ ಕೊಡಲ್ಲ, ಯಾರು ನಮ್ಗೆ ಕೊಡಲ್ಲ ಆ ಆಶ್ವಾಸನ. ಅದು ಓನ್ಲಿ ಭಗವಂತನಿಗೆ ಕೊಡಕ್ ಸಾಧ್ಯ. ಇವ್ರಿಗೆ ಹೆಂಗ್ ಕೊಡಕ್ಕಾಗತ್ತೆ? ಇವರೆಲ್ಲ ಕೊಡಕ್ ಸಾಧ್ಯನೇ ಇಲ್ಲ. ಕೃಷ್ಣನ್ ಪೊಸಿಷನ್, ಅದು ಕೃಷ್ಣನ್ ಮಾತದು ಹೇಳೋದಿಕ್ಕೆ. ಕೃಷ್ಣನ್ ಮಾತನ್ನ ಇವ್ರು ಹೇಳ್ಬಿಟ್ರೆ ಅವನ್ ಮಾತು, ಅವನ್ ಪವರ್, ಅವನ ಆಶ್ವಾಸನೆ, ಅವನ್ ಸ್ಟ್ರೆಂತ್ ಅದು ಕೃಷ್ಣ ಅಂತ. ಸೊ ಕೃಷ್ಣನ್ ಯಾರು ಶರಣ ಹೊಂದಿದಾರೋ ಅವರಿಗೆ ಮತ್ತೆ ಮುಪ್ಪು ಸಾವು ಅನ್ನೋದ್ರಿಂದ ಎಂಟೈರ್ಲಿ ಬಿಡುಗಡೆ. ಅವ್ರಿಗೆ ನಿಜವಾಗಿ ಅವರು ಬ್ರಹ್ಮನ್. ಸೊ ಬ್ರಹ್ಮನ್ ಅಂದ್ರೆ ಯಾರು? ಬ್ರಹ್ಮನ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ರೆ ಸಾಕಾಗಲ್ಲ. ಮಾಯಾವಾದಿಗಳು ಹೇಳ್ತಾರೆ ಅದನ್ನ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ. ಬರೀ ಹೇಳ್ಬಿಟ್ರೆ ಬ್ರಹ್ಮನ್ ಆಗಲ್ಲ, ಆ ರೀತಿ ನಡ್ಕೋಬೇಕು ನಾವು ಅಲ್ವಾ. ಭಗವಂತನ ಭಕ್ತಿ ಸೇವೆ ಮಾಡಿದಾಗ್ಲೇ ನಾವು ಬ್ರಹ್ಮನ್ ಸ್ಥಾನಕ್ಕೆ ಬರ್ತೀವಿ. ಇಲ್ಲ ಅಂದ್ರೆ ಅವರು ಬ್ರಹ್ಮನ್ ಅಂತ ಅಲ್ಲ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ. ದ ಪ್ಯೂರ್ ಡಿವೋಟೀಸ್ ಆರ್ ಟ್ರಾನ್ಸೆಂಡೆಂಟಲ್ ಸಿಚುಯೇಟೆಡ್ ಆನ್ ದ ಬ್ರಹ್ಮನ್ ಪ್ಲಾಟ್ಫಾರ್ಮ್ ಅಂಡ್ ದೇ ನೋ ಎವ್ರಿಥಿಂಗ್ ಅಬೌಟ್ ಟ್ರಾನ್ಸೆಂಡೆಂಟಲ್ ಆಕ್ಟಿವಿಟೀಸ್. ಅವ್ರಿಗೆ ಮಾತ್ರ ಗೊತ್ತು. ಈವನ್ ಏನು ಈ ಅಧ್ಯಾಯದಲ್ಲಿ ಕೃಷ್ಣ 7ನೇ ಅಧ್ಯಾಯದಲ್ಲಿ 4 ಜನ ವ್ಯಕ್ತಿಗಳು ಬರ್ತಾರೆ ಅಂತ ಹೇಳಿದಾಗ, ದುಃಖಿಗಳು, ಕಷ್ಟಗಳಿಂದ ಆಸ್ತಿ ಒಂದು ದುಡ್ಡುಗೋಸ್ಕರ ಬರುವಂತವ್ರು. ಹೌದಾ? ಏನಾದ್ರು ಶ್ಲೋಕ ಹೆಸರು ಯಾರತ್ರ? ಚತುರ್ವಿಜ ಬದಂತಿ ಮಾಂ ಜನಾನ ಸುಕೃತಿನೋ ಅರ್ಜುನ ಆರ್ಥೋ ಅರ್ಥಾರ್ಥೋ ಜಿಜ್ಞಾಸು ಜ್ಞಾನಿಚ ಬರ್ಸು ಶಬ. ಈ 4 ಜನ ವ್ಯಕ್ತಿಗಳು ನೋ ಡೌಟ್ ಅವರೆಲ್ಲ ಪ್ಯೂರ್ ಅಲ್ಲ. ಬಟ್ ಕೃಷ್ಣನ್ ಶರಣಕ್ಕೆ ಬಂದ ತಕ್ಷಣ ಅವರು ಕ್ರಮೇಣ ಏನಾಗ್ತಾರೆ? ಸ್ಪಿರಿಚುವಲ್ ಆಗ್ತಾರೆ. ಓಕೆ, ಅವರು ಬ್ರಹ್ಮನ್ ರಿಯಲೈಸ್ ಆಗ್ತಾರೆ. ಕೊನೆಗೆ ಅವರು ಮಾಮಾಶ್ರುತ್ಯ, ನೋಡಿ ತುಂಬಾ ಇಂಪಾರ್ಟೆಂಟ್ ವರ್ಡ್ ಇದು. ಮಾಮಾಶ್ರುತ್ಯ ಅಂತ ಹೇಳ್ತಾನೆ ಕೃಷ್ಣ 29ನೇ ಶ್ಲೋಕದಲ್ಲಿ. ಯಾರು ಕೃಷ್ಣ ಶರಣ ತಗೊಂಡಿದಾರೋ ಅವನು ಮಾತ್ರ, ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವರು ಮಾತ್ರ ಬ್ರಹ್ಮನ್ ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು. ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಇಂತಹವರಿಗೆ ಕೃಷ್ಣನ ವಿಷಯವಾಗಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಅವರು ವಾಸ್ತವವಾಗಿ ಬ್ರಹ್ಮನ್. ಓಕೆನಾ? ಇದು ಕೃಷ್ಣ ಹೇಳ್ತಾರೆ. ಬೇರೆ ಯಾರು ಬ್ರಹ್ಮನ್ ಅಲ್ಲ. ಬ್ರಹ್ಮನ್ ಅಂತ ಹೇಳಿದ ತಕ್ಷಣ ಬ್ರಹ್ಮನ್ ಆಗೋಗಲ್ಲ. ಬ್ರಹ್ಮನ್ ಅಂತ ಅವ್ರು ಥಿಯರಿಟಿಕಲ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಟ್ ದಟ್ ಇಸ್ ನಾಟ್ ಇನಫ್. ಕೃಷ್ಣ ಹೇಳ್ಬೇಕಲ್ವಾ ಇವನು ಬ್ರಹ್ಮನ್ ಅಂತ, ಇವನು ಆಧ್ಯಾತ್ಮಿಕ ಲೆವೆಲ್ ಅಲ್ಲಿ ಇದ್ದಾನೆ ಅಂತ. ಓನ್ಲಿ ಡಿವೋಟೀಸೇ ಆಧ್ಯಾತ್ಮಿಕ ಲೆವೆಲ್ ಅಲ್ಲಿ ಇರೋದು. ಬಿಕಾಸ್ ಅವ್ರು ಕೃಷ್ಣನ ಅರ್ಥ ಮಾಡ್ಕೊಂಡಿದ್ದಾರೆ. ಟಾಪ್ ಮೋಸ್ಟ್ ಪರ್ಸನ್, ನಿಜವಾದ ಪರ್ಸನ್, ಅಬ್ಸಲ್ಯೂಟ್ ಟ್ರುತ್. ಅದಕ್ಕೆ ಅವರೆಲ್ಲ ಬ್ರಹ್ಮನ್ ಸ್ಥಾಯಿಗೆ ಹೋಗ್ತಾರೆ. ಓಕೆನಾ? ಸೊ ಬ್ರಹ್ಮನಿಂದ ಅವರು ಡೈರೆಕ್ಟ್ ಭಗವಾನ್ ರಿಯಲೈಸೇಷನ್ ಹೋಗ್ಬಿಡ್ತಾರೆ ಡಿವೋಟೀಸ್. ಭಗವಾನ್ ರಿಯಲೈಸೇಷನ್ ಕೃಷ್ಣನ ಲೋಕಕ್ಕೆ ಹೋಗೋದು. ಅಲ್ಲಿ ಯಾವ್ದಾದ್ರು ರೂಪ ತಗೋಬಹುದು ಕೃಷ್ಣನ ಹತ್ರ ಅಲ್ವಾ. ಎಷ್ಟೆಲ್ಲ ಮುಕ್ತಿಗಳಿಗೆಲ್ಲ ಸಾರೂಪ್ಯ, ಸಾಮೀಪ್ಯ, ಸಾರಿಷ್ಟಿ, ಸಾಲೋಕ್ಯ, ಆಮೇಲೆ ಇನ್ನೊಂದಿದೆ. ಆತರ ಬಗೆ ಬಗೆ ತರ ಮುಕ್ತಿಗಳಿದೆ. ಕೃಷ್ಣ ಅದನ್ನ ಕೊಡ್ತಾನೆ, ಅವ್ರ ಹತ್ರ ಇಡ್ಸ್ಕೊತಾನೆ, ಅವನ ತರನೇ ರೂಪ ಕೊಡ್ತಾನೆ, ಅವನ ತರ ಐಶ್ವರ್ಯ ಕೊಡ್ತಾನೆ, ಏನ್ ಬೇಕಾದ್ರೂ ಕೊಡ್ತಾನೆ ಕೃಷ್ಣ ಅವನ ಹತ್ರ ಇದ್ದ. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಅನುವಾದ ಇರ್ತೀರಾ? ನಾನು ಓದ್ಲಾ ಮಾತಾಜಿ? ಮಾತಾಜಿ ಓದಿ ಪ್ಲೀಸ್. ಅನುವಾದ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು.
ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ಸೊ ಕೃಷ್ಣ ಹೇಳ್ತಾ ಇರೋದು ಏನಪ್ಪಾ, ದಟ್ ನನ್ನ ಸಂಪೂರ್ಣ ಪ್ರಜ್ಞೆದಲ್ಲಿ ಇರುವವರು ಪರಮ ಪ್ರಭು ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ನಿಯಂತ್ರಣ ಎಂದು ಬಲ್ಲವರು. ದೇವೋತ್ತಮ ಪರಮಪುರುಷನಾದ ನನ್ನನ್ನು ಮರಣಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಈಗ ನಾವು ಈ ಅಧ್ಯಾಯ ಏನು 7ನೇ ಅಧ್ಯಾಯ ಮುಗಿಸ್ತಾ ಇದ್ದೀವೋ, ಈ ಅಧ್ಯಾಯದಲ್ಲಿ ಕೆಲವೊಂದು ಪದಗಳು ಈ ಕೊನೆ ಶ್ಲೋಕದಲ್ಲಿ ಅಭಿವ್ಯಕ್ತ ಅಂತೆಲ್ಲ ಪ್ರಯೋಗ ಮಾಡಿದಾರಲ್ಲ, ಇದೆಲ್ಲ ನೆಕ್ಸ್ಟ್ ಅಧ್ಯಾಯದಲ್ಲಿ ನಮ್ಗೆ ಕ್ಲಿಯರ್ ಆಗತ್ತೆ. ಓಕೆ, ನೆಕ್ಸ್ಟ್ ಅಧ್ಯಾಯ ಬಂದ್ಬಿಟ್ಟು ಭಗವತ್ ಪ್ರಾಪ್ತಿ, ಭಗವಂತನ ಹೇಗೆ ನಾವು ಪಡ್ಕೊಳ್ಳೋದು, ಭಗವಂತನ ಧಾಮಕ್ಕೆ ಹೋಗೋದು, ಅದಕ್ಕೆ ದಾರಿ ಇದೆ. ಅದು ಹೇಗೆ ಅಂತ ಕೃಷ್ಣ ವಿವರವಾಗಿ ತಿಳಿಸ್ತಾನೆ 8ನೇ ಅಧ್ಯಾಯದಲ್ಲಿ. ಸೊ ಯಾರು ಕೃಷ್ಣ ಪ್ರಜ್ಞೆದಲ್ಲಿ ಇರ್ತಾರೋ ಅವ್ರಿಗೆ ಎಲ್ಲ ಅರ್ಥಕೊಂಡಿರ್ತಾರೆ, ಅವ್ರಿಗೆಲ್ಲಾ ತಿಳುವಳಿಕೆ ಇರುತ್ತೆ. ಓಕೆನಾ? ಸೊ ಕೃಷ್ಣ ಪ್ರಜ್ಞೆ ಇಲ್ದೇನೆ ನಾವು ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ ಆಗಲ್ಲ. ಓಕೆನಾ? ಭಗವಂತನ ಒಂದು ಪ್ರಜ್ಞೆ ತುಂಬಾ ಅವಶ್ಯಕತೆ ಇದೆ. ಅದಕ್ಕೆ ಈ ಭಕ್ತಿ ಮಾರ್ಗ ಅನ್ನೋದು ನಾವು ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು. ಓಕೆನಾ? ಅವಾಗಲೇ ನಾವು ಕೊನೆಗಾಲದಲ್ಲಿ ಕೂಡ ಕೃಷ್ಣನ ಸ್ಮರಿಸ್ಲಿಕ್ಕೆ ಸಾಧ್ಯ. ಕೊನೆಗಾಲ ಅಂದ್ರೆ ಪ್ರತಿಯೊಂದು ಜೀವಿಯ ಜೀವನದಲ್ಲಿ ಬರುವಂತ ಒಂದು ಸಮಯ. ಹೌದಾ? ಡೆತ್ ಇಸ್ ಫಾರ್ ಶ್ಯೂರ್ ಅಂತ, ಡೆತ್ ಇಸ್ ಸರ್ಟನ್ ಆಸ್ ಶ್ಯೂರ್ ಆಸ್ ಡೆತ್ ಅಂತಾರೆ. ಅಂದ್ರೆ ಅದು ಅಷ್ಟು ಗ್ಯಾರಂಟಿ, ಅದ್ರೇನು ಡೌಟೇ ಇಲ್ಲ. ಆ ಸಮಯದಲ್ಲಿ ವ್ಯಕ್ತಿ ಯಾವ ಪ್ರಜ್ಞೆದಲ್ಲಿ ಇರ್ತಾನೆ, ಯಾರನ್ನು ಸ್ಮರಿಸ್ತಾನೆ, ಅಕಾರ್ಡಿಂಗ್ಲಿ ಅವನಿಗೆ ಜನ್ಮ ಪಡ್ಕೋತಾನೆ ಅಲ್ವಾ? ಸೊ ಅದಕ್ಕೆ ಕೃಷ್ಣನ ಕಾನ್ಶಿಯಸ್ನೆಸ್ ಫುಲ್ ಸಂಪೂರ್ಣ ಪ್ರಜ್ಞೆದಲ್ಲಿ ಇರಬೇಕು ಅಂತ ಭಗವಂತ. ಅದಕ್ಕೆ ಅಷ್ಟು ಸಾಕಷ್ಟು ಸಾಧನೆ, ಅವನ ಕೃಪೆ, ಅವನ ಶ್ರವಣ ನಾವು ಮಾಡ್ಬೇಕು, ಅವನ್ನ ಬೇಡ್ಕೋಬೇಕು ನಾವು. ಮತ್ತೆ ಇನ್ನೊಂದು ಈ ತರ ಒಂದು ಜನ್ಮ ಬೇಡಪ್ಪ. ಎಷ್ಟೇ ಚೆನ್ನಾಗಿರ್ಬೋದು ನಮ್ಮ ಜೀವನ, ಸುಖವಾಗಿರ್ಬೋದು, ನಾವು ಎಷ್ಟೆಲ್ಲ ಅನುಕೂಲವಾಗಿ ಕೊಟ್ಟಿರ್ಬೋದು, ಆದ್ರೆ ಕಷ್ಟಗಳು, ಮೇನ್ ಕಷ್ಟಗಳಿಂದ ನಾವ್ ಯಾರು ಪಾರಾಕಾಗಲ್ಲ. ಅಂಡ್ ನಾವ್ ಇಲ್ಲಿರೋದಲ್ಲ ಉದ್ದೇಶ ನಾವು ಹುಟ್ಟಿರೋದು ಇಲ್ಲಿ ಉಣ್ಕೊಂಡು ತಿನ್ಕೊಂಡು ಇಲ್ಲೇ ಉಳ್ಕೊಳಕ್ಕಲ್ಲ, ಇಲ್ಲ ಹೊರಗೆ ಬರೋದಿಕ್ಕಲ್ವಾ ಅಲ್ವಾ? ಹೌದಾ? ಜೈಲಲ್ಲೇ ಇರೋದಿಕ್ಕಲ್ಲ ಇರೋದು ಕೆಲಸ. ನಾವು ಹೊರಗೆ ಬರ್ಬೇಕಲ್ವಾ? ಜೈಲಿಂದ ಹೊರಗೆ ಬರ್ಬೇಕು, ಬಿಡುಗಡೆ ಆಗ್ಬೇಕು. ಈ ದೇಹದಿಂದ ಬಿಡುಗಡೆ ಆಗೋದಕ್ಕೆ ಈ ಮಾರ್ಗ ಕೃಷ್ಣ ಕೊಡ್ತಿರೋದು. ಇದನ್ನ ನಾವು ಎಲ್ಲರೂ ಫಾಲೋ ಮಾಡ್ಬೋದು. ಇದು ಎಲ್ಲರಿಗೂ ಆಗುವಂತದನ್ನೇ ಕೃಷ್ಣ ಕೊಡ್ತಾರೆ. ನಮ್ ಕೈಲಿ ಆಗದೆ ಇರೋದನ್ನ ಹೇಳ್ತಾ ಇಲ್ಲ ಅವನು. ನಮಗೆ ಅಭ್ಯಾಸ ಇಲ್ಲ, ಅದು ನಮಗೆ ಇದು ಹೊಸದಾಗಿದೆ. ಬಟ್ ಮಾಡ್ತಾ ಅಲ್ವಾ? ಎಲ್ಲರ ಜೀವನದಲ್ಲೂ ಹೊಸದಾಗೆ. ಇವಾಗ ನನ್ನ ಮಗನಿಗೆ 5ನೇ ಕ್ಲಾಸಲ್ಲಿ ಫಸ್ಟ್ ಟೈಮ್ ಒಂದು ಪೇಪರು 80 ಮಾರ್ಕ್ಸ್ ಬರ್ದ. ಅಮ್ಮ ಫಸ್ಟ್ ಟೈಮ್ ಅಮ್ಮ, ನಾನು ಅಷ್ಟು ಫಾಸ್ಟಾಗಿ ಬರಿತೀನೋ ಇಲ್ವೋ? ಅವನಿಗೆ ಫಸ್ಟ್ ಟೈಮೇ ಇದು. ಫಸ್ಟ್ 2 ಪೇಪರ್ ಸ್ವಲ್ಪ ಮಿಸ್ಟೇಕ್ ಮಾಡ್ದ. 3ನೇ ಪೇಪರ್ಗೆ ಅವನಿಗೆ ಕಂಟ್ರೋಲ್ ಸಿಕ್ಬಿಡ್ತಾನೆ ಪೇಪರ್ದು, ಹೆಂಗ್ ಬರಿಬೇಕು ಏನು ಅಂತ ಅವನಿಗೆ ಗೊತ್ತಾಗಕ್ಕೆ ಶುರು ಆಯ್ತು. ಹಂಗೆ ನಮ್ಗೆಲ್ರಿಗೂ ಅದೇ ತಾನೆ ಜೀವನದಲ್ಲಿ ಎಲ್ಲಾನು ಫಸ್ಟ್ ಟೈಮ್. ಹೌದಾ? ನಂಗೆ ಮಕ್ಳು ಮಾಡ್ಕೋಬೇಕಾದ್ರೆ ಶುರುದಲ್ಲಿ ಎಷ್ಟು ಭಯ. ಅಯ್ಯೋ, ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ, ಏನ್ ನೋಡ್ಕೋತೀವೋ, ಏನ್ ಇಡ್ತೀವೋ, ಏನ್ ಕೊಡ್ತೀನೋ, ಏನ್ ನೋಡ್ಕೋತೀನೋ. ಆದ್ಮೇಲೆ ನಮ್ಗೆ ಅಭ್ಯಾಸ ಆಗತ್ತಲ್ವ, ಒಂದ್ಸರಿ ನೀರಲ್ಲಿ ಬಿದ್ಮೇಲೆ ಈ ಜೊಡೆಯೋದಕ್ಕೆ ಕಲಿತೆ. ಸೊ ಇದು ಕೃಷ್ಣ ಭಕ್ತರ ಸಹಾಯದಿಂದ ಹಾಗೆ ಆಗತ್ತೆ. ಓಕೆನಾ? ಇಲ್ಲಿ ಸ್ಟಾಪ್ ಮಾಡಿ ಕೃಷ್ಣ ಎದುರು ತಗೋಬೋದಾರೆ ಕೃಷ್ಣ. ಅಂಡ್ ನೆಕ್ಸ್ಟ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, 8ನೇ ಅಧ್ಯಾಯ. ಓಕೆ, ನಾಳೆಯಿಂದಾನೆ ಸ್ಟಾರ್ಟ್ ಮಾಡೋಣ. ಅಂಡ್ ಜೊತೆಗೆ ಎಲ್ಲರೂ ಭಕ್ತಿ ಹಂತಗಳು ಪೇಪರ್ ಬರಿತಾ ಇದ್ದೀರಾ ನೋಡಿ, ಹಂತಕ್ಕೂ ಕೃಷ್ಣ ಬರೋದಕ್ಕೆ ಹೇಳ್ತಾ ಇದ್ದಾನೆ. ಹೌದಾ? ನೆಕ್ಸ್ಟ್ ನವೆಂಬರ್ಗೆ ನಮ್ 4 ತಿಂಗಳಾಗತ್ತೆ. ಲಾಸ್ಟ್ ಶಿಕ್ಷಾ ತಗೊಂಡಿದ್ದು ಯಾವಾಗ ನಾವು ನಡೆದಿದ್ದು? ಜೂನಲ್ಲಿ ಅನ್ಕೋತೀನಿ, June 5th ಅಲ್ವಾ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳಾಯ್ತು. ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೇಕೀಗ ನಾವು. ನೆಕ್ಸ್ಟ್ ಹಂತಕ್ಕೆ ಬರಲೇಬೇಕು ಅಲ್ವಾ? ತುಂಬಾ ಸೀರಿಯಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಓಕೆ, ಅವ್ರ ಎಕ್ಸೆಪ್ಷನ್ ತಗೋಬಹುದು. ಅದರ್ವೈಸ್ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರೋರು, ನಾರ್ಮಲ್ ಆಗಿ ಲೈಫ್ ಇರೋರು ಹ್ಯಾಪಿಯಾಗಿ ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಶ್ರದ್ಧಾವನಿರೋರು, ಸೇವಕರು, ಸಾಧಕರು ನೆಕ್ಸ್ಟ್ ಲೆವೆಲ್. ಓಕೆ, ಪೇಪರ್ ಬರೆಯೋದಕ್ಕೆ ಕಂಪಲ್ಸರಿ. ಸಾಧಕ ಹೆಣ್ಣವರು ಎಲ್ಲರೂ ಪೇಪರ್ ಬರಿಬೇಕು. ಅವಾಗಲೇ ನಮ್ಗೆ ನಾಲೆಜ್ ಅರ್ಥ ಆಗಿದೆಯೋ ಇಲ್ವೋ ಅರ್ಥ ಆಗತ್ತೆ. ನಮ್ಗೆ ನಾವು ಚೆಕ್ ಮಾಡ್ಕೊಂಡಂಗೆ, ಟೆಸ್ಟ್ ಮಾಡ್ದಂಗೆ. ನೋಡಿ, ಜ್ಞಾನದ ಮುಖಾಂತರ ನಾವು ಕೃಷ್ಣನ್ ತುಂಬಾ ಸುಲಭವಾಗಿ ನಾವು ಅರ್ಥ ಆಗ್ತಾನೆ. ಜ್ಞಾನ ಇಲ್ಲ ಅಂದ್ರೆ ನಮ್ಗೆ ಏನು ಅರ್ಥ ಆಗಲ್ಲ ಕೃಷ್ಣ ಯಾರು ಅನ್ನೋದು. ನಮ್ಮ ಮನ್ಸಲ್ಲಿ ಭಕ್ತಿ ಇದ್ರೆ ಸಾಕಾಗಲ್ಲ ಅದು. ಕೃಷ್ಣ ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೊರೋ ಕೃಷ್ಣ ಶಿಕ್ಷಾ ಅಂದಿದ್ದಾರೆ ಚೈತನ್ಯ ಮಹಾಪ್ರಭು. ಬೋಲೋ ಕೃಷ್ಣ ಅಂದ್ರೆ ಜಪ ಮಾಡೋದು, ಭಜೋ ಕೃಷ್ಣ ಭಜನೆ ಅಂದ್ರೆ ಶ್ರವಣ, ಕೃಷ್ಣನ ಬಗ್ಗೆ ಕೇಳಿಸ್ಕೊಳ್ಳೋದು. ಕೊರೋ ಕೃಷ್ಣ ಶಿಕ್ಷಾ ಅಂದ್ರೆ ಓದೋದು, ಪೇಪರ್ ಬರೆಯೋದು. ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಕ್ಟಿವಿಟಿ ಇದು, ಕೃಷ್ಣ ಕಾನ್ಶಿಯಸ್ ಆಕ್ಟಿವಿಟಿ. ಚೆನ್ನಾಗಿ ಪ್ರತಿನಿತ್ಯ ನೀವು ಸ್ನಾನ ಮಾಡಿದ್ಮೇಲೆ, ಬೆಳಿಗ್ಗೆ ಪೂಜೆ ಮಾಡಿದ್ಮೇಲೆ ಅರ್ಧ ಗಂಟೆ ಟೈಮ್ ಇಟ್ಕೊಳ್ಳಿ.
ಇಟ್ಕೊಂಡು ಆ ಪೇಪರ್ ಪ್ರಿಂಟ್ಔಟ್ ತಗೊಂಡು ನೀವು ಯಾವ ಲೆವೆಲ್ ಇದ್ದೀರೋ ಆ ಪೇಪರ್ ಪ್ರಿಂಟ್ಔಟ್ ತಗೊಂಡು ಡೈಲಿ 5 ಆನ್ಸರ್ ಬರೀರಿ. ನಾವು ಎಷ್ಟು ಎಕ್ಸಾಮ್ಸ್ ಬರ್ದಿಲ್ಲ, ಎಷ್ಟು ಟೆಸ್ಟ್ಗಳು ಪಾಸ್ ಆಗಿಲ್ಲ, ಆದ್ರೆ ಅದೆಲ್ಲ ಟೆಸ್ಟ್ಗಳು ಈ ಟೆಸ್ಟ್ ಪಾಸ್ ಆಗೋದಕ್ಕೆ ಹೆಲ್ಪ್ ಮಾಡಬೇಕು. ಅದೆಲ್ಲ ಟೆಸ್ಟ್ ಸ್ಕೂಲ್ ಟೆಸ್ಟ್ ಎಲ್ಲ ಆಗೋಯ್ತು, ಅದು ಇಲ್ಲೇ ಉಳ್ಕೊಳ್ಳೋದಕ್ಕೆ ಬೇಕಾ ಎಕ್ಸಾಮ್? ಈ ಎಕ್ಸಾಮ್ ಕೃಷ್ಣನ್ ಲೋಕಕ್ಕೆ ಹೋಗೋದಕ್ಕೆ, ಕೃಷ್ಣನ ಭಕ್ತ ಆಗೋದಕ್ಕೆ ಬೇಕಿದು. ಸೊ ತುಂಬಾ ಒಳ್ಳೆ ಪ್ರೊಸೀಜರ್ ಇದು, ಒಳ್ಳೆ ಫಾರ್ಮ್ಯಾಟ್. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಕೃಷ್ಣ ಶಿಕ್ಷಾ. ಯಾರಿಗಾದ್ರು ಬರೆಯಕ್ ಕಷ್ಟ ಇದ್ರೆ, ಇದರ ಹೆಲ್ಪ್ ಬೇಕು, ಓದಕ್ಕಾಗಲ್ಲ, ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಂಗೆ ಮೆಸೇಜ್ ಮಾಡಿ. ಯಾರು ಬೇರೆಯವ್ರು ಬರಿಬೋದು, ನಿಮ್ಮ ಹೆಸರಲ್ಲಿ ಇನ್ನೊಬ್ರು ಬರಿಬೋದು. ನೀವು ಓದ್ಬಿಟ್ಟು ಅವ್ರಿಗೆ ಉತ್ತರ ಕೊಟ್ರೆ ಅವ್ರು ಬರಿಬೋದು, ಬರೆಯೋದಕ್ಕೆ ಕಷ್ಟ ಅನ್ನೋರಿಗೆ. ಓಕೆ, ಇಲ್ಲ ನಮಗೆ ಎಜುಕೇಶನ್ ಇಲ್ಲಪ್ಪ, ನಮ್ಗೆ ಓದಕ್ಕಾಗಲ್ಲ, ಅರ್ಥ ಆಗಲ್ಲ ಅನ್ನೋರಿಗೆ ಓಕೆ, ಅವ್ರಿಗೆ ನಾವು ಏನಾದ್ರು ಎಕ್ಸಾಮ್ಷನ್ ಮಾಡ್ಬೋದು. ಬಟ್ ನಾರ್ಮಲ್ ಪೀಪಲ್ ಎಲ್ಲರೂ ಬರಿಬೋದು, ಎಕ್ಸಾಮ್ಸ್ ಬರಿಬೋದು. ಇದೇನು ದೊಡ್ಡ ವಿಷಯ ಇಲ್ಲ, ನೋಡ್ಕೊಂಡೇ ಬರೆಯೋದು. ಅದೇನು ಬರ್ದಿದ್ರು ಅದನ್ನೇ ನಾನು ವೆರಿಫೈ ಮಾಡ್ತೀನಿ, ಕ್ರಾಸ್ ಚೆಕ್ ಮಾಡ್ತೀವಿ ಅಷ್ಟೇ. ನಿಮ್ಗೆ ಅರ್ಥ ಆಯ್ತೋ ಇಲ್ವೋ, ತತ್ವ ಅರ್ಥ ಆಯ್ತೋ ಇಲ್ವೋ. ಓಕೆ, ಯಾಕಂದ್ರೆ ತಿಳ್ಕೊಂಡು ಮಾಡಿದ್ರೆ ನಾವು ತುಂಬಾ ಚೆನ್ನಾಗಿ ಭಕ್ತಿ ಮಾಡ್ತೀವಿ. ತಿಳ್ಕೊಳ್ದೆ ಮೂರ್ಖರ ತರ ಮಾಡಿದ್ರೆ ನಮ್ಗೇನು ಗೊತ್ತೇ ಆಗಲ್ಲ, ಅದ್ರ ಇಂಪಾರ್ಟೆನ್ಸೇ ಗೊತ್ತಾಗಲ್ಲ. ನಾನು ಶುರುದಲ್ಲಿ ಕೇಳ್ತಾ ಇದ್ದೆ ಪ್ರಶ್ನೆನ, ಯಾಕೆ ಕೃಷ್ಣ ಕಾನ್ಷಿಯಸ್ನೆಸ್ ಅಲ್ಲಿ ಯಾಕೆ ಇಷ್ಟೆಲ್ಲ ರೀಡಿಂಗು, ಬುಕ್ಸು ಕೇಳಿಸ್ಕೊಳ್ಳೋದು ಯಾಕೆ ಇಷ್ಟೆಲ್ಲ ಬೇಕು? ಭಕ್ತರಿದಾರಲ್ಲ ಇವಾಗ ಅವ್ರಿಗೆ ಎಷ್ಟು ಗೊತ್ತಿದೆ ಅನ್ನೋದು ಹೆಂಗ್ ಗೊತ್ತಾಗತ್ತೆ? ನಾಲೆಜ್ ಇಲ್ದೇ ಇರೋರು ಏನೋ ಮಾಡ್ಬೋದು, ಅವರು ಸುಮ್ಮನೆ ಮಾಡೋದಕ್ಕೆ ಮಾಡ್ಬೋದು, ಕಾಟಾಚಾರಕ್ಕೆ ಬ್ಲೈಂಡ್ ಆಗಿ ಮಾಡ್ಬೋದು. ಬಟ್ ತಿಳ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತೀವಾಗ ನಾವು ಅಲ್ವಾ? ಇದು ನನ್ನ ಡ್ಯೂಟಿ ಅಂತ ಹೇಳಿ ನಾನು ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ. ಗೊತ್ತಿಲ್ಲದೆ ಏನೋ ಮಾಡ್ಬೋದು, ನಾವು ತಪ್ಪು ಮಾಡ್ಬೋದು, ಅದನ್ನ ನಾವು ಭಕ್ತಿಯಿಂದ ಹೆಸರು ಕೊಡ್ಬೋದು. ನಾವು ನಮ್ಮ ಪ್ರಕಾರ ಅದು ಭಕ್ತಿ ಇರ್ಬೋದು, ಬಿಡ ಭಕ್ತಿ ಇಲ್ಲದೆ ಇರ್ಬೋದು ಅದು ಅಲ್ವಾ? ಅದಕ್ಕೆ ತಿಳ್ಕೊಂಡು ನಾವು ಮಾಡ್ಬೇಕು. ತಿಳ್ಕೊಂಡು ಭಕ್ತಿ ಮಾಡಿದ್ರೆ, ನಾಲೆಜ್ ಇಂದ ಭಕ್ತಿ ಪಡ್ಕೊಂಡ್ರೆ ನಾವು ಚೆನ್ನಾಗಿ ಭಕ್ತಿ ಮಾಡ್ತೀವಿ. ಅದು ಪರ್ಫೆಕ್ಟ್ ವೇ ಆಫ್ ಡೂಯಿಂಗ್ ಭಕ್ತಿ. ಅದು ಕೃಷ್ಣನ್ ಬಗ್ಗೆ ನಾವು ತಿಳ್ಕೊಂಡು ಅವ್ನ ಭಕ್ತಿ ಮಾಡ್ತಿರೋದು, ಪೂಜಿಸ್ತಾ ಇರೋದು. ಇನ್ನು ಚೆನ್ನಾಗಿ ನಾವು ಮಾಡ್ತೀವಲ್ವಾ, ಅವನ ಬಗ್ಗೆ ಕೇಳಿದ್ಮೇಲೆ ನಾವು ಅವನ್ನ ಇನ್ನೂ ಅವ್ನಿಗೆ ಹತ್ರ ಆಗ್ತೀವಿ. ನಮ್ಮ ಮನ್ಸಲ್ಲೇ ಇದ್ದಾನೆ ಕೃಷ್ಣ, ಅವ್ನಿಗೆ ಇನ್ನೂ ಚೆನ್ನಾಗಿ ನಾನು ಪೂಜಿಸ್ಬೇಕು, ಅವ್ನು ಹೇಳ್ದಂಗೆ ನಾನು ಫಾಲೋ ಮಾಡ್ಬೇಕು ಅನ್ಸತ್ತೆ. ಈಗ ಗೊತ್ತೇ ಇಲ್ಲ ಅಂದ್ರೆ ಎಲ್ಲೋ ಇದಾನ್ ಭಗವಂತ ಅಂತೀನಿ, ಇದಾನ್ ಭಗವಂತ ಅಂತ ಎಲ್ಲ ಮೇಲ್ಮೇಲೆ ಇರುತ್ತೆ, ಸೂಪರ್ಫಿಷಿಯಲ್ ಆಗಿರುತ್ತೆ ಅಲ್ವಾ? ಇಂಟೆನ್ಸ್ ಆಗಿರ್ಬೇಕು ಅಂದ್ರೆ ಅವನ ಬಗ್ಗೆ ತಿಳ್ಕೊಬೇಕು. ಅದೇ ನಾವು ತಿಳ್ಕೊತಾ ಇದೀವಿ ಕ್ಲಾಸಲ್ಲಿ, ಅದ್ ನಾವು ಜಸ್ಟ್ ಬರಿತೀವಿ ಅಷ್ಟೇ. ಸೇಮ್ ನೀವು ಏನ್ ಕೇಳಿದಿರೋ ಅದನ್ನೇ ಬರೀರಿ, ಏನ್ ದೊಡ್ಡ ಪುಟಗಳ ಗಟ್ಟಲೆ ಬರಿಬೇಕಂತ ಏನಿಲ್ಲ. 2 ಪಾಯಿಂಟ್ಸ್ ಬರೆದ್ರು ಸಾಕು ಒಂದೊಂದು ಕ್ವಶನ್ಗೆ ಆನ್ಸರ್. ಓಕೆ, ಬಟ್ ಬರೆಯೋದು ಇಂಪಾರ್ಟೆಂಟ್. ಎವ್ರಿ ಡೇ ಬರೆಯೋಕೆ ಇಟ್ಕೊಳ್ಳಿ ಪಾಯಿಂಟು. ಎವ್ರಿ ಡೇ ಪೇಪರ್ ಮುಗಿಸಿ. ಪ್ರೋಗ್ರೆಸ್ನ ನನಗೆ ನವಂಬರ್ ಶಿಕ್ಷಾ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಲ್ಲ, ಅದ್ರಲ್ಲ ಪ್ರೋಗ್ರೆಸ್ ಕಳಿಸ್ಬೇಕು. ನೀವು ಬರಿತಿದ್ದೀರೋ ಇಲ್ವೋ, ಶುರು ಮಾಡಿದ್ದೀರಾ, ಎಷ್ಟು ಕ್ವಶನ್ಸ್ ಆಯ್ತು, ಎಷ್ಟು ಉಳ್ಕೊಂಡಿದೆ, ಎಲ್ಲಿ ಸ್ಟ್ರಕ್ ಆಗಿದ್ದೀರಾ, ಯಾತಿಕೆ, ರೀಡಿಂಗ್ ಏನಾಗಿದೆ ಸ್ಟೇಟಸ್ಸು, ನೀವೇ ಸ್ವಂತವಾಗಿ ಓದ್ತಾ ಹೋಗ್ಬೇಕು. ಟೈಮ್ ಸಿಕ್ಕಿದೆ, ವೆಡ್ನೆಸ್ಡೇ ಕ್ಲಾಸಿಗೆ ವೆಯ್ಟ್ ಮಾಡ್ಬಿಡಿ. ಇನ್ನು ಬುಧವಾರ ವಾರಕ್ಕೆ ಒಂದಿನ ಕ್ಲಾಸಲ್ಲಿ ನಾವು ಎಷ್ಟು ಓದಕ್ಕಾಗತ್ತೆ ನಿಮಗೆ ಗೊತ್ತು. ನೀವೇ ಟೈಮ್ ತೆಗೆದ್ಬಿಟ್ಟು ದಿನ ಅರ್ಧ ಗಂಟೆ ಓದ್ಕೊಂಡು ಹೋಗ್ಬಿಡಿ. ನಿಮಗೆ ಗೊತ್ತು ಏನೇನು ಪುಸ್ತಕಗಳು ಓದ್ಬೇಕಲ್ವಾ, ನಿಮ್ಮ ಪೇಪರಲ್ಲಿ ಇದೆ ಅದು. ಕೃಷ್ಣ ಶಿಕ್ಷಾ ಪೇಪರಲ್ಲಿ ಸಾಧಕ ಅವ್ರು ಏನೇನು ಓದ್ಬೇಕು, ಎಷ್ಟು ಓದ್ಬೇಕು, ಓದ್ಕೊಂಡು ಹೋಗಿ ಅಷ್ಟೇ. ಓಕೆ, ಸೊ ನೀವೇ ಓದ್ಕೊಂಡು ಹೋಗ್ಬಿಟ್ಟು ಪೇಪರ್ ಬರೀಬೇಕು. ಅಂದ್ರೆ ನಿಮ್ ಜವಾಬ್ದಾರಿ, ನಿಮ್ ಭಕ್ತಿ ಇದು, ನಿಮ್ ಸಾಧನೆ. ನಾನು ಓನ್ಲಿ ಫೆಸಿಲಿಟೇಟ್ ಮಾಡ್ತಾ ಇರೋದಷ್ಟೇ. ನಿಮ್ ಭಕ್ತಿ, ನಿಮ್ಮ ಕನೆಕ್ಷನ್ ಕೃಷ್ಣನ್ ಜೊತೆ, ಅದನ್ನ ನೀವು ಬೆಳೆಸ್ಕೋಬೇಕು. ಅದಕ್ಕೆ ನೀವೇ ಪ್ರಯತ್ನ ಆಗ್ಬೇಕು. ನಾವೇನಾದ್ರು ಫೆಸಿಲಿಟೇಟ್ ಮಾಡ್ಬೋದು, ಸಹಕರಿಸ್ಬೋದು, ಸಹಾಯ ಮಾಡ್ಬೋದು, ಅದಕ್ಕೆ ಕ್ಲಾಸಸ್ ಇಡ್ಬೋದು ಅಷ್ಟೇ. ಬಿಯಾಂಡ್ ಅ ಪಾಯಿಂಟ್ ನೀವೇ ಮಾಡ್ಬೇಕದು. ನಿಮ್ಗೆ ಕೃಷ್ಣನ್ ಜೊತೆ ಇರೋ ಕನೆಕ್ಷನ್ ನೀವು ಬೆಳೆಸ್ಕೋಬೇಕು. ಓಕೆನಾ? ಇದೇ ಹೇಳ್ತಿದ್ದೆ ನಾನು. ಸೊ ನೆಕ್ಸ್ಟ್ ಚಾಪ್ಟರ್ ಶುರು ಮಾಡೋಣ, 8ನೇ ಅಧ್ಯಾಯ ನಾಳೆಯಿಂದ. ಅಂಡ್ ಇವಾಗ ಕಾರ್ತಿಕ್ ಮಾಸ ನಡೀತಾ ಇದೆ. ಸೊ ಎಲ್ಲರೂ ತುಪ್ಪದ ದೀಪ ತೋರಿಸೋದನ್ನ ಮಿಸ್ ಮಾಡ್ಬಿಡಿ. ಕೃಷ್ಣನಿಗೆ ಡೈಲಿ ಒಂದು ತುಪ್ಪದ ದೀಪ ತೋರಿಸ್ಬೇಕು. ದಾಮೋದರ ಅಷ್ಟಕ ಹಾಡ್ಬೇಕು. ದಾಮೋದರ ಅಷ್ಟಕ ಅಂತ ನೀವು ಕೊಡಿ, ಬರುತ್ತೆ. ದಾಮೋದರ ಅಷ್ಟಕ ಯಾರು ಕಳ್ಸಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ನಮ್ಮ ಗ್ರೂಪಲ್ಲಿ ಯಾರು ಕಳಿಸ್ತೀರಾ ರೆಕಾರ್ಡಿಂಗ್ ಮಾಡ್ಬಿಟ್ಟು? ಸಂಗೀತ ಮಾತಾಜಿ ಯಾರು? ಸಂಗೀತ ಮಾತಾಜಿ ಕಳಿಸ್ತೇನೆ ಅಂತೆ ಅಷ್ಟಕ ರೆಡಿ ಮಾಡ್ಬಿಟ್ಟು ಕಳಿಸಿ, ಮತ್ತೆ ರೆಕಾರ್ಡಿಂಗ್ ಮಾಡಿ. ಎಸ್ ಮಾತಾಜಿ, ಡೈಲಿ ಹೇಳ್ತೀವಿ ಮಾತಾಜಿ ಅದು. ವೆರಿ ಗುಡ್. ಸುಧಾ ಮಾತಾಜಿ ದಾಮೋದರ ಅಷ್ಟಕ ಹೇಳ್ಕೊಂಡು ಕೃಷ್ಣನಿಗೆ ತುಪ್ಪ ದೀಪ ತೋರಿಸಿ ಮಿಸ್ ಮಾಡ್ಬಿಡೋದು. ಅದೇ ಒಂದು ವ್ರತ. ಒಂದು ತುಪ್ಪ ದೀಪ ತೋರಿಸಿದ್ರೆ ಒಂದು ವ್ರತ ಇದೆ ಆಕ್ಚುಲಿ, ಗೊತ್ತಾ? ಇನ್ನೇನು ಬೇರೆ ಏನು ಇಲ್ಲ ಇದಕ್ಕೆ. ಅದಕ್ಕೆ ತುಂಬಾ ಮಹಿಮೆ ಇದೆ. ಓಕೆ, ಸ್ಟಾಪ್ ಮಾಡೋಣ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಭಗವದ್ಗೀತಾ ಕಿ ಜೈ.
ಎಲ್ಲರೂ ಇವಾಗ ಬುಧವಾರ. ಹರೇ ಕೃಷ್ಣ. ಮತ್ತೆ ನಾಳೆ ಭೇಟಿ ಆಗೋಣ. ಸೇಮ್ ಟೈಮ್ 7 ಗಂಟೆಗೆ ಕ್ಲಾಸ್ ಇರುತ್ತೆ. ಮಿಸ್ ಮಾಡದೆ ಜಾಯ್ನ್ ಆಗಿ. ಹರೇ ಕೃಷ್ಣ ಮಾತಾ